ಹೋಗ್ಲಿ ಬಿಡಿ. ಸೊ ಒಂದು ಬ್ರೀಫ್ ಆಗಿ ಬಣ್ಣಗಳು ಏನಕ್ಕೆ ಬೇಕು, ಬಣ್ಣಗಳು ಯಾವ ರೀತಿ ಕನೆಕ್ಷನ್ ಇದೆ, ಇದು ಫಸ್ಟ್ ಎಲ್ಲ ಒಂದು ಲಿಮಿಟೆಡ್ ಇತ್ತು. ಅಂದ್ರೆ ಒಂದು ಬಟ್ಟೆ ಯಾವ ಬಣ್ಣ ಹಾಕ್ಬೇಕು, ನಮ್ ಗಾಡಿ ಯಾವ್ದಕ್ ಬೇಕು, ಮೊಬೈಲ್ ಯಾವ ರೀತಿ ಕಲರ್ ಯೂಸ್ ಮಾಡಬೇಕು, ಯಾವ ಬಣ್ಣ ನಾವು ಯೂಸ್ ಮಾಡಬಾರ್ದು, ಇದನ್ನ ಹೇಳ್ತಾ ಇದ್ರು. ಏನಕ್ಕೆ ಪ್ರತಿಯೊಂದು ಬಣ್ಣಗಳು ಅದರದೇ ಆದಂತ ಗ್ರಹಗಳು ಅಂತ ಹೇಳ್ತೀವಿ. ಸೊ ಎಲ್ಲಾ ಗ್ರಹಗಳು ಎಲ್ಲರಿಗೂ ಅಡ್ಜಸ್ಟ್ ಆಗಲ್ಲ. ಬಣ್ಣಗಳ ಆಧಾರದ ಮೇಲೆ ಈ ವಸ್ತುಗಳನ್ನ ಯೂಸ್ ಮಾಡಬೇಡಿ ಅಂತ ಸಿಂಪಲ್ ಆಗಿ ಹೇಳ್ತಿರಲ್ಲ, ಅರ್ಥ ಆಗ್ಲಿ ಅಂತ. ಬರ್ತಾ 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 ಇಂಪ್ರೂವ್ ಮಾಡ್ತಾ 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 ಸುಮಾರು ವಿಷಯಗಳಲ್ಲಿ ಇಂಪ್ರೂವ್ ಆಗ್ತಾ ಹೋಗ್ತು. ಅದ್ರಲ್ಲಿ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಬಂದು ಅಂದ್ರೆ ತುಂಬಾ ಅವಶ್ಯಕತೆ ಇರೋದು ಬಂದು ನೋಡಿ, ಅದೃಷ್ಟದ ಸಂಖ್ಯೆ ಮತ್ತು ಅದೃಷ್ಟದ ಬಣ್ಣ ಈ ಟಾಪಿಕ್ ಬರುತ್ತೆ. ಎಲ್ಲರಿಗೂ ಕಳಿಸಿರ್ತೀವಿ ನಾವು. ಎಷ್ಟು ಜನಕ್ಕೆ ಒಂದು ಲಕ್ಕಿ ನಂಬರ್ ಅಂತ ಏನ್ ಹೇಳ್ತೀವಿ ಅಥವಾ ಲಕ್ಕಿ ಕಲರ್ ಅಂತ ಏನ್ ಹೇಳ್ತೀವಿ ಯೂಸ್ ಮಾಡಕ್ ಬರುತ್ತೆ, ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ? ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ. ಏನಕ್ಕಂದ್ರೆ ಬಣ್ಣ ಕೊಡ್ತೀವಿ, ಎಲ್ಲಿ ಯೂಸ್ ಮಾಡಬೇಕು ಯಾವಾಗ ಯೂಸ್ ಮಾಡ್ಬೇಕು ನಾವು ಹೇಳಿರಲ್ಲ. ಸೊ ಅದರಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಮಾಡ್ತಾ ಅಂದ್ರೆ ಯಾವ ಬಣ್ಣನ ಎಲ್ಲಿ ಯೂಸ್ ಮಾಡಿದ್ರೆ ಒಳ್ಳೇದು, ಯಾವ ದಿನ ಯೂಸ್ ಮಾಡಿದ್ರೆ ಒಳ್ಳೇದು, ಯಾವ ಬಣ್ಣನ ನಾವು ಯೂಸ್ ಮಾಡಬಾರ್ದು, ನೀವ್ ಯಾರ ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ, ಹೊರಗೆ ಹೋಗ್ಬೇಕಾದ್ರೆ, ಅಥವಾ ನಿಮ್ಗೆ ಏನಾದ್ರೂ ಕೆಲ್ಸಗಳಾಗ್ಬೇಕಾದ್ರೆ ಏನೇನ್ ಯೂಸ್ ಮಾಡಿದ್ರೆ ಒಳ್ಳೇದು ಕೆಟ್ಟದ್ದು, ಇದೆಲ್ಲಾನು ನಾವು ಇದ್ರಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ. ಅದು ಜ್ಯೋತಿಷ್ಯದಲ್ಲಿ ಯಾವ ಬಣ್ಣ ಬೇಕಾದ್ರೆ ಯೂಸ್ ಮಾಡಿ, ಇಂಥ ಕೆಲ್ಸಕ್ಕೆ ಎಂತ ಬಣ್ಣ ಇದ್ರೆ ಒಳ್ಳೇದು ಎಲ್ಲಾನು. ನ್ಯೂಮರಾಲಜಿಲೂ ಕೂಡ ಅದೇ ರೀತಿ. ಏನಕ್ಕೆ ಜ್ಯೋತಿಷ್ಯ ಮತ್ತು ನ್ಯೂಮರಾಲಜಿಲಿ ಗ್ರಹಗಳ ಬಗ್ಗೆ ಮಾತಾಡ್ತೀವಿ, ಗ್ರಹಗಳಿಗೆ ಅದರದೇ ಆದ ಬಣ್ಣ ಇರುತ್ತೆ. ವಾಸ್ತು ವಿಷಯಕ್ಕೆ ಬಂದಾಗ, ಸೊ ಮೊದಲನೇದು ಬಂದು ನೋಡಿ ನ್ಯೂಮರಾಲಜಿ ಆಸ್ಟ್ರಾಲಜಿಲಿ ಸಣ್ಣ ಪುಟ್ಟದ್ದು ಮಾಮೂಲಿ ಬಟ್ಟೆದು ಯಾವ ಕಲರ್ ಇರಬೇಕು, ಅದೃಷ್ಟದ ಬಣ್ಣ ಯಾವುದು, ಯಾವ ರೀತಿ ಯೂಸ್ ಮಾಡಬೇಕು, ಯಾವ ಬಣ್ಣ ಯೂಸ್ ಮಾಡಿದ್ರೆ ಒಳ್ಳೇದು ಕೆಟ್ಟದ್ದು, ಬರೀ ಇಷ್ಟೇ ಇರುತ್ತೆ. ವಾಸ್ತು ವಿಷಯಕ್ಕೆ ಬಂದಾಗ ಏನಾಗ್ತದೆ ಅಂದ್ರೆ ವಾಸ್ತುಲಿ ಸ್ವಲ್ಪ ಡಿಟೇಲ್ ಆಗಿರುತ್ತೆ. ವಾಸ್ತುಲಿ ಏನಂತಂದ್ರೆ ನಮ್ ಸುತ್ತಮುತ್ತ ಇರೋ ಬಣ್ಣ ಕೂಡ ನಮ್ಗೆ ಒಂದು ಒಳ್ಳೇದು ಕೆಟ್ಟದ್ದು ಎರಡೂ ಮಾಡುತ್ತೆ ಅಂತ ನಂಬ್ತೀವಿ. ಮತ್ತು ಯಾವ ಜಾಗದಲ್ಲಿ ಇರ್ತೀವಿ, ವಾಸ್ತು ಏನಕ್ಕೆ ಹೇಳ್ತೀನಿ ಅಂದ್ರೆ ನಿಮ್ಮ ಟೇಬಲ್ ಕೂಡ ಒಂದು ವಾಸ್ತು ಇರುತ್ತೆ, ನೀವ್ ಎಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀರೋ ಅದು ಕೂಡ ವಾಸ್ತು ಇರುತ್ತೆ. ಅಂದ್ರೆ ನಾವು ಜಾಸ್ತಿ ಟೈಮ್ ಎಲ್ಲಿ ಕೊಡ್ತೀವಿ ಆ ಜಾಗ ನಮ್ಗೆ ಅಡ್ಜಸ್ಟ್ ಆಗಂಗ್ ಇರ್ಬೇಕು. ಸೊ ನಿಮ್ಗೆ ಆಗದೆ ಇರೋ ಬಣ್ಣನ ಅಲ್ಲಿ ಯೂಸ್ ಮಾಡೋದು ಕೂಡ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ಬೆಡ್ರೂಮ್ ಅಲ್ಲಿ ಕೆಂಪು ಬಣ್ಣನ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ, ಜಗಳಗಳು ಜಾಸ್ತಿ ಆಗುತ್ತೆ ಅಂತ. ಕರ್ಟನ್ಸ್ ಆಗ್ಲಿ ಎಲ್ಲಾನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಏನಕ್ಕೆ ಹೇಳ್ತಾರೆ ಅಂದ್ರೆ ಅದರದ್ದೇ ಆದ ಒಂದು ಗುಣಗಳಿರುತ್ತೆ ಕಲರ್ಗಳಿಗೆ. ಸೊ ವಾಸ್ತುಶಾಸ್ತ್ರಕ್ಕೆ ಬಂದಾಗ, ವಾಸ್ತು ಕಾನ್ಸೆಪ್ಟ್ ಬಂದಾಗ ಬಣ್ಣಗಳು ಅದರದ್ದೇ ಆದ ಗುಣಗಳನ್ನ ಕೊಡುತ್ತೆ. ಇಲ್ಲಿ ಗ್ರಹಗಳದ್ದು ಇದು ಬರಲ್ಲ, ಎಫೆಕ್ಟ್ ಗಳು ಬರಲ್ಲ. ಸೊ ಬೆಡ್ಶೀಟ್ ಯಾವ ಕಲರ್ ಇರಬೇಕು, ಗೋಡೆಗಳು ಯಾವ ಕಲರ್ ಇರಬೇಕು, ನಾವು ಯೂಸ್ ಮಾಡೋ ಕರ್ಟನ್ಗಳು ಯಾವ ರೀತಿ ಇರಬೇಕು, ಯಾವ ಬಣ್ಣನ ಎಲ್ಲಿ ಯೂಸ್ ಮಾಡಬೇಕು ಎಲ್ಲಿ ಯೂಸ್ ಮಾಡಬಾರ್ದು, ಮತ್ತು ಈ ಬಣ್ಣಗಳ ಆಧಾರದ ಮೇಲೆ ವಾಸ್ತುಲ್ ಕರೆಕ್ಷನ್ ಕೂಡ ಕೊಡ್ತೀವಿ. ಉದಾಹರಣೆಗೆ ಕಪ್ಪು ಕಲರ್ದು ಸ್ಲ್ಯಾಬ್ ಹಾಕ್ಸಿರ್ತಾರೆ ಕಿಚನ್ ಅಲ್ಲಿ ಅಂತಂದ್ರೆ ಅದ್ರ ಕೆಳಗಡೆ ಹಳದಿ ಕಲರ್ ಮನೆ ಇಡಕ್ ಹೇಳ್ತೀವಿ, ಕೆಲವರಿಗೆ ಸಿಲ್ವರ್ ಕಲರ್ ಮನೆ ಇಡಕ್ ಹೇಳ್ತೀವಿ. ಸೊ ಈ ರೀತಿ ಇಲ್ಲಿ ಬಣ್ಣಗಳ ಟಾಪಿಕ್ ಚೇಂಜ್ ಆಗ್ಬಿಡುತ್ತೆ. ಸೊ ಇಷ್ಟೊತ್ತು ಏನ್ ಮಾಡಿದ್ವಿ ಅಂದ್ರೆ ಬರೀ ಲಕ್ಕಿ ನಂಬರ್ ಅಲ್ಲಿ ನಾವು ಯಾವ ಬಣ್ಣ ಯೂಸ್ ಮಾಡ್ಬೇಕು ಯೂಸ್ ಮಾಡಬಾರ್ದು, ಗಾಡಿ ಯಾವ ಕಲರ್ ಯೂಸ್ ಮಾಡ್ಬೇಕು, ಬಟ್ಟೆ ಯಾವ ಕಲರ್ ಯೂಸ್ ಮಾಡ್ಬೇಕು ಇಷ್ಟೇ ಇತ್ತು. ಮನೆ ವಿಷಯಕ್ಕೆ ಬಂದಾಗ ಕಂಪ್ಲೀಟ್ ಚೇಂಜ್ ಆಯ್ತು. ಏನಕ್ಕಂದ್ರೆ ಬಣ್ಣಗಳು ನಾವೇನ್ ನೋಡ್ತಿದ್ವಿ, ಬಣ್ಣಗಳಿಗೆ ಅದರದೇ ಆದ ಗುಣಗಳಿರುತ್ತೆ, ಅದನ್ನ ಚೇಂಜ್ ಮಾಡಿದ್ರು. ಎಲ್ಲಿ ಇದರಲ್ಲಿ ವಾಸ್ತುಶಾಸ್ತ್ರದಲ್ಲಿ, ವಾಸ್ತು ಟಾಪಿಕ್ ಅಲ್ಲಿ. ಸೆಕೆಂಡ್ ಬಂದು ನೆಕ್ಸ್ಟ್ ಬಂದು ರೇಖಿ ಹೀಲಿಂಗ್ ಮತ್ತೆ ಕ್ರಿಸ್ಟಲ್ ಹೀಲಿಂಗ್. ಇಲ್ಲೇನಂತಂದ್ರೆ ರೇಖಿಲಿ ನಮ್ಮ ದೇಹದಲ್ಲಿ 7 ಚಕ್ರ ಇರುತ್ತೆ ಅಂತ. ಸೊ ಅದು ಚಕ್ರದಂದು ಇದಾಕಿಲ್ಲ, ಫೋಟೋ ಹಾಕಿಲ್ಲ. ಸೊ ನಮ್ಮ ದೇಹದಲ್ಲಿ 7 ಚಕ್ರ ಇರುತ್ತೆ, 7 ಚಕ್ರಕ್ಕೂ ಅದರದೇ ಆದ ಬಣ್ಣಗಳಿರುತ್ತೆ. ಸೊ ಬಣ್ಣಗಳದ್ದು ಒಂದು ಬೆಳಕು ನಮ್ಮ ಮೇಲೆ ಹೋದಂಗೆ ಆಗ್ತದೆ ಅಂತ ಹೇಳಿ ಅದರಲ್ಲಿ ನಿಮ್ಗೆ ಗುಣ ಬರ್ತಾರೆ. ಸೊ ಅದು ರೇಖಿ ಹೀಲಿಂಗ್ ಅಂತ ಹೇಳ್ತೀವಿ. ಡಿಸ್ಟೆನ್ಸ್ ಹೀಲಿಂಗ್ ಅಂತ ತುಂಬಾ ಫೇಮಸ್ ಇರುತ್ತೆ. ಏನಕ್ಕೆ ಇದು ಅಕ್ಕಲ್ಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಅತೀಂದ್ರಿಯ ಶಕ್ತಿ ಅಂತ ಏನಿತ್ತು ಅದೇ ರೀತಿ. ಸೊ ಅಕ್ಕಲ್ಟ್ ಅನ್ನೋದ್ರಲ್ಲಿ ರೇಖಿ ಹೀಲಿಂಗ್ ಕೂಡ ತುಂಬಾ ಫೇಮಸ್. ಈಗ ಜನಗಳಿಗೆ ಅದು ಅರ್ಥ ಆಗಲ್ಲ. ವಾಸಿ ಆಗದಿರೋ ಕಾಯಿಲೆಗಳು ಮತ್ತು ಮಾನಸಿಕವಾಗಿ ದೈಹಿಕವಾಗಿ ನಮ್ಮ ಪಾಸ್ಟ್ ಅಲ್ಲಿ ನಮ್ಮ ಹಳೆ ಜನ್ಮದಲ್ಲಿ ಸಮಸ್ಯೆಗಳಿತ್ತು ಆ ರೀತಿ ಅಂತದನ್ನೆಲ್ಲ ವಾಸಿ ಮಾಡುವಂತದ್ದು ಇದು ರೇಖಿ ಹೀಲಿಂಗ್. ಇಲ್ಲೂ ಕೂಡ 7 ಬಣ್ಣ ಯೂಸ್ ಮಾಡ್ತೀವಿ. ಬಣ್ಣ ಇಲ್ಲೇನಾಗ್ತಂದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ಬಣ್ಣ ಅನ್ನೋ ಟಾಪಿಕ್ ಚೇಂಜ್ ಆಗುತ್ತೆ. ಲಾಸ್ಟ್ ಬಂದು ಕ್ರಿಸ್ಟಲ್ಸ್. ಕ್ರಿಸ್ಟಲ್ಸ್ ಅಂದ್ರೆ ನಿಮ್ಗೆ ಕಳಿಸಿರ್ತೀನಿ, ಗ್ರೀನ್ ಅವೆಂಚರ್ ಅನ್ಸಿಟ್ರೆ ಎಲ್ಲ ನೋಡಿರ್ತೀರ. ಕೆಲವು ಕೆಂಪು ಕಲರ್ ಇರುತ್ತೆ ಹರಳುಗಳು, ಕೆಲವು ನೀಲಿ ಕಲರ್ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ. ಆ ಕಲರ್ ಏನಂತ ಹೇಳುತ್ತೆ, ಅದು ಯಾರಿಗೆ ಕೊಡ್ಬೇಕು, ಯಾರು ಯೂಸ್ ಮಾಡಿದ್ರೆ ಒಳ್ಳೇದು. ನಾವೇನು ಜೆಮ್ ಸ್ಟೋನ್ ಅಂತ ಹೇಳ್ತೀವಿ, ರತ್ನಗಳು ಅಂತ, ಇದು ಕೂಡ ಇದೇ ಟಾಪಿಕ್ ಮೇಲೆ ನಿಂತಿರೋಂಥದ್ದು. ಸೊ ಕ್ಯಾಮ್ರಾ ಹ್ಯಾಂಗ್ ಆಗ್ತಾ ಇದೆ, ಸರಿ. ಸೊ ಇದರ ಮೇಲೆ ನಿಂತಿರೋಂಥದ್ದು. ಸೊ ಇದ್ರ ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂದ್ರೆ ಇಷ್ಟೊಂದೆಲ್ಲ ಕನ್ಫ್ಯೂಸ್ ಮಾಡಿ ನಿಮ್ಗೆ ಏನಂತಂದ್ರೆ ಬಣ್ಣಗಳು ಅಂತ ಬಂದಾಗ ಕೆಲವು ವಿಷಯಗಳಿಗೆ ಅದರದೇ ಆದ ಗುಣಗಳನ್ನ ತೋರಿಸ್ತಾ ಹೋಗ್ತದೆ. ಅದನ್ನ ಕಲರ್ ಸೈನ್ಸ್ ಅಂತ ಹೇಳ್ತೀವಿ. ಇದು ಬಿಸ್ನೆಸ್ ಅಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ. ಏನಕ್ಕೆ ಅಂದ್ರೆ ನ್ಯೂಮರಾಲಜಿಲಿ ಇದೊಂದು ಟಾಪಿಕ್ ಎಕ್ಸ್ಟೆಂಡೆಡ್ ಟಾಪಿಕ್ ಇದು. ಅಂದ್ರೆ
ಯಾವ ಬಣ್ಣ ಯಾವ ಒಂದು ಬಿಸ್ನೆಸ್ಗೆ, ಯಾವ ಒಂದು ವ್ಯವಹಾರ ಮಾಡ್ತಾ ಇದ್ದೀರಾ ಅವರಿಗೆ ಒಳ್ಳೇದು ಅಂತ ಡಿಸ್ಕಸ್ ಮಾಡೋ ಟಾಪಿಕ್ ಬಂದು ಕಲರ್ ಸೈನ್ಸ್ ಅಂತ. ಅಂದ್ರೆ ಕೆಲವು ಯಾವ್ಯಾವ ವ್ಯಾಪಾರಗಳು ಮಾಡ್ತೀರಾ, ವ್ಯವಹಾರಗಳು ಮಾಡ್ತೀರಾ, ಬಿಸ್ನೆಸ್ ಏನ್ ಮಾಡ್ತೀರಾ, ಆ ಬಿಸ್ನೆಸ್ಗೆ ಯಾವ ಬಣ್ಣ ಇದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಕೆಲವು ರೂಲ್ಸ್ಗಳಿದೆ. ಅದರಲ್ಲಿ ಒಂದು 4-5 ಇವಾಗ ನಿಮಗೆ ತೋರಿಸ್ತೀನಿ. ಮತ್ತು ಒಬ್ಬರದ್ದು ತುಂಬಾ ದಿನದಿಂದ ಪೆಂಡಿಂಗ್ ಇತ್ತು, ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಒಂದು ಸಣ್ಣ ಟಾಪಿಕ್ ಇದು. ಬಟ್ ಈ ಏನು 5 ಬಣ್ಣಗಳು ಹೇಳ್ತಿದ್ದೀನಿ ಇದು ತುಂಬಾ ರಿಪೀಟ್ ಆಗ್ತದೆ. ಸೊ ಯಾರು ನೋಡ್ತಾ ಇದ್ದೀರೋ ಅವರು ಈ ಬಣ್ಣಗಳನ್ನ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿ ನಾಳೆಯಿಂದ. ಏನಕ್ಕಂದ್ರೆ ಮುಂದೆ ನೀವು ಕಲೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ರಿಪೀಟ್ ಆಗ್ತಾ ಇರ್ತದೆ ಟಾಪಿಕ್ಗಳು, ತುಂಬಾ ಡಿಫರೆಂಟ್ ಆಗಿರುತ್ತೆ. ಮತ್ತು ಸುತ್ತಮುತ್ತ ಕಾಣಿಸುವಂತ ಶಾಪ್ಗಳು, ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ನೋಡಿ ಬಿಸ್ನೆಸ್ ಸಂಬಂಧಪಟ್ಟಂಗೆ ಬೇಕಾದಾಗ ಫಸ್ಟ್ ಬೇಕಾಗಿರುತ್ತೆ ನಿಮ್ದು ಬೋರ್ಡಿಂಗ್ ಏನಿರುತ್ತೆ ಅಥವಾ ನಿಮ್ಮ ಒಂದು ವಿಸಿಟಿಂಗ್ ಕಾರ್ಡು, ನಿಮ್ಮ ಕಂಪ್ನಿದೊಂದು ಲೋಗೋ. ನಿನ್ನೆ ಲೋಗೋದ್ ಮಾತಾಡ್ತಾ ಇದ್ದೆ, ಸಡನ್ ಕಾಲ್ ಬಂತು, ಸೊ ಅವಾಯ್ಡ್ ಮಾಡಿದೆ. ಒಂದು ಮಿಸ್ಟೇಕ್ ಆಗಿತ್ತು, ಇದು ಓಪನ್ ಮಾಡ್ಬೇಕಿತ್ತು, ಇದು ಬೇರೆ ಲೋಡ್ ಆಗ್ತಿರ್ಲಿಲ್ಲ, ನಿನ್ನೆ ಯಾಕೋ ಟೈಮ್ ಸರಿ ಇರ್ಲಿಲ್ಲ. ಬಟ್ ಇವತ್ತು ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ರೆಡ್ ಕಲರ್, ಕೆಂಪು ಕಲರ್ ಬಣ್ಣನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಲೋಗೋ ವಿಷಯದಲ್ಲಿ ಬಂದಾಗ. ಲೋಗೋ ಅಂತಂದ್ರೆ ನೋಡಿ ತೋರಿಸ್ತೀನಿ ಯಾವ್ದು ಅಂತ. ಒಂದಷ್ಟಿದ್ ಎಕ್ಸಾಂಪಲ್ಗಳು ತಗೊಂಡಿದ್ದೀನಿ. ಸ್ಪಾಟಿಫೈ ನೋಡಿರ್ತೀರಾ, ಸೋನಿದ್ ನಿನ್ನೆ ಮಾತಾಡ್ತಾ ಇದ್ದೆ. ಮೆಕ್ಡೊನಾಲ್ಡ್ಸ್ ಲೋಗೋ ಇದು. ಯೂಟ್ಯೂಬ್ ಈಗ ನಾವೇನ್ ಯೂಸ್ ಮಾಡ್ತಿದೀವಿ ಅದು ವಾವ್ ಮೊಮೋಸ್ ಅಂತ ಒಂದು ಕಂಪ್ನಿ ಇದು. ಇದ್ರ ಬಗ್ಗೆ ನಾನು ಹೇಳ್ತೀನಿ ಏನು ಅಂತ. ಸೊ ಲೋಗೋಗಳಲ್ಲಿ 2 ಕಲರ್ ಇರುತ್ತೆ. ಇದು ಬ್ಯಾಕ್ ಗ್ರೌಂಡ್ ಕಲರ್, ಇದು ಹಿಂದೆ ಇರೋಂಥದ್ದು. ಸೊ ನೆನ್ನೆ ಸರ್ದ್ ಮಾತಾಡ್ಬೇಕಾದ್ರೆ ಬ್ಲಾಕ್ ಇತ್ತು, ಅದು ಮಾತಾಡ್ತಾ ಇದ್ದೆ, ಅದನ್ನ ಹೇಳ್ಬೇಕಿತ್ತು, ಅಷ್ಟೊತ್ತಿಗೆ ಏನೋ ಪ್ರಾಬ್ಲಮ್ ಅದಂತ ಹೋದೆ. ಇದು ನಿಮ್ಮ ಫೋರ್ ಗ್ರೌಂಡ್ ಕಲರ್ ಅಂದ್ರೆ ಮುಂದೆ ಇರೋಂಥದ್ದು. ಎಂದೇ ಏನಿದೆ ಇದು ನಿಮ್ಮ ಕಂಪನಿ ಯಾವ ರೀತಿ ನಡೆಯುತ್ತೆ ಅಂತ ತೋರಿಸುತ್ತೆ. ಏನಕ್ಕಂದ್ರೆ ಇಷ್ಟು ಕಲರ್ಗಳಲ್ಲಿ ಪ್ರತಿಯೊಂದು ಟಾಪಿಕ್ ಅಲ್ಲೂ ಒಂದೊಂದ್ ತರ ರೀತಿ ಯೂಸ್ ಮಾಡ್ತೀವಿ ಬಣ್ಣ. ಬಟ್ ಇದು ಬಂದಾಗ, ಕಂಪನಿ ವಿಷಯಕ್ಕೆ ಬಂದಾಗ, ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ, ಸ್ವಂತ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇರ್ತೀರಾ, ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ತೀರಾ, ಆ ಟೈಮ್ ಅಲ್ಲಿ ಫಸ್ಟ್ ಬೇಕಾಗಿರೋದು ನಿಮ್ದು ಕಂಪ್ನಿದೊಂದು ಲೋಗೋ ಅಂತ ಹೇಳ್ತಾರೆ, ಎಲ್ಲೋ ಟ್ರೇಡ್ ಮಾರ್ಕ್ ಮಾಡ್ಕೋಬೇಕು. ಸೊ ಹಿಂದೆ ಬಣ್ಣ ಏನಿರುತ್ತೆ ಅದು ನಿಮ್ಮ ಕಂಪನಿ ಯಾವ ರೀತಿ ನಡೆಯುತ್ತೆ ಅಂತ ತೋರಿಸುತ್ತೆ, ನಿಮ್ಮ ಬಿಸ್ನೆಸ್ ಯಾವ ರೀತಿ ನಡೆಯುತ್ತೆ ಅಂತ ತೋರಿಸುತ್ತೆ. ಈ ಬಣ್ಣ ಬಂದು ನೀವು ಏನ್ ಎಕ್ಸ್ಪೆಕ್ಟ್, ನಿಮ್ಮ ಯಾವ ರೀತಿ ಬಿಸ್ನೆಸ್ ನಡೆಯುತ್ತೆ, ಜನಗಳು ಯಾವ ರೀತಿ ನಿಮ್ಮನ್ನ ನೋಡ್ತಾರೆ ಅಂತ ತೋರಿಸುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗ್ತದೆ, ಸ್ವಲ್ಪ ಬಿಟ್ಟು ಕೇಳ್ತೀನಿ, ಅಂದ್ರೆ ಡೌಟ್ ಇದ್ದಾಗ ಕೇಳ್ಕೊಳ್ಳಿ. ಸೊ ಒಂದು 5 ಬಣ್ಣ ತಗೊಂಡಿದ್ದೀನಿ. 5 ಬಣ್ಣದಲ್ಲಿ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಬಣ್ಣ ಯಾವ ರೀತಿ ಅಂತ. ಸೊ ಯೂಟ್ಯೂಬ್ ಅಲ್ಲಿ ರೆಡ್, ಮಧ್ಯದಲ್ಲಿ ಬಿಳಿ ಇತ್ತು. ಸೊ ರೆಡ್ ಕಲರ್ ಎಲ್ಲಿ ಯೂಸ್ ಮಾಡಿದಾರೆ ಅಲ್ಲಿ ಜಾಸ್ತಿ ಜನಗಳು ಎಲ್ಲಿ ಬರಬೇಕು, ಜನಗಳು ನಿಮ್ಗೆ ಯಾವಾಗ್ಲೂ ರಿಪೀಟ್ ಆಗ್ತಾ ಇರಬೇಕು ಅಂತ ಕಡೆ. ಮತ್ತೆ ಇಲ್ಲಿ ಎಲ್ಲ ಸ್ವಲ್ಪ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಬೇಕಿತ್ತು, ಮಾಡಿಲ್ಲ, ಇಂಗ್ಲಿಷ್ ಅಲ್ಲಿ ಇದೆ, ಇದನ್ನೇ ಹೇಳ್ತಾ ಹೋಗ್ತೀನಿ. ಇಲ್ಲಿ ಜನಗಳೇನಂದ್ರೆ ಎಲ್ಲಾ ರೀತಿ ಜನಗಳು ಬರ್ತಾರೆ. ಉದಾಹರಣೆಗೆ ಯೂಟ್ಯೂಬ್ ಮತ್ತು ನ್ಯೂಸ್ ಚಾನೆಲ್ಗಳು ಯಾವುದೇ ಲೋಗೋ ನೋಡಿ, ನ್ಯೂಸ್ ಚಾನೆಲ್ ಯಾವಾಗ್ಲೂ ರೆಡ್ ಕಲರ್ ಇರುತ್ತೆ ಲೋಗೋ. ಕೆಲವರು ಬ್ಲೂ ಮಿಕ್ಸ್ ಮಾಡಿದ್ದಾರೆ, ಬಟ್ ಮ್ಯಾಕ್ಸಿಮಮ್ ನ್ಯೂಸ್ ಚಾನೆಲ್ಗಳು ಕೆಂಪು ಬಣ್ಣ ಇರುತ್ತೆ. ಮತ್ತು ಬಸ್ ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿಗಳೇನಿರುತ್ತೆ, KSRTC ಬಸ್ಸು ಎಕ್ಸಾಂಪಲ್ಗೆ, ಅಕ್ಕಪಕ್ಕ ಏನಿದೆ ನಮ್ದು ಸ್ಟೇಟ್ ಪಕ್ಕ, ಅದು ಕೂಡ ಕೆಂಪು ಬಣ್ಣನೇ ಇರೋದು. ಅಲ್ಲೂ ಕೂಡ ಎಲ್ಲ ರೀತಿ ಜನಗಳು ಬರ್ತಾರೆ. ಸೊ ಏನಾಗ್ತದೆ ಅಂದ್ರೆ ಕೆಂಪು ಬಣ್ಣ ಯೂಸ್ ಮಾಡಿದಾಗ ಇಲ್ಲಿ ಈ ಕೆಲವ್ರಿಗೆ ಐಡಿಯಾ ಇದೆ ಯಾವ ಬಣ್ಣ ಇದ್ರೆ ಯಾವ ಕೋಪ ಬರುತ್ತೆ, ಮಂಗಳ ಗ್ರಹ, ಬುಧ ಗ್ರಹ, ಇದೆಲ್ಲಾನು ಮಿಕ್ಸ್ ಮಾಡಬೇಡಿ ಈ ಬಿಸ್ನೆಸ್ ಟಾಪಿಕ್ ಅಲ್ಲಿ. ಎಲ್ಲೇನಂದ್ರೆ ಕೆಂಪು ಬಣ್ಣ ಯಾರು ಯೂಸ್ ಮಾಡ್ಬೋದು, ಜನಗಳು ನಿಮ್ಗೆ ಎಲ್ಲಿ ಜಾಸ್ತಿ ಬರಬೇಕು, ಜನಗಳು ನಿಮ್ಗೆ ಎಲ್ಲಿ ಜಾಸ್ತಿ ಎನ್ಕ್ವೈರಿ ಮಾಡಬೇಕು, ಅಂದ್ರೆ ಎನ್ಕ್ವೈರಿ ಮಾಡ್ತಾರಂದ್ರೆ ಬಂದು ವಿಚಾರಿಸ್ತಾ ಇರಬೇಕು ನಿಮ್ ಬಗ್ಗೆ, ಅಲ್ಲಿ ಅಂತ ಕಡೆ ಇದನ್ನ ಯೂಸ್ ಮಾಡಬಹುದು. ಜಾಸ್ತಿ ಜನ ಎಲ್ಲಿ ಬೇಕು ಅಲ್ಲಿ ಇದನ್ನ ಯೂಸ್ ಮಾಡಬಹುದು. ಬಟ್ ಇದ್ರಲ್ಲಿ ಒಂದು ಪ್ರಾಬ್ಲಮ್ ಏನಂತಂದ್ರೆ ಓನರ್ಗಳು ಅಮೌಂಟ್ ನ ಫಿಕ್ಸ್ ಮಾಡಕ್ ಆಗಲ್ಲ. ಇದು ಎಲ್ಲಿ ಉಪಯೋಗ ಆಗ್ತದೆ ಅಂತಂದ್ರೆ ದಿನಸಿ ಅಂಗಡಿಗಳಲ್ಲಿ, ಕಿರಾಣಾ ಅಂಗಡಿಗಳಲ್ಲಿ, ಶಾಪ್ಗಳಲ್ಲಿ, ಏನಕ್ಕಂದ್ರೆ ಚೌಕಾಸಿ ಎಲ್ಲಿ ಮಾಡ್ತಾರೆ ಅಂತ ಕಡೆ ಇದನ್ನ ಯೂಸ್ ಮಾಡಬಹುದು, ತುಂಬಾ ಜಾಸ್ತಿ ಜನ ಬರ್ತಾರೆ. ಇದು ನ್ಯೂಸ್ ಚಾನೆಲ್ ಅಲ್ಲಿ ಹೆಂಗೆ ವರ್ಕ್ ಆಗ್ತದೆ ಅಂತಂದ್ರೆ, ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲಾ ರೀತಿ ಜನಗಳು ನೋಡ್ತಾರೆ, ವಯಸ್ಸಾಗಿರೋರು ಕೂಡ ನೋಡ್ತಾರೆ, ಚಿಕ್ಕವರು ಕೂಡ ನೋಡ್ತಾರೆ, ಮತ್ತು ಜನಗಳು ಎಲ್ಲಾ ರೀತಿ ಎಜುಕೇಟೆಡ್ಸ್ ಆಗ್ಲಿ, ಅನ್ಎಜುಕೇಟೆಡ್ಸ್ ಆಗ್ಲಿ, ಗೊತ್ತಿಲ್ಲರಾಗ್ಲಿ ಜನಗಳು ನೋಡ್ತಾರೆ. ಜನಗಳು ಜಾಸ್ತಿ ಮಟ್ಟದಲ್ಲಿ ಯಾವಾಗ ನಿಮಗೆ ಬೇಕು ಆ ಟೈಮಲ್ಲಿ ಇದನ್ನ ಯೂಸ್ ಮಾಡಬೇಕು. ಬಟ್ ಇದನ್ನ ನೀವು ರೇಟ್ ನ ಫಿಕ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಯಾರ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಕೆಂಪು ಬಣ್ಣ ಜಾಸ್ತಿ ಇದ್ದು ಬಿಳಿಯಲ್ಲಿ ಅಕ್ಷರ ಇರುತ್ತೆ, ಅಥವಾ ಬಿಳಿ ಬಣ್ಣ ಬ್ಯಾಕ್ ಗ್ರೌಂಡ್ ಇದ್ದು ಕೆಂಪು ಕಲರ್ ಅಲ್ಲಿ ಅಕ್ಷರಗಳಿರುತ್ತೆ, ಅವ್ರಿಗೆ ಏನಾಗ್ತದೆ ಅಂದ್ರೆ ತುಂಬಾ ಕಾಲ್ಗಳು ಬರುತ್ತೆ, ಜನಗಳು ಕೇಳ್ತಾರೆ, ನಿಮ್ಮ ಫೋನ್ ಮಾಡಿ ಎನ್ಕ್ವೈರಿ ಮಾಡ್ತಾರೆ. ಬಟ್ ಏನಂದ್ರೆ ಯಾರು ಕೂಡ ಕನ್ವರ್ಟ್ ಆಗಲ್ಲ. ಏನಕ್ಕಂದ್ರೆ ಅವ್ರು ನಿಮ್ಮ ರೇಟ್ಗೆ ಒಪ್ಕೊಳ್ಳಲ್ಲ, ಅವರ ರೇಟ್ಗೆ ಮಾತಾಡ್ತಾರೆ. ಸೊ ಆ ರೀತಿ ಬಿಸ್ನೆಸ್ ಯಾರು ಮಾಡಕ್ ಇಷ್ಟ ಇರಲ್ಲ, ನಿಮಗಾಗ್ಲಿ ನನಗಾಗ್ಲಿ ಇಷ್ಟ ಇರಲ್ಲ. ನೀವೇನೋ ಒಂದು ರೇಟ್ ಇರುತ್ತೆ ಮಾತಾಡ್ತೀರಾ, ಅದು ತುಂಬಾ ಬರೀ ಮಾತಾಡ್ತಾನೆ ಬಾರ್ಗೇನ್ ಮಾಡ್ತಾನೆ ಇದ್ರೆ ಸೊ ಇದು ಯೂಸ್ ಆಗಲ್ಲ. ಕೆಂಪು ಬಣ್ಣನೇ ಯಾಕೆ ಹೇಳ್ತಿದೀನಿ ಅಂತಂದ್ರೆ ತುಂಬಾ ಜಾಸ್ತಿ ಯೂಸ್ ಮಾಡೋದು, ತುಂಬಾ ಬರೋದು ಇದು ಜೆರಾಕ್ಸ್ ಅಂಗಡಿ ಏನಿದೆ, ಜೆರಾಕ್ಸ್ ಅನ್ನೋದು ಯಾರು ನೆನಪಿದ್ರೆ,
ವೈಟ್ ಕಲರ್ ಬೋರ್ಡ್ ಇರುತ್ತೆ, ಕೆಂಪು ಕಲರ್ ಅಲ್ಲಿ ಜೆರಾಕ್ಸ್ ಅಂತ ಬರ್ತಿರ್ತಾರೆ. ನೆನಪಿದ್ರೆ ಅದನ್ನೊಂದ್ಸಲ ಎಲ್ಲ ಯೂಟ್ಯೂಬ್ ಅಲ್ಲಿ ಇದು ಮಾಮೂಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ. ಅಲ್ಲೂ ಕೂಡ ಇದೇ ರೀತಿ ಆಗೋದು. ದೊಡ್ಡ ಕೆಲಸ ಆದ್ರೆ ಅಮೌಂಟ್ ತುಂಬಾ ಚಿಕ್ಕದು, ಕೆಲಸ ಜಾಸ್ತಿ ಮಾಡ್ತೀರಾ ಸಿಕ್ಕಾಬಟ್ಟೆ ಕಮ್ಮಿ ದುಡ್ಡು ಬರುತ್ತೆ. ಜೆರಾಕ್ಸ್ ಮಿಷಿನ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್, ಬಟ್ ಜೆರಾಕ್ಸ್ ಮಿಷಿನ್ ಅಲ್ಲಿ ತೆಗಿಯೋ ಪೇಪರ್ ಎಷ್ಟು, ₹1 ₹2 ಅಷ್ಟೇ ಜೆರಾಕ್ಸ್ ತೆಗಿಯೋದು. ಇನ್ವೆಸ್ಟ್ಮೆಂಟ್ ಮಿಷಿನರಿಗೆ ಎಷ್ಟು ಹೋಗುತ್ತೆ, ಮಿಷಿನರಿ ಎಷ್ಟು, ಅವನು ಒಂದ್ ಹುಡುಗ ನಿಂತ್ಕೊಂಡು ಕೆಲಸ ಮಾಡ್ಲೇಬೇಕು, ಎಕ್ಸ್ಪರ್ಟೀಸ್ ಬೇಕು, ಕಲ್ತಿರೋರು ಬೇಕು. ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿ ನೀವು ರಿಟರ್ನ್ಸ್ ಕಮ್ಮಿ ಬಂತು ಅಂದ್ರೆ ಅಂತ ಕಡೆ ಕೆಂಪು ಬಣ್ಣನ ಉಪಯೋಗಿಸೋದು ಒಳ್ಳೇದಲ್ಲ. ಸೊ ಕೆಂಪು ಬಣ್ಣ ಸ್ವಲ್ಪ ಮಟ್ಟಿಗಿದ್ರೆ ಓಕೆ, ಜಾಸ್ತಿ ಮಟ್ಟಕ್ಕೆ ಬಂದಾಗ ಕೆಂಪು ಬಣ್ಣ ಉಪಯೋಗಿಸೋದು ಅಷ್ಟೊಂದು ಒಳ್ಳೇದಲ್ಲ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಬಂದು ಯೂಟ್ಯೂಬ್ ಅಲ್ಲಿ ಪ್ರೀಮಿಯಂ, ಮಾಮೂಲಿ ಯೂಟ್ಯೂಬ್ ಪ್ರೀಮಿಯಂ ಅಂತ ಇದೆ. ಎಷ್ಟು ಜನ ತಗೊಂಡಿರ್ತೀರ, ಯಾರು ತಗೊಂಡಿರಲ್ಲ. ಅವರು 3 ತಿಂಗಳು ಫ್ರೀ ಕೊಟ್ರು, ಆಡ್ ಫ್ರೀ ನೋಡಿ ಅಂತ ಹೇಳಿದ್ರು. ನಾವ್ ಯಾವ ರೀತಿ ಅಭ್ಯಾಸ ಆಗಿದೀವಿ ಅಂತಂದ್ರೆ ಇಲ್ಲ ಅಡ್ವರ್ಟೈಸ್ ಬಂದ್ರು ಪರವಾಗಿಲ್ಲ, ನಾವು ದುಡ್ಡಂತೂ ಕೊಡಲ್ಲ ಅಂತ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಆ ಒಂದು ರೆಡ್ ಕಲರ್ ಮಾರ್ಕ್ ಇರೋದ್ರಿಂದ ಅದೇ ರೀತಿ ಆಗೋದು. ಇದೇ ಸೇಮ್ ಬಂದು ಝೊಮ್ಯಾಟೋದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಂತ ಏನ್ ಹಾಕ್ತಾರೆ, ಆಗ ಜನಗಳು ಕೊಟ್ವು. ಬಟ್ ಯಾವಾಗ ಗೋಲ್ಡ್ ಪಾಸ್ ತಗೊಳ್ಳಿ ಅಥವಾ ಝೊಮ್ಯಾಟೋದಲ್ಲಿ ನೀವು ಮಾಮೂಲಿ ಪ್ರೀಮಿಯಂ ಶಿಪ್ ತಗೊಳ್ಳಿ ಅಂತಂದ್ರು, ಝೊಮ್ಯಾಟೋದಲ್ಲಿ ಯಾರು ಪ್ರೀಮಿಯಂ ಶಿಪ್ ತಗೊಳ್ಳಲ್ಲ, ಪ್ರೀಮಿಯರ್ ಮೆಂಬರ್ಶಿಪ್ ಯಾರು ತಗೊಳ್ಳೋದೇ ಇಲ್ಲ, ದುಡ್ಡು ಕೊಟ್ಬಿಟ್ಟು ಯಾರು ಮೆಂಬರ್ಸ್ ಆಗಲ್ಲ. ಸೊ ಈ ರೀತಿ ಬಣ್ಣನ ನೀವು ಯೂಸ್ ಮಾಡಿದಾಗ ಏನಾಗ್ತದೆ, ಎಲ್ಲಿ ನೀವು ಡಿಮ್ಯಾಂಡ್ ಮಾಡ್ತೀರಾ ಅಲ್ಲಿ ನೀವು ಹೇಳ್ದಂಗೆ ಕೇಳಲ್ಲ ಜನ. ಸೊ ಹಾಗಾಗಿ ರೆಡ್ ಬಣ್ಣ ಅಷ್ಟೊಂದು ಸೂಟಬಲ್ ಅಲ್ಲ ಯೂಸ್ ಮಾಡಕ್ಕೆ. ರೆಡ್ ಬಣ್ಣ ಎಲ್ಲಿ ಯೂಸ್ ಮಾಡಿ ಅಂತಂದ್ರೆ, ನಿಮ್ದೇನಾದ್ರೂ ಕೆಲಸನೇ ತುಂಬಾ ಕಮ್ಮಿ ಮಟ್ಟಾಗಿತ್ತು ಅಂತಂದ್ರೆ, ಮಾರ್ತಾ ಇರೋದನ್ನೇ ₹5 ₹10 ಬಾರ್ಗೇನ್ ಮಾಡಿ ಚೌಕಾಸಿ ಮಾಡಿ ತಗೊಂಡೋಗಿ ಎಲ್ಲಾ ರೀತಿ ಜನ ಬರ್ಲಿ ಅಂತ ಅನ್ನೋ ಕಡೆ ನೀವು ರೆಡಿ ಇರಬೇಕು. ಓನರ್ಸ್ ನೀವು ಬಾರ್ಗೇನ್ ಮಾಡ್ತೀರಾ, ನಾ ರೆಡಿ ಇದ್ದೀನಿ ಮಾತಾಡಿ ಅಂತ ಚೌಕಾಸಿ ಮಾಡೋದು, ಕಮ್ಮಿ ಮಾಡೋದು ಅಂತ ಕಡೆ ಹೆಲ್ಪ್ ಆಗ್ತದೆ. ತುಂಬಾ ಜನಗಳು ಬರ್ತಾರೆ, ಮತ್ತೆ ಎಲ್ಲಿ ಒಡದಾಟ ಇರುತ್ತೆ, ತುಂಬಾ ಮೂವ್ಮೆಂಟ್ಸ್ ಇರುತ್ತೆ, ಗಲಾಟೆಗಳಿರುತ್ತೆ. ನ್ಯೂಸ್ ಚಾನೆಲ್ ಅಲ್ಲಿ ಬಂದು ಇದರಿಂದ ಹೆಲ್ಪ್ ಆಗ್ತದೆ. ಮತ್ತೆ ಒಬ್ರು ಇದಾರೆ ಈಗ ಇಲ್ಲಿ ವಿಠಲ್ ಅಂತ ಅಂದ್ಬಿಟ್ಟು, ಬಸವರಾಜು ಅಂತ. ಸೊ ನಿಮ್ ಜೊತೆ ಮಾತಾಡಕ್ ಆಗಿಲ್ಲ, ಕಾಲ್ ಮಾಡ್ತೀನಿ, ನೆನ್ನೆ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಬಿಸಿ ಇದ್ದೆ. ಸೊ ಇವ್ರದೊಂದು ನ್ಯೂಸ್ ಚಾನಲ್ ಇದೆ, ಇವ್ರಿಗೆ ನಾನು ಮೆರೂನ್ ಕೊಟ್ಟಿದ್ದೆ, ಸೇಮ್ ಕಲರ್ ಅಲ್ಲಿ ಬಂದಿದ್ದು ಮೆರೂನ್ ಕೊಟ್ಟಿದ್ದೆ. ಏನಕ್ಕೆ ಅಂತಂದ್ರೆ ಪ್ಯೂರ್ ರೆಡ್ ನ್ಯೂಸ್ ಚಾನಲ್ ಎಲ್ಲರೂ ಯೂಸ್ ಮಾಡ್ತಾರೆ, ಅದು ಬಿಟ್ರೆ ಸ್ವಲ್ಪ ಮೆರೂನ್ ಕಲರ್ ಯೂಸ್ ಮಾಡ್ತಾರೆ. ಮೆರೂನ್ ಅಂದ್ರೆ ಇದು ಸ್ವಲ್ಪ ಡಾರ್ಕ್ ಇರುತ್ತೆ, ಲೇಡೀಸ್ ಅಣಬಟ್ ಇರುತ್ತಲ್ಲ ಆ ಕಲರ್ ಇರುತ್ತೆ, ಸ್ವಲ್ಪ ಬ್ಲಾಕ್ ಕಲರ್ ಮಿಕ್ಸ್ ಆಗುತ್ತೆ. ಅದನ್ನ ನ್ಯೂಸ್ ಚಾನಲ್ ಕೊಟ್ರೆ ಒಳ್ಳೇದು. ಕೆಂಪುದು ಯೂಸ್ ಆಗಲ್ಲ, ಮಳಿಗೆಗಳಲ್ಲಿ ಆ ಬಣ್ಣನೂ ಯೂಸ್ ಆಗಲ್ಲ. ಸೊ ನೀವೇನ್ ತಿಳ್ಕೊಬೇಕಂದ್ರೆ ಪ್ರತಿಯೊಂದು ಬಣ್ಣಗಳದ್ದು ಕ್ವಾಲಿಟಿ ಇರುತ್ತೆ, ಅದಕ್ಕೆ ತಕ್ಕಂಗೆ ನಾವು ಮಾಡಬೇಕು ಅಂತ. ಸೆಕೆಂಡ್ ಬಂದು ತುಂಬಾ ಫೇಮಸ್ ಆಗಿ ಯೂಸ್ ಮಾಡೋದು ಬಂದು ನೋಡಿ ವೈಟ್. ಫುಲ್ ಬ್ಯಾಕ್ ಗ್ರೌಂಡ್ ಎಲ್ಲ ವೈಟ್ ಇರುತ್ತೆ. ನಮ್ದು ಕಂಟೆಂಟ್ ಏನಿರುತ್ತೆ ಅದೆಲ್ಲ ಮೇಲ್ಗಡೆ ಟೈಪ್ ಮಾಡ್ತೀವಿ. ಇಡೀ ಒಂದು ವಿಸಿಟಿಂಗ್ ಕಾರ್ಡ್ ಆಗ್ಲಿ, ನಮ್ಮ ಪ್ಯಾಂಪ್ಲೆಟ್ ಆಗ್ಲಿ, ನಮ್ಮ ಕಂಪ್ನಿ ಬೋರ್ಡ್ ಆಗ್ಲಿ ಎಲ್ಲ ಕೂಡ ವೈಟ್ ಇರುತ್ತೆ. ವೈಟ್ ಅಲ್ಲಿ ಏನಾಗ್ತದೆ ಅಂದ್ರೆ ರಾಜಕೀಯದವ್ರಿಗೆ ಒಳ್ಳೇದು, ಜನಗಳನ್ನ ಸೇರ್ಸೋಕೆ ಒಳ್ಳೇದು. ಮತ್ತು ಇಲ್ಲೊಂದು ಪ್ಲಾನೆಟ್ ಹಾಕಿದೀನಿ, ಏನಕ್ಕೆ ಇದು ಸ್ವಲ್ಪ ರಿಸರ್ಚ್ ಮೇಲೆ ನಾನು ನೋಡಿದ್ದು. ಚಂದ್ರ ಮತ್ತು ಶುಕ್ರ ಗ್ರಹನ ಕೂಡ ತೋರಿಸುತ್ತೆ. ಚಂದ್ರ ಅಂತ ಏನಂತಂದ್ರೆ ಚಂದ್ರನ್ ಸಂಬಂಧಪಟ್ಟಂತ ಕೆಲಸಗಳು, ಡೈರಿ ಆಗ್ಲಿ, ಪೇಂಟ್ ಶಾಪ್ ಆಗ್ಲಿ, ಆರ್ಟಿಸ್ಟ್ ಗಳಿಗಾಗ್ಲಿ, ಇಂಟೀರಿಯರ್ ಕಂಪ್ನಿಗಳಿಗಾಗ್ಲಿ, ಅವ್ರಗಳಿಗೆ ಬ್ಯಾಕ್ ಗ್ರೌಂಡ್ ಕಲರ್ ನೀವು ವೈಟ್ ಯೂಸ್ ಮಾಡೋದು ಹೆಲ್ಪ್ ಆಗುತ್ತೆ. ಬಟ್ ಏನಂತಂದ್ರೆ ಲಕ್ಸುರಿ ಐಟಮ್ಸ್, ಮಕ್ಕಳದ್ದು ಒಂದು ಐಟಮ್ಸ್ ಗಳು ಸೇಲ್ ಮಾಡೋದು, ಲೇಡೀಸ್ ಬಟ್ಟೆಗಳು, ಗಾರ್ಮೆಂಟ್ಸ್ ಗಳು, ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ ವೈಟ್ ಬ್ಯಾಕ್ ಗ್ರೌಂಡ್. ತುಂಬಾ ನೋಡಿದೀನಿ. ಅಕ್ಷರಗಳ ಕಲರ್ ಮಾತ್ರ ಚೇಂಜ್ ಮಾಡಬೇಕು. ಅದನ್ನ ಈ ಟಾಪಿಕ್ ಅಲ್ಲಿ ಮಾತಾಡಲ್ಲ, ತುಂಬಾ ಡ್ರ್ಯಾಗ್ ಆಗ್ಬಿಡುತ್ತೆ. ಏನಕ್ಕೆ ಒಂದು 5 ಕಲರ್ ಇಲ್ಲಿ ರಿಪೀಟ್ ಇದೆ, ನೆಕ್ಸ್ಟ್ ಒಂದು ಬರ್ತಾರ ಅನಾಲಿಸಿಸ್ ಮೇಲೆ, ಅದಕ್ಕೆ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮತ್ತೆ ಈ ಮಿಕ್ಕಿದ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಎಲ್ಲಿ 5 ಕಲರ್ ಕಾಣಿಸುತ್ತೆ ಅದ್ರ ಗುಣಗಳು ಕಾಣಿಸ್ತಿದೆಯಾ ನೋಡ್ತಾ ಹೋಗಿ. ಈ ವೈಟ್ ಇರಬೇಕಾದ್ರೆ ಏನ್ ಯೂಸ್ ಅಂತಂದ್ರೆ ಡೆಲಿಗೇಟ್ ವರ್ಕ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಕೆಲಸನ ಹಂಚ್ತೀರಾ, ಒಬ್ರೇ ಮಾಡಲ್ಲ, ಹಂಚ್ಬಿಟ್ಟು ಕೆಲಸ ಮಾಡ್ತೀರಾ. ಸೊ ಇಂಟೆನ್ಷನ್ ಆಗಿ ಏನ್ ಮಾಡಿರ್ತೀವಿ ಅಂದ್ರೆ ಯಾವಾಗ್ಲೂ ವೈಟ್ ನ ಸ್ವಲ್ಪ ಮಿಕ್ಸ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಎಲ್ಲಾ ಕೆಲಸನೂ ಒಬ್ರೇ ಮಾಡಕ್ ಆಗಲ್ಲ. ಯೂಟ್ಯೂಬ್ ಅಲ್ಲಿ ನೋಡಿ ಸೆಂಟ್ರಲ್ ಇದೆ ಆಯ್ತಾ. ಯೂಟ್ಯೂಬ್ ಅಲ್ಲಿ ಯಾರ್ಯಾರು ವಿಡಿಯೋಸ್ ಅಪ್ಲೋಡ್ ಮಾಡಿದೀರಾ ಅಥವಾ ಯಾರ್ಯಾರು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅವ್ರಿಗೆ ಐಡಿಯಾ ಇರುತ್ತೆ. ಯೂಟ್ಯೂಬ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಫ್ರೀ ಬಿಡುತ್ತೆ, ನಿಮ್ಗೆ ಇಷ್ಟ ಬಂದಿದ್ ಕಂಟೆಂಟ್ ಅಪ್ಲೋಡ್ ಮಾಡಿ, ಇಷ್ಟ ಬಂದಿದ್ ಯೂಸ್ ಮಾಡಿ. ಅವ್ರ ಕೆಲಸ ಏನ್ ಮಾಡಬೇಕು, ಉದಾಹರಣೆಗೆ ನಾನು ವಿಡಿಯೋ ರೆಡಿ ಮಾಡಿ ನಿಮಗೆ ಕಳಿಸಿ ನೀವು ಅದನ್ನ ಅಪ್ಲೋಡ್ ಮಾಡ್ಬೇಕಿತ್ತು, ಇಲ್ಲ ಆ ರೀತಿ ಮಾಡಲ್ಲ, ಬಿಟ್ಬಿಡ್ದವ್ರು ಅವರು ನೀವು ಮಾಡಿ ಅಂತ. ಬಟ್ ಅದನ್ನ ಮಾನಿಟರ್ ಮಾಡ್ತಾರೆ. ಮಾನಿಟರ್ ಅಂತಂದ್ರೆ ಅಪ್ಲೋಡ್ ಏನ್ ಮಾಡ್ತಿದ್ದೀರಾ ಸರಿ ಇದೆಯಾ ಇಲ್ವೋ ಅಂತ. ಅದು ಇಲ್ಲೊಂದು ಟ್ರಯಾಂಗಲ್, ಮಾಮೂಲಿ ತ್ರಿಭುಜಾಕಾರದಲ್ಲಿ ಒಂದು ಶೇಪ್ ಇದೆ, ಮತ್ತೆ ಇಲ್ಲಿ ಒಂದು ಬೆಂಡ್ ಆಗಿದೆ. ಅದು ಶೇಪ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಇವತ್ತು ಬರೀ ಬಣ್ಣದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಬಟ್ ಈ ರೀತಿ ಏನಿರುತ್ತೆ ಅಲ್ಲಿ ಬಂದು ನಿಮ್ಗೆ ಯಾವಾಗ್ಲೂ ಫಸ್ಟ್ ಬಿಟ್ಬಿಟ್ಟು ಹಿಡಿತೀರಾ, ಮುಂದೆ ಕಳಿಸ್ಬಿಡ್ತೀರಾ, ಆಮೇಲೆ ಹಿಡ್ಕೋತೀರಾ ಗ್ರಿಪ್ ಅಲ್ಲಿ. ಸೊ ಅವ್ರದೇ ಒಂದು ರೂಲ್ಸ್ ಇರುತ್ತೆ, ಕಂಡೀಷನ್ಸ್ ಇರುತ್ತೆ. ಸೊ ಬಿಳಿ ಬಣ್ಣ ಯೂಸ್ ಮಾಡ್ಬೇಕಾದ್ರೆ ಜನರಲ್ ಆಗಿ ಎಲ್ಲರೂ ಯೂಸ್ ಮಾಡ್ತೀರಾ, ಪ್ರತಿಯೊಬ್ರು ಯೂಸ್ ಮಾಡ್ತೀರಾ ವೈಟ್ ಕಲರ್. ಬಟ್ ವೈಟ್ ಕಲರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ
ತುಂಬಾ ಡಿಫ್ರೆಂಟ್ ಆಗಿರೋ ಯುನೀಕ್ ಆಗಿರೋ ಐಟಮ್ಸ್ ಗಳನ್ನ ಸೇಲ್ ಮಾಡಿದ್ರೆ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ. ಇಲ್ಲಿ ಕೂಡ ನೀವು ರೇಟ್ ನ ಕಮ್ಮಿ ಫಿಕ್ಸ್ ಮಾಡಕ್ ಆಗಲ್ಲ, ಅಥವಾ ರೇಟ್ ನ ನೀವು ಡಿಮ್ಯಾಂಡ್ ಮಾಡಿದ್ರೆ ಕೆಲವು ಅಡ್ಜಸ್ಟ್ ಆಗ್ತಾರೆ, ಕೆಲವರು ಅಡ್ಜಸ್ಟ್ ಆಗಲ್ಲ. ಸೊ ಎಲ್ಲಿ ನೀವು ರೇಟ್ ಫಿಕ್ಸ್ ಮಾಡಕ್ ಆಗಲ್ಲ ಅಂತ ಬಣ್ಣಗಳನ್ನ ಯೂಸ್ ಮಾಡಬೇಡಿ. ಇಲ್ಲಿ ನೀವು ನಿಮ್ಮ ರೇಟ್ ಏನೇ ಫಿಕ್ಸ್ ಮಾಡಿ ಮೇಲೆ ಕೆಳಗೆ ಏನೇ ಕಮ್ಮಿ ಮಾಡಿದ್ರು ಜನಗಳು ಏನ್ ಮಾಡ್ತಾರೆ ಅಂದ್ರೆ ಕೂತ್ಕೊಂಡು ತುಂಬಾ ಹೊತ್ತು ಬಾರ್ಗೇನ್ ಮಾಡ್ತಾರೆ, ಮತ್ತು ಒಂದು ಕನೆಕ್ಷನ್, ಎಮೋಷನಲ್ ಕನೆಕ್ಷನ್ ಅಂತ ಹೇಳ್ತೀವಿ, ಒಂದು ನಿಮ್ಮ ಮೇಲೆ ಒಂದು ಸೆಂಟಿಮೆಂಟ್ ಜಾಸ್ತಿ ಇರುತ್ತೆ ಯಾವಾಗ ಈ ಒಂದಿದ್ದಾಗ, ವೈಟ್ ಯೂಸ್ ಮಾಡಿದಾಗ. ಸೊ ನೀವು ಅವ್ರು ಬೇಜಾರಾಗ್ತಾರೆ ಅಂತ ಅಂದ್ಬಿಟ್ಟು ಕೆಲವು ಸಲ ರೇಟ್ಗಳು ಕರೆಕ್ಟಾಗಿ ಕೊಡಕ್ ಆಗಲ್ಲ. ಬಟ್ ಎಲ್ಲಿ ಫಿಕ್ಸ್ ಇರುತ್ತೆ ಅಮೌಂಟ್ಗಳು, ರೇಟ್ಗಳ ಅಮೌಂಟ್ ಎಲ್ಲ ಫಿಕ್ಸ್ ಇರುತ್ತೆ ಅಂತ ಕಡೆ ವೈಟ್ ನ ಯೂಸ್ ಮಾಡಬಹುದು. ಬಟ್ ಪ್ರತಿಯೊಂದು ಸರ್ವಿಸ್ಗೂ ನೀವು ಆ ಟೈಮ್ ಅಲ್ಲಿ ನೀವು ರೇಟ್ ನ ಕೊಡ್ತೀರಾ ಅಂತಂದ್ರೆ ಅವರು ಯೂಸ್ ಮಾಡಕ್ ಆಗಲ್ಲ. ಇದನ್ನ ಯೂಸ್ ಮಾಡಬೇಡಿ. ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್, ಬಿಸ್ನೆಸ್ ಪರ್ಪಸ್ಗೆ ಜಾಸ್ತಿ ಯೂಸ್ ಆಗುವಂತ ಟಾಪಿಕ್ ಇದು. ಕಂಪ್ಲೀಟ್ ಬಿಸ್ನೆಸ್, ಬೇರೆ ಕಲರ್ಗಳದ್ದೆಲ್ಲ ಇನ್ನೊಂದ್ಸಲ ನೆಕ್ಸ್ಟ್ ಲೆವೆಲ್ ಮಾತಾಡ್ತೀನಿ. ಒಂದು 8 ಟಾಪಿಕ್ ಇದೆ, ಬಣ್ಣಗಳ ಬಗ್ಗೆನೇ ಮಾತಾಡ್ತೀವಿ ಅಂದ್ರೆ ಒಂದು 20 ಗಂಟೆ ಮಾತಾಡಬಹುದು. ಅದರಲ್ಲಿ ಇದು ಇವತ್ತು ಮಾತಾಡ್ತಾ ಇರೋದು ಕಂಪ್ಲೀಟ್ ಬರೀ ಬಿಸ್ನೆಸ್ ಮೇಲೆ ಮಾತ್ರ. ವ್ಯಾಪಾರ ಯಾರು ಮಾಡ್ತೀರಾ, ವ್ಯವಹಾರ ಯಾರು ಮಾಡ್ತೀರಾ ಅವ್ರಿಗೆ ಮಾತ್ರ. ಏನಕ್ಕೆ ಒಂದಲ್ಲ ಒಂದಿನ ನೀವು ಇದು ಕಲ್ತ ಮೇಲೆ ನಿಮ್ದು ಕೂಡ ಒಂದು ಲೋಗೋ ಮಾಡ್ಕೊಳ್ಳೇಬೇಕು ನಿಮ್ಮ ಒಂದು ಇದರಲ್ಲಿ. ಅದಕ್ಕೋಸ್ಕರ ಇದನ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನೋಡಿ, ಆರೆಂಜ್ ಕಲರ್. ಆರೆಂಜ್ ಕಲರ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ ಮೇಜರ್ ಕಲರ್ ಬಂದು ಆರೆಂಜ್. ಓಕೆನಾ? ಆರೆಂಜ್ ಕಲರ್ ಮೇಲೆನೆ ನಮ್ದು ಫುಲ್ ನಿಂತಿರೋಂಥದ್ದು. ಆರೆಂಜ್ ಕಲರ್ ಅಲ್ಲಿ ಯಾವಾಗ್ಲೂ ನಾವು ಸೆಲೆಕ್ಟ್ ಮಾಡ್ತೀವಿ, ನಾವು ಚೂಸ್ ಮಾಡ್ತೀವಿ. ಚೂಸ್ ಅಂತಂದ್ರೆ ನನಗೆ ಇಷ್ಟ ಆಗಿದ್ದ ಕೆಲಸ ಮಾತ್ರ ಮಾಡಕ್ ಇಷ್ಟಪಡ್ತೀನಿ, ಬೇರೆ ಕೆಲಸಗಳನ್ನ ಮಾಡಲ್ಲ. ನನಗೆ ಇಷ್ಟ ಆಯ್ತಾ ನಾ ಮಾಡ್ತೀನಿ, ನಾ ಮಾಡಲ್ಲ. ಎಕ್ಸಾಂಪಲ್ ಬಂದಿ ನೋಡಿ, ಯೋಗ ಸೆಂಟರ್ ಕೊಟ್ಟಿದ್ದೀನಿ. ಯೋಗ ಎಲ್ಲರೂ ಮಾಡಲ್ಲ, ಇಷ್ಟ ಆದವ್ರು ಮಾತ್ರ. ಯೋಗದಲ್ಲಿ ನಿಮ್ಗೆ ಏನ್ ರಿಟರ್ನ್ಸ್ ಬರುತ್ತೆ, ಯೋಗ ನೀವೇನ್ ಮಾಡ್ತಿದ್ರೆ ಏನು ಗೊತ್ತಿರಲ್ಲ. ಯೋಗ ಟೀಚರ್ಸ್ಗಳು ನೋಡಿ, ಸನ್ಯಾಸಿಗಳು ನೋಡಿ, ಅವರೆಲ್ಲ ಬರೀ ಅವ್ರ ಖುಷಿಗೆ ಮಾತ್ರ ಮಾಡ್ತಾ ಇರ್ತಾರೆ. ಯಾವಾಗ್ಲೂ ಅವರ ಖುಷಿಗೆ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ಏನಂತಂದ್ರೆ, ಎಲ್ಲಿ ನಿಮ್ಗೆ ಖುಷಿ ಆಗುತ್ತೆ, ಆಕ್ಟಿವಿಟೀಸ್ ಇರುತ್ತೆ, ಹೊರಗಡೆ ಕೆಲಸ ಮಾಡ್ತಿರ್ತೀರ, ಅಲ್ಲಿ ನೀವು ಆರೆಂಜ್ ಬಣ್ಣ ಯೂಸ್ ಮಾಡೋದು ಒಳ್ಳೇದು. ಅಥವಾ ನಿಮ್ಮ ಖುಷಿಗೆ, ನಿಮ್ಮ ಕಂಪ್ಲೀಟ್ ಏನೇ ಒಂದು ಬಿಸ್ನೆಸ್ ಆಗ್ಲಿ, ವ್ಯವಹಾರ ಆಗ್ಲಿ, ನಿಮ್ಮ ಖುಷಿ ಆಗ್ಬೇಕು. ಕೆಲವ್ರಿಗೆ ಜನಗಳಿಗೋಸ್ಕರ ಅಂತ ಮಾಡ್ತೀರಾ. ಇದೊಂದು ಲೋಗೋ ಇದೇ ಕಲರ್ ಎಲ್ಲ ಒಂದ್ ಕಡೆ ಯೂಸ್ ಮಾಡಿದೀನಿ, ನೆಕ್ಸ್ಟ್ ತೋರಿಸ್ತೀನಿ ಅದು. ಏನಕ್ಕಂದ್ರೆ ನಂದ್ರಲ್ಲಿ ಇದೆ, ಇದು ನನ್ನ ಇಂಟೆನ್ಷನ್ ಆಗಿ ಇದು ಹಾಕಿರೋದು, ಇದು ಗೊತ್ತಿದ್ದು ಹಾಕಿರೋಂಥದ್ದು. ಇಲ್ಲಿ ಇದು ಇನ್ನೊಂದು ಎಕ್ಸಾಂಪಲ್ ಬಂದೆ ನೋಡಿ, ಆಂಜನೇಯ. ಕೇಸರಿ ಬಣ್ಣ ಅಥವಾ ಈ ಆರೆಂಜ್ ಬಣ್ಣ ಬಂದಾಗ ಆಂಜನೇಯ ದೇವರು ಕೂಡ ಅದೇ ರೀತಿ. ರಾಮ ರಿಕ್ವೆಸ್ಟ್ ಮಾಡ್ಲಿಲ್ಲ, ಬಟ್ ಆಂಜನೇಯ ಸೆಲೆಕ್ಟ್ ಮಾಡಿದ್ದು ರಾಮನೇ ಅಂತ. ಸಾಯವರ್ಗುನು ರಾಮ ರಾಮ ರಾಮ. ಅದೇ ರೀತಿ ಅಲ್ಲಿ ಒಂದ್ಸಲ ನಿಮ್ಗೆ ಒಬ್ರು ಬೇಕು ಅಂತ ಅಥವಾ ಏನ್ ಬೇಕು ಅಂತ ಫಿಕ್ಸ್ ಆಗ್ತೀರಾ, ಅದ್ರ ಮೇಲೆನೆ ಕೆಲಸ ಮಾಡ್ತೀರಾ, ಅದೇ ರೀತಿ ಕೆಲಸ ಮಾಡ್ತೀರಾ. ಸೊ ಆರೆಂಜ್ ಕಲರ್ ನೀವು ಜಾಸ್ತಿ ಯೂಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗೋ ಕೆಲಸ ಮಾತ್ರ ಮಾಡ್ತೀರಾ, ಬೇರೆ ಯಾವುದೂ ಮಾಡಲ್ಲ. ಆರೆಂಜ್ ಕಲರ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಪೂರ್ವಿಕಾ ಮೊಬೈಲ್ಸ್ ಯಾರಿಗಾದ್ರೂ ಐಡಿಯಾ ಇದ್ರೆ, ಪೂರ್ವಿಕಾ ಮೊಬೈಲ್ಸ್ ಅಥವಾ Xiaomi ಅಂತ ಬಂತು, MI ಅಂತ ಫೋನ್ ಬಂತು. ಅಲ್ಲೂ ಕೂಡ ಏನಂತಂದ್ರೆ ಅವ್ರು ಇಷ್ಟ ಬಂದಂಗೆ ಕೆಲಸ ಮಾಡ್ತಾರೆ. MI ಫೋನ್ಗಳೇನಂದ್ರೆ ತುಂಬಾ ಡಿಮ್ಯಾಂಡ್ ಇತ್ತು, ಬುಕ್ಕಿಂಗ್ ಆಗ್ತಾ ಇತ್ತು. ಬಟ್ ಅವ್ರು 15,000 ಫೋನ್ ಅಷ್ಟೇ ಮಾತ್ರ ಲಾಂಚ್ ಮಾಡ್ತಿರು. ಬಿಟ್ಟು ಅವರು ಇದು ಫೋಕಸ್ ಮಾಡೋದಾಗ್ಲಿ, ಸರ್ವಿಸ್ ಸೆಂಟರ್ ಆಗ್ಲಿ, ಸ್ಟಾರ್ಟಿಂಗ್ ಏನು ಮಾಡ್ಲೇ ಇಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಲಾಂಚ್ ಮಾಡ್ತಾ ಹೋಗ್ತಾರೆ, ಅವ್ರಿಗೆ ಇಷ್ಟ ಬಂದಂಗೆ ಫೋನ್ಗಳನ್ನ ಬಿಡ್ತಾ ಹೋಗ್ತಾರೆ. ಯಾಕಂದ್ರೆ ಹೇಳದ್ನಲ್ಲ, ಬಿಸ್ನೆಸ್ ಬಗ್ಗೆ ಮಾತಾಡ್ತಿದೀವಿ, ಕೆಲವು ಒಂದು ಉದಾಹರಣೆಗಳು ತಗೊಂಡು ಬಿಸ್ನೆಸ್ ಬಗ್ಗೆ ಮಾತಾಡೋದು ಈಸಿ ಆಗ್ತದೆ ನಿಮ್ಗೆ ಅಂತ. ಮತ್ತೆ ಪೂರ್ವಿಕಾ ಮೊಬೈಲ್ಸ್ ಬೋರ್ಡ್ ಎಲ್ಲ ಕಡೆ ನೋಡಿರ್ತೀರಾ, ನವಿಲ್ ಇದೆ ಸೆಂಟರ್ ಅಲ್ಲಿ, ಸುತ್ತ ಏನ್ ಬ್ಯಾಕ್ ಗ್ರೌಂಡ್ ಕಲರ್ ಇದೆ ಎಲ್ಲ ಬಂದು ನೋಡಿ ಆರೆಂಜ್ ಕಲರ್. ಬೇರೆಯವ್ರಿಗಿಂತ 500 ರೂಪಾಯಿ 1000 ರೂಪಾಯಿ ಜಾಸ್ತಿ ಇರುತ್ತೆ ಅವ್ರದ್ದು. ಬಟ್ ಅವರು ಮಾರ್ಕೆಟ್ ಅಲ್ಲಿ ಏನು ನಡೀತಾ ಇದೆ ಆ ಮೊಬೈಲ್ಗಳನ್ನ ಸೆಲ್ ಮಾಡ್ತಿರಲ್ಲ. ಪೂರ್ವಿಕಾ ಮೊಬೈಲ್ಸ್ ಬೇಕಾದ್ರೆ ಯಾರು ನಾಳೆ ಹೋಗಿದ್ ಬನ್ನಿ, ಅವ್ರೇನಂತಂದ್ರೆ ಅವ್ರಿಗೆ ಯಾವ್ದು ಇಷ್ಟ ಅದನ್ನ ಸೇಲ್ ಮಾಡ್ತಾ ಇರ್ತಾರೆ ಅವ್ರ ಶಾಪ್ ಅಲ್ಲಿ, ಅಥವಾ ಅವ್ರಿಗೆ ಏನನ್ ಮಾರ್ಜಿನ್ ಬರುತ್ತೆ ಅದನ್ನ ಸೆಲ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಜನಗಳ ಆಡಿಯನ್ಸ್ ಅಷ್ಟೊಂದು ರೆಸ್ಪಾಂಡ್ ಮಾಡಲ್ಲ ಅವರು. ಅಲ್ಲೇನಂದ್ರೆ ಒಂದು ಬ್ರ್ಯಾಂಡ್ ಅಂತ ಇರುತ್ತೆ, ಅವ್ರಿಗೊಂದು ರಿಕ್ವೈರ್ಮೆಂಟ್ ಬಂದಿರುತ್ತೆ, ಅಥವಾ ಅವ್ರಿಗೆ ಏನೋ ಒಂದು ಆರ್ಡರ್ ಬಂದಿರುತ್ತೆ, ಅದ್ರ ಮೇಲೆ ಕೆಲಸ ಮಾಡ್ತಾರೆ. ಅದ್ರಲ್ಲಿ ಸಕ್ಸಸ್ಫುಲ್ ಕೂಡ ಆಗಿದ್ದಾರೆ. ಯಾಕಂದ್ರೆ ಅವ್ರ ಏನ್ ನವಿಲ್ ಯೂಸ್ ಮಾಡಿದ್ದಾರೆ ಅದು ಅವ್ರಿಗೆ ಹೆಲ್ಪ್ ಮಾಡಿದೆ. ಒಂದು 5 ಶೇಪ್ ಅಲ್ಲಿ ಬರುತ್ತೆ, ಆ ಶೇಪ್ ಅಂತ ಟಾಪಿಕ್ ಬಂದಾಗ ಹೇಳ್ತೀನಿ. ನವಿಲ್ ಯೂಸ್ ಮಾಡಿರೋದ್ರಿಂದ ಅವ್ರಿಗೆ ಅದು ಹೆಲ್ಪ್ ಆಗಿದೆ. ಬಟ್ ನಾವು ಇದ್ರ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ಹೋಟ್ಲ್ ಓಪನ್ ಮಾಡಿದೆ, ಅಲ್ಲಿ ನಾನು ಆರೆಂಜ್ ಕಲರ್ ಯೂಸ್ ಮಾಡ್ತು ಅಂದ್ರೆ, ನನಗೆ ಇಷ್ಟ ಬಂದಂಗೆ ನಾನು ಅಡಿಗೆ ಮಾಡ್ತೀನಿ ಅಂದ್ರೆ ಜನಗಳು ಒಪ್ಪಲ್ಲ. ಎಲ್ಲಿ ಸರ್ವಿಸ್ ಸೆಕ್ಟರ್ ಇರುತ್ತೆ ಅಂದ್ರೆ, ನಾವು ಬೇರೆಯವ್ರಿಗೋಸ್ಕರ, ಸರ್ವಿಸ್ ಅಂದ್ರೆ ಏನು, ನಾವು ಬೇರೆಯವ್ರಿಗೆ ಮಾಡ್ಕೊಡೋಂಥದ್ದು, ಅಂದಗಡೆ ನೀವು ಆರೆಂಜ್ ಯೂಸ್ ಮಾಡಬೇಡಿ. ನಾನು ಯಾಕೆ ಯೂಸ್ ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ, ಬಟ್ ಅಲ್ಲಿ ನೀವು ಆರೆಂಜ್ ಯೂಸ್ ಮಾಡಬೇಡಿ. ಯಾಕಂದ್ರೆ 3 ಕಲರ್ ಯೂಸ್ ಮಾಡಿದ್ದೀನಿ, ಒಂದೇ ಕಲರ್ ಯೂಸ್ ಮಾಡಿಲ್ಲ. ಬ್ಯಾಕ್ ಗ್ರೌಂಡ್ ಏನಂತ ಹೇಳಿದೆ ಅವಾಗಲೇ, ನಾನೇನಂತ ಯೋಚನೆ ಮಾಡ್ತೀನಿ ಅಂತ, ನನ್ನ ಕಂಪನಿ ಅಥವಾ ನನ್ನ ಚಾನಲ್, ನನ್ನ ಒಂದು ಇದಾಗ್ಲಿ, ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಅದು ಹಿಂದೆ ತೋರಿಸುತ್ತೆ. ಅದು ಆರೆಂಜ್ ಕಲರ್.
ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವಾಗಲೂ ನೆನಪಿಟ್ಕೊಳ್ಳಿ, ಆಂಜನೇಯ ದೇವರು ಇಷ್ಟ ಬಂದಿದಂಗೆನೆ ಎಲ್ಲ ಇಡೀ ಒಂದು ಪಂಚೇಂದ್ರಿಯಗಳನ್ನ ಕಂಟ್ರೋಲ್ ಅಲ್ಲಿ ಇದ್ರೂ ಕೂಡ ಯಾವಾಗ್ಲೂ ರಾಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಆಂಜನೇಯ. ರಾಮನೇ ಕೂಡ ಹೇಳಿದ್ರು ಕೂಡ ಬಿಟ್ಟು ಹೋಗ್ಲಿಲ್ಲ. ಸೊ ಯಾರು ಬೇಕು ಅವ್ರನ್ನ ಹಠವಾಗಿ ನಿಂತು ಮಾಡೋವಂಥವ್ರಿಗೆ ಈ ಕೆಲಸ ಸರಿ. ಸೊ 3 ಬಣ್ಣ ನೋಡಿದ್ವಿ. ಒಂದು ಬಣ್ಣ ನೋಡಿದ್ರೆ ಅಲ್ಲಿ ಓನರ್ಗಳು ರೇಟೇ ಫಿಕ್ಸ್ ಮಾಡಕ್ಕಾಗಲ್ಲ, ಜನಗಳು ಜಾಸ್ತಿ ಜನ ಬರ್ತಾರೆ, ಎಲ್ಲ ಬಂದ್ ಸುಮ್ನೆ ಕೇಳ್ತಾರೆ ಹೋಗ್ತಾರೆ, ಆ ರೀತಿ ಇತ್ತು. ಇನ್ನೊಂದ್ ಕಡೆ ಜನಗಳು ಬರ್ತಾರೆ, ಮಾತಾಡ್ತಾರೆ, ಬಟ್ ರಿಕ್ವೆಸ್ಟ್ ಮಾಡ್ತಾರೆ, ಓವರ್ ರಿಕ್ವೆಸ್ಟ್ ಮಾಡ್ತಾರೆ. ಇಲ್ಲಿ ನೋಡಿದ್ವಿ ಆರೆಂಜ್ ಕಲರ್ ಅಲ್ಲಿ ಓನರ್ ಇದೆ, ಅವ್ರದೇ ಇಷ್ಟ ಬಂದಂಗೆ, ನನಗೆ ಇಷ್ಟ ಇದ್ರೆ ಮಾಡ್ತೀನಿ, ಮಾಡಲ್ಲ, ಈ ರೀತಿ 3 ಬಣ್ಣದಲ್ಲಿ ಮೂರ್ ಕ್ವಾಲಿಟಿ ಇದೆ. ಇದು ನಿಮ್ಮ ಬಿಸ್ನೆಸ್ ಅಲ್ಲಿ ಕೂಡ ತೋರಿಸುತ್ತೆ. ನೆಕ್ಸ್ಟ್ ಬಂದು ಗ್ರೀನ್ ಕಲರ್, ತುಂಬಾ ಸಲ ನೋಡಿರ್ತೀರಾ, ಹಸಿರು ಬಣ್ಣ. ಹರ್ಬಲ್ ಪ್ರಾಡಕ್ಟ್ ಎಲ್ಲದರಲ್ಲೂ ಕೂಡ ಹಸಿರು ಬಣ್ಣನೇ ಕಾಣಿಸೋದು. ಇಲ್ಲಿ ಅಕಲ್ಟ್ ಅಂದ್ರೆ ನಮ್ಮ ಒಂದು ಫೀಲ್ಡ್ ಅಲ್ಲಿ ನೀವು ಯಾರಿದ್ದೀರಾ, ಮುಂದೆ ಯಾರು ಕಲಿತೀರಾ, ಅವರು ಗ್ರೀನ್ ಬಣ್ಣ ಯೂಸ್ ಮಾಡಿ. ಏನಕ್ಕೆ ಇದು ಸರ್ವಿಸ್ ಓರಿಯೆಂಟೆಡ್ ಬರುತ್ತೆ. ಎದುರುಗಡೆ ಯಾರಿದ್ದಾರೆ ಅವರು ಕಂಫರ್ಟೇಬಲ್ ಆಗಿರೋದನ್ನ ನೋಡಕ್ ಟ್ರೈ ಮಾಡ್ತೀರಾ. ಅಂದ್ರೆ ನಿಮ್ಮ ಎದುರುಗಡೆ ಯಾರು ಬರ್ತಾರೆ ಅವರು ಚೆನ್ನಾಗಿರ್ಬೇಕು. ನಿಮ್ಗೆ ಹಸಿರು ಬಣ್ಣ ನೀವು ಯೂಸ್ ಮಾಡಿದ್ರೆ ನಿಮ್ಮ ಒಂದು ಲೋಗೋದಲ್ಲಿ, ಅಥವಾ ಹಸಿರು ಬಣ್ಣ ನೀವು ಇಷ್ಟ ಆಯ್ತು ಅಂತಂದ್ರೆ ಎದುರುಗಡೆ ಯಾರು ಬರ್ತಾರೆ ಅವ್ರು ಆರಾಮಾಗಿರ್ಬೇಕು, ಯಾರು ಬರ್ತಾರೆ ನಿಂತ ಅವ್ರು ಆರಾಮಾಗಿರ್ಬೇಕು, ಮತ್ತೆ ಅವ್ರು ಚೆನ್ನಾಗಿರ್ಬೇಕು. ಅದಾದ್ಮೇಲೆ ಆರ್ಟಿಸ್ಟ್ ಗಳಿಗೆ ತುಂಬಾ ಒಳ್ಳೇದು. ಈಗ ಯಾರು ಆರ್ಟಿಸ್ಟ್ ಇಲ್ಲ, ಅದಕ್ಕೋಸ್ಕರ ಆರ್ಟಿಸ್ಟ್ ಹೇಳಲಿಲ್ಲ. ಯಾರಾದ್ರೂ ನಿಮ್ಗೆ ಫ್ಯೂಚರ್ ಅಲ್ಲಿ ಬಂದು ಕೇಳ್ತಾರೆ, ಯಾರು ಒಬ್ರು ಆರ್ಟಿಸ್ಟ್ ಗಳು, ಅವ್ರಿಗೊಂದು ಲೋಗೋ ಬೇಕು ಅಂತ, ಅವ್ರಿಗೆ ಗ್ರೀನ್ ಕೊಡಿ. ಏನಕ್ಕೆ ಬೇರೆಯವ್ರನ್ನ ಖುಷಿ ಪಡಿಸ್ತಾರಲ್ಲ, ಹಾಡು ಹೇಳೋದು, ಕುಣಿಯೋದು, ಡ್ಯಾನ್ಸ್ ಮಾಡೋದು, ಬೇರೆಯವ್ರಿಗೋಸ್ಕರ 2 ತರ ಇರ್ತಾರೆ. ಅವ್ರಿಗೋಸ್ಕರ ಅವ್ರು ಖುಷಿ ಪಡೋರು ಅಂದ್ರೆ ಆರೆಂಜ್ ಕಲರ್, ಬೇರೆಯವ್ರಿಗೋಸ್ಕರ ಎಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಗ್ರೀನ್ ಬಣ್ಣ. ಹಸಿರು ಬಣ್ಣ ಯೂಸ್ ಮಾಡೋದು ಯಾವಾಗ್ಲೂ ಬೇರೆಯವ್ರಿಗೋಸ್ಕರ ಮಾಡೋ ಅಂತದ್ದು. ಇಲ್ಲಿ ನಿಮ್ಗೋಸ್ಕರ ನೀವು ಮಾಡ್ಕೊಳಕ್ ಆಗಲ್ಲ, ತುಂಬಾ ಖುಷಿಯಾಗಿ ಆರಾಮಾಗಿರ್ತೀರ. ಮತ್ತೆ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗ್ಬಿಡುತ್ತೆ ಟಾಪಿಕ್. ಪಾಕಿಸ್ತಾನ ವಿಷಯದಲ್ಲಿ ಬಂದಾಗ ಏನಾಗ್ತದೆ ಅಂದ್ರೆ, ಅಮೆರಿಕದವರು ಪಾಕಿಸ್ತಾನ್ಗೆ ತುಂಬಾ ಅಮೌಂಟ್ ಫೀಡ್ ಮಾಡಿ, ಅಮೌಂಟ್ ಕೊಟ್ಟು ಅವರದ ಒಂದು ಯುದ್ಧಗಳಿಗೆ ಇವ್ರನ್ನ ಯೂಸ್ ಮಾಡ್ತಾ ಇದ್ರು, ಅವ್ರಿಗೆ ಟ್ರೈನಿಂಗ್ ಕೊಟ್ಟು. ಆಗ್ಲೂ ಕೂಡ ಅದೇ ರೀತಿ ಅವರು ಹೊರಗಡೆ ಯಾರು ಬರ್ತಾರೆ ಅವ್ರನ್ನ ಇದ್ ಮಾಡ್ತಾರೆ. ಅದ್ರ ಹೆಚ್ಚುಕಮ್ಮಿ ಮಾಮೂಲಿ ಲದಾಖ್ವರ್ಗು ಸ್ವಲ್ಪ ಟ್ರಾವೆಲ್ ಮಾಡಿದೀನಿ. ಜನಗಳು ಯಾವ ರೀತಿ ಇರುತ್ತೆ ಅಂದ್ರೆ, ಗ್ರೀನ್ ಬಣ್ಣ ಯೂಸ್ ಮಾಡೋಂಥವ್ರು ತುಂಬಾ ಕಾಮ್ ಆಗಿರ್ತಾರೆ, ತುಂಬಾ ಫ್ರೆಂಡ್ಲಿ ಇರ್ತಾರೆ, ತುಂಬಾ ಸಾಫ್ಟ್ ಇರ್ತಾರೆ. ಅವ್ರು ಯಾವಾಗ್ಲೂ ಅಷ್ಟೇ ನಮ್ ಕಂಫರ್ಟ್ ನೋಡ್ತಾರೆ, ಅಂದ್ರೆ ನಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ನೀವು ಸರ್ವಿಸ್ ಓರಿಯೆಂಟೆಡ್ ಅಲ್ಲಿ, ಎಸ್ಪೆಷಲಿ ಅಕಲ್ಟ್ ಬಿಸ್ನೆಸ್ ಅಲ್ಲಿ, ಉದಾಹರಣೆಗೆ ನೀವು ನ್ಯೂಮರಾಲಜಿಸ್ಟ್ ಗಳು ಆದ್ರಿ ಅಂತಂದ್ರಿ, ಸೊ ನೀವು ಕಂಟಿನ್ಯೂ ಮಾಡ್ತೀರಿ ಇದೇ ಫೀಲ್ಡ್ ಅಂತಂದಾಗ ಗ್ರೀನ್ ಬಣ್ಣ ಸ್ವಲ್ಪ ಆದ್ರೂ ಎಲ್ಲರೂ ಮಿಕ್ಸ್ ಮಾಡಿ. ಏನಕ್ಕೆ ಅಂತಂದ್ರೆ, ಯಾರೇ ಬರ್ಲಿ ಅವರು ಆರಾಮಾಗಿ ಕೂತ್ಕೊಂಡು ಮಾತಾಡಬೇಕು, ಅದು ಮೇನು, ತುಂಬಾ ಇಂಪಾರ್ಟೆಂಟ್ ಅದು. ಸೊ ಗ್ರೀನ್ ಬಣ್ಣ ನಿಮ್ಮ ಲೋಗೋದಲ್ಲಿ ಇದನ್ನ ಯೂಸ್ ಮಾಡಿ. ಗ್ರೀನ್ ಇವತ್ತೇನು ಕನ್ಸರ್ನ್ ಇರ್ಲಿಲ್ಲ, ಬಟ್ ಹೇಳ್ತಾ ಇದ್ದೀನಿ, ಗ್ರೀನ್ ಬಣ್ಣ ಒಳ್ಳೇದು. ಕೇಸರಿ ಬಿಳಿ ಹಸಿರು ನಮ್ದ್ರಲ್ಲೂ ಇದೆ. ನಾವ್ ಯಾವ ರೀತಿ ಹೊರಗಡೆ ಟ್ರೀಟ್ ಮಾಡ್ತೀವಿ ಎಲ್ರಿಗೂ ಗೊತ್ತು. ಹೊರಗಡೆಯಿಂದ ಯಾರ್ಯಾರು ಬಂದ್ರು ಓಪನ್ ಆರ್ಮ್ಸ್ ಅಲ್ಲಿ, ಅಂದ್ರೆ ಎಲ್ಲಾರು ಯಾರು ಬಂದ್ರು ಓಕೆ, ಯಾರು ಬಂದ್ರು ಓಕೆ. ಸೊ ಈ ರೀತಿ ನಡೆಯೋದು ನಮ್ಮ ಇಂಡಿಯಾದಲ್ಲೂ ಕೂಡ. 3 ಬಣ್ಣ, ಕೇಸರಿ ಬಿಳಿ ಹಸಿರು, 3 ಹೇಳಿದೀನಿ. ಬ್ಲೂ ಒಂದ್ ಹೇಳಲ್ಲ. ಹಸಿರು ಬಣ್ಣ ಇರೋದ್ರಿಂದ ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ ಅಂತಂದ್ರೆ, ಕ್ಯಾಸ್ಟಿಸಮ್ ಒಂದು ರಿಲಿಜನ್ ಬಿಟ್ಟು ಹಸಿರು ಬಣ್ಣ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ, ಯಾವಾಗ್ಲೂ ಹೊರಗಡೆಯವರಿಗೆ ಕಂಫರ್ಟೇಬಲ್ ಆಗಿರ್ಬೇಕು. ಸೊ ಇಡೀ ಇಂಡಿಯಾ ಫುಲ್ ಸ್ಟೋರಿ ಫುಲ್ ಕಂಪ್ಲೀಟ್ ಆಗಿ ಇದೇ ರೀತಿ ನಡೆದಿದ್ದು. ಯಾರೋ ಬಂದ್ರು ದರೋಡೆ ಮಾಡಿದ್ರು, ಯಾರೋ ಬಂದ್ರು ದೋಚಿದ್ರು, ಯಾರೋ ಬಂದ್ರು ಜೊತೆಲಿ ಉಳ್ಕೊಂಡ್ರು, ಆ ರೀತಿ. ನಿಮ್ಮ ಬಿಸ್ನೆಸ್ ಅಲ್ಲಿ ಈ ರೀತಿ ಆದ್ರೆ ಏನ್ ಮಾಡ್ತೀರಾ? ಸೊ ಅಲ್ಲಿ ಹಸಿರು ಬಣ್ಣನ ನೀವು ಯೂಸ್ ಮಾಡೋದು ಅಷ್ಟೊಂದು ಸೂಟೇಬಲ್ ಅಲ್ಲ. ಸರ್ವಿಸ್ ಸೆಕ್ಟರ್, ಹೋಟೆಲ್, ನಮ್ ಫೀಲ್ಡ್, ಇಲ್ಲೆಲ್ಲ ಏನಂತಂದ್ರೆ ನಾವೇ ಕೊಡ್ತೀವಿ. ಹೋಟೆಲ್ ಅಲ್ಲಿ ನಾವು ಗಲಾಟೆ ಮಾಡಕ್ ಆಗಲ್ಲ, ಆಯ್ತಾ? ಬಿಸ್ನೆಸ್ ಅಲ್ಲಿ ಗಲಾಟೆ, ಬಿಸ್ನೆಸ್ ಆಗ್ಲಿ, ಫರ್ಮ್ ಬಿಸ್ನೆಸ್ ಇತ್ತು, ಬೇರೆ ಏನಾರು ಇತ್ತು, ಅಲ್ಲಿ ಇದ್ ಮಾಡಕ್ಕಾಗಲ್ಲ. ಹರ್ಬಲ್ ಅಲ್ಲಿ ಯೂಸ್ ಮಾಡಿ. ಏನಕ್ಕೆ ಹರ್ಬಲ್ ಅಲ್ಲಿ ಅದು ಹಸಿರು ಬಣ್ಣದೇ ಇದಾಗಿರುತ್ತೆ. ಹರ್ಬಲ್ ಪ್ರಾಡಕ್ಟ್ ಗಳಿಗೆ ಗ್ರೀನ್ ಕಲರ್ ಸೂಟೇಬಲ್, ತುಂಬಾ ಚೆನ್ನಾಗಿರುತ್ತೆ. ಏನಕ್ಕೆ ನೇಚರ್ ನಂತ ತೋರಿಸುತ್ತೆ. ಮತ್ತೆ ಹಸಿರು ಬಣ್ಣ ಬಂದು ಹರಿಯ ಒಂದು ಬಣ್ಣ ಜಾಸ್ತಿ ಯೂಸ್ ಮಾಡೋದು ಹರಿ ಇದ್ರಲ್ಲಿ. ಸೊ ಹಾಗಾಗಿ ದೇವರದ ಒಂದು ಬಣ್ಣ, ಹಂಗಾಗಿ 2 ಮ್ಯಾಚ್ ಆಗ್ತಾ ಹೋಗ್ತದೆ. ಇದರಲ್ಲಿ ಅಕಲ್ಟ್ ಇದು ಏನೊಂದು ಜ್ಯೋತಿಷ್ಯದ ಏನಿದೆ, ಆಸ್ಟ್ರಾಲಜಿ, ಅದು ಮಿಕ್ಸ್ ಮಾಡಲ್ಲ, ಕನ್ಫ್ಯೂಷನ್ ಆಗ್ತದೆ. ಗ್ರೀನ್ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಿ. ನೀವು ರೆಡಿ ಇದ್ರೆ ಮಾತ್ರ ಹಸಿರು ಬಣ್ಣ ಯೂಸ್ ಮಾಡಿ. ನಿಮ್ ಕಂಫರ್ಟೇಬಲ್ ಆಗಿಲ್ಲ, ಕೆಲವು ಸಲ ಏನಾಗ್ತದೆ ಅಂದ್ರೆ, ಕೆಲವರು ಇದೇ ಒಂದು ಅಕಲ್ಟ್ ಫೀಲ್ಡ್ ಅಲ್ಲಿ ದುಡ್ಡು ಕಾಸ್ಕೋಸ್ಕರನೇ ಮಾಡ್ತಾರೆ, ಅಂತವ್ರು ಗ್ರೀನ್ ಯೂಸ್ ಮಾಡಬೇಡಿ, ಕನ್ಫ್ಯೂಷನ್ ಜಾಸ್ತಿ ಆಗ್ತದೆ. ಬೇರೆ ಬಿಸ್ನೆಸ್ ಗಳಲ್ಲಿ ಯೂಸ್ ಮಾಡ್ಬೇಕಾದ್ರೆ ಗ್ರೀನ್ ಯೂಸ್ ಮಾಡ್ವಿ. ಕನ್ಸ್ಟ್ರಕ್ಷನ್ಗೆ ಗ್ರೀನ್ ಸೂಟೇಬಲ್ ಅಲ್ಲ, ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಿದ್ದಕ್ಕೆ ಸೂಟೇಬಲ್ ಅಲ್ಲ. ಟೇಲರಿಂಗ್ ಶಾಪ್ ಏನಾದ್ರು ಇತ್ತು ಅಂತಂದ್ರೆ ಅಲ್ಲಿ ತಕ್ಕ ಮಟ್ಟಿಗೆ ಯೂಸ್ ಮಾಡಬಹುದು. ಬಟ್ ತುಂಬಾ ನಾನು ನೋಡಿದ ಮಟ್ಟಿಗೆ ತುಂಬಾ ಜಾಸ್ತಿ ಮಟ್ಟಿಗೆ ಹಸಿರು ಬಣ್ಣ ಜಾಸ್ತಿ ಯೂಸ್ ಮಾಡಲ್ಲ. ಇದು ತುಂಬಾ ಬ್ರ್ಯಾಂಡಿಂಗ್ ಅಲ್ಲಿ ಹೆವಿ ಯೂಸ್ ಮಾಡೋದು ಬಂದು ನೋಡಿ ಸ್ಪ್ರೈಟ್ ಅಲ್ಲಿ. ಸ್ಪ್ರೈಟ್ ಅಡ್ವರ್ಟೈಸ್ ಅಲ್ಲಿ ಕುಡಿದಷ್ಟು 2 ನಿಮಿಷದಲ್ಲಿ ದಾಹ ಹೋಗುತ್ತೆ, ಕಮ್ಮಿ ಆಗುತ್ತೆ. ಅಲ್ಲೇನ್ ಮಾತಾಡ್ತಾರೆ ಅಂದ್ರೆ, ನಿಮ್ಮ ಒಂದು ಕಂಫರ್ಟ್ ಮಾತಾಡ್ತಾರೆ. 7 ಅಪ್ ಮತ್ತೆ ಸ್ಪ್ರೈಟ್ ಏನಿದೆ ಆ ಒಂದು ಇದರಲ್ಲಿ, ಸ್ಪ್ರೈಟ್ ಅಲ್ಲಿ ಸ್ಟಾರ್ಟಿಂಗ್ ತುಂಬಾ ಮಾರ್ಕೆಟಿಂಗ್ ಮಾಡಿದ್ದು ಗ್ರೀನ್ ಅಲ್ಲನೇ ಅವರು. ಹಾಗಾಗಿ ಗ್ರೀನ್ ಬಣ್ಣ ನಿಮ್ಮ ಒಂದು ಚಾಯ್ಸ್, ಅದು ನಿಮ್ಗೆ ಇಷ್ಟ ಇದ್ರೆ. ಸೊ 3 ಬಣ್ಣ ಏನಾಗ್ತಿತ್ತು,
ಜನ ಯಾರೋ ಬರ್ತಿದ್ರು, ಏನೋ ಹೇಳ್ತಿದ್ರು, ಇಲ್ಲೂ ಜನ ಸ್ವಲ್ಪ ಹಿಂಸೆ ಕೊಡ್ತಾ ಇದ್ರು. ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರಿ, ಇಲ್ಲಿ ನೀವು ರೆಡಿ ಇದ್ದೀರಾ, ನಾವು ನಿಮಗೋಸ್ಕರ ಕೆಲಸ ಮಾಡಕ್ ರೆಡಿ ಇದೀವಿ, ನೀವೇನ್ ಹೇಳ್ತೀರಾ ಅದ್ ಮಾಡಕ್ ರೆಡಿ ಇದ್ದೀವಿ, ಬಟ್ ಅಲ್ಲಿ ನೀವು ಆರಾಮಾಗಿರ್ಬೇಕು ಅಂತ. ಲಾಸ್ಟ್ ಬಣ್ಣ ಬಂದು ಬ್ಲಾಕ್. ಏನಕ್ಕಂದ್ರೆ ಇದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಇದೇ ಬಣ್ಣ. ಬೇಸಿಕಲಿ ಬಂದು 14 16 ಬಣ್ಣ ಇದೆ, ಮಿಕ್ಕಿದ್ದೆಲ್ಲ ಬಂದು ಇದ್ರದ್ದೇ ಒಂದು ಮಿಕ್ಸ್ ಆಗುತ್ತೆ, ಎಲ್ಲಾ ಕಲರ್ಗಳು ಮಿಕ್ಸ್ ಆಗುತ್ತೆ. ವೈಟ್ ಮತ್ತೆ ಬ್ಲಾಕ್ ಮಿಕ್ಸ್ ಆದ್ರೆ ಗ್ರೇ ಆಗುತ್ತೆ, ಸಿಲ್ವರ್ ಆಗುತ್ತೆ, ಸೊ ಅದರದಾದ ಗುಣಗಳ ಮಿಕ್ಸ್ ಆಗ್ತಾ ಹೋಗ್ತದೆ. ಬಟ್ ಕೆಲವು ಬಣ್ಣಗಳು ಹೇಳ್ಬೇಕಿತ್ತು, ಪರ್ಪಲ್ ಆಗ್ಲಿ, ಬ್ಲೂ ಸಿಂಪಲ್ ಆಗಿ ಹೇಳ್ತೀನಿ, ಬಟ್ ಬ್ಲಾಕ್ ಒಂದು ನೆನ್ಪಿಟ್ಕೊಳ್ಳಿ. ಬ್ಲಾಕ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ನೀವು ನಿಮ್ಮ ಕ್ಲೈಂಟ್ಸ್ಗಳನ್ನ, ಅಂದ್ರೆ ನಿಮ್ಮ ಏನ್ ಕಸ್ಟಮರ್ಸ್ ಇರ್ತಾರೆ ಅದನ್ನ ನೀವು ಚೂಸ್ ಮಾಡ್ತೀರಾ. ಅಂದ್ರೆ ನಿಮ್ಮ ಕಂಡೀಷನ್ ನಂಗೆ, ನಿಮ್ಮ ಒಂದು ಯೋಚನೆ ರೀತಿ ನಿಮ್ಗೆ ಇಷ್ಟ ಆದಂಗೆ ಯಾವಾಗ್ಲೂ ಕೆಲಸಗಳು ನಡೀತಾ ಇರುತ್ತೆ. ಯಾವುದೇ ಒಂದು ಬ್ಲಾಕ್ ಕಲರ್ ಇರೋ ಅಂತ ಒಂದು ಲೋಗೋಗಳನ್ನ ನೀವು ನೋಡಿ. ನೆನೆ ಅರ್ಬನ್ ಕ್ಲಾಪ್ ತಂದು ಕೊಟ್ಟಿದ್ದೆ, ಅರ್ಬನ್ ಕ್ಲಾಪ್ ಮೋಸ್ಟ್ಲಿ ರನ್ನಿಂಗ್ ಅಲ್ಲಿ ಇಲ್ಲ. ಅರ್ಬನ್ ಕ್ಲಾಪ್ ಅಲ್ಲಿ ಕೂಡ ಇದೇ ರೀತಿ ಆಗ್ತಿತ್ತು. ಯಾರು ಬುಕ್ಕಿಂಗ್ ಮಾಡ್ತಾರೆ ಅದನ್ನ ನಾವು ಈಗ ನನಗೆ ಇಷ್ಟ ಆಯ್ತು ನಾನು ಸರ್ವಿಸ್ ಬುಕ್ ಮಾಡಬೇಕು, ಬಟ್ ಅಲ್ಲಿ ಆ ರೀತಿ ಇರ್ಲಿಲ್ಲ. ಏರಿಯಾ ಕೇಳ್ತಾ ಇದ್ರು, ನಮ್ಮ ಅಮೌಂಟ್ ಫಿಕ್ಸ್ ಮಾಡ್ತಿದ್ರು, ಅದಾದ್ಮೇಲೆ ಬುಕಿಂಗ್ ತಗೋತಾ ಇದ್ರು. ಅರ್ಬನ್ ಕ್ಲಾಪ್ ಫ್ಲಾಪ್ ಆಗೋಕೆ ಕಾರಣನೇ ಅದು. ತುಂಬಾ ಒಳ್ಳೆ ಐಡಿಯಾ ಇತ್ತು ಅದು. ಯಾರೊಬ್ಬ ಕೆಲಸ ಮಾಡ್ತಾನೆ, ಯಾರಿಗೂ ಕೆಲ್ಸದವ್ರು ಬೇಕು, ಸೊ ಇಬ್ರನ್ನ ಕನೆಕ್ಟ್ ಮಾಡೋದು ಅಷ್ಟೇ ಬೇಕಿದ್ರು ಕೆಲಸ ಈ ಪ್ಲಾಟ್ಫಾರ್ಮ್ ಅಲ್ಲಿ. ಬಟ್ ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವ್ರದೇ ಆದ ಒಂದು ಎಕ್ಸ್ಟ್ರಾ ಕಂಡೀಷನ್ಗಳನ್ನ ಹಾಕಿದ್ರು. ಆಗ ಸುಮಾರು ಲಾಸಸ್ ಆಗಿ ಫ್ಲಾಪ್ ಆಯ್ತು. ಊಬರ್ ಏನಿದೆ ಲೋಗೋ, ಊಬರ್ ಕಂಪ್ನಿದು, ಅದು ಕೂಡ ಇದೇ ರೀತಿ ಇತ್ತು, ಬ್ಲಾಕ್ ಅಂಡ್ ವೈಟ್ ಅಲ್ಲಿ. ಬ್ಲಾಕ್ ಅಲ್ಲೂ ಸೇಮ್ ಇದೇ ರೀತಿ ಆಗಿದೆ. ಊಬರ್ ಅಲ್ಲಿ ಕೂಡ ಕಂಡೀಷನ್ಸ್ ಗಳು ಜಾಸ್ತಿ ಇರ್ತಾ ಇತ್ತು. ಫಾರಿನ್ ಅಲ್ಲಿ ಕ್ಲಿಕ್ ಆಯ್ತು, ಬಟ್ ಓಲಾದಷ್ಟು ಕ್ಲಿಕ್ ಆಗ್ಲಿಲ್ಲ. ಏನಕ್ಕೆ ಓಲಾದಲ್ಲಿ ಯೆಲ್ಲೋ ಕಲರ್ ಇದೆ, ಯೆಲ್ಲೋ ಕಲರ್ ಬಿಸ್ನೆಸ್ ಅಲ್ಲಿ ಫಾಸ್ಟ್ ಕೊಡುತ್ತೆ. ಇಲ್ಲಿ ಬ್ಲಾಕ್ ವಿಷಯಕ್ಕೆ ಬಂದಾಗ ಯಾವಾಗ್ಲೂ ನೋಡಿ, ನಿಮ್ಮ ಒಂದು ಐಟಮ್ಸ್ ಏನಿರುತ್ತೆ ಅದನ್ನ ನೀವು ಜಾಸ್ತಿ ಇಡಬೇಕು. ರೇಟ್ ಜಾಸ್ತಿ ಇತ್ತು ಅಂತಂದ್ರೆ ಯಾವಾಗ್ಲೂ ಸ್ವಲ್ಪ ಹೈಯರ್, ಅಂದ್ರೆ ಪ್ರೀಮಿಯಂ ಕಸ್ಟಮರ್ಸ್ ಜಾಸ್ತಿ ಬರೋದು. ಅಪ್ಪರ್ ಮಿಡಲ್ ಕ್ಲಾಸ್ ಅಥವಾ ಮಿಡಲ್ ಕ್ಲಾಸ್ ಅದು ಮಾಮೂಲಿ ಅಪ್ಪರ್ ಕ್ಲಾಸ್ ಏನಿರುತ್ತೆ ಅವ್ರು ಬರ್ತಾರೆ, ಅಂತ ಕಡೆ ಬ್ಲಾಕ್ ಯೂಸ್ ಮಾಡೋದು ಒಳ್ಳೇದು. ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಂತಂದ್ರೆ, ಒಂದು ವಿಷಯದಲ್ಲಿ ನೀವು ಫುಲ್ ಬುದ್ಧಿವಂತರಾಗಿರ್ತೀರ, ಫುಲ್ ತಿಳುವಳಿಕೆ ತುಂಬಾ ಚೆನ್ನಾಗಿರುತ್ತೆ, ಎಲ್ಲಾ ವಿಷಯ ಗೊತ್ತು, ಅಂತವ್ರಿಗೆ ಇದು ಒಳ್ಳೇದು. ಬ್ಲಾಕ್ ಕಲರ್ ಯೂಸ್ ಮಾಡೋದು ಲಾಯರ್ಸ್ಗಳು ಆಲ್ಮೋಸ್ಟ್ ಅವ್ರು ಅಷ್ಟು ಒಂದು ಲಾಗಳೆಲ್ಲ ಓದಿ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಬಂದಾಗ ಕೆಲವು ವಿಷಯದಲ್ಲಿ, ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ತುಂಬಾ ಜಾಸ್ತಿ ರಿಸರ್ಚ್ ಆಗಿರುತ್ತೆ. ಇದು ಲೂಸ್ ಆಗಿ ಹೋಟೆಲ್ ಬಿಸ್ನೆಸ್ ಹೋಗುತ್ತೆ, ಅಷ್ಟೊಂದು ಸ್ಟ್ರಾಂಗ್ ಅಲ್ಲ. ಯೂಸ್ ಮಾಡಬಹುದು, ಏನಕ್ಕೆ ಅಂದ್ರೆ ನಿಮ್ದು ಸ್ಪೆಷಲೈಸ್, ಅಂದ್ರೆ ನಿಮ್ದೇ ಆದ ಒಂದು ಪರ್ಟಿಕ್ಯುಲರ್ ಮೆನ್ಯೂ ಇತ್ತು, ನಿಮ್ದೇ ಆದ ಒಂದು ಇದಿತ್ತು, ಮತ್ತೆ ಒಂದು 5-6 ಐಟಮ್ಸ್ಗಳು ನೀವೇ ಡಿಫ್ರೆಂಟ್ ಆಗಿ ಮಾಡಿದೀರಾ ಅಂತಂದಾಗ, ತುಂಬಾ ಡಾರ್ಕ್ ಯೂಸ್ ಮಾಡಿದಾಗ ಏನಾಗ್ತದೆ, ನಿಮ್ಗೆ ಇಷ್ಟ ಏನ್ ಹೇಳದ್ನಲ್ಲ, ಕಂಪನಿ ಒಳಗೆ ಏನ್ ನಡೆಯುತ್ತೆ ಅದನ್ನ ತೋರಿಸ್ತಾ ಇರುತ್ತೆ ಬ್ಲಾಕ್. ಸೊ ಬ್ಲಾಕ್ ನಿಮ್ಗೆ ಕಂಪನಿ ಒಳಗಡೆ ಆಲ್ರೆಡಿ ಫಿಕ್ಸ್ ಆಗಿರ್ತೀರ, ನಿಮ್ ಹೋಟ್ಲ್ ಇಂದಾನೆ ಫಿಕ್ಸ್ ಆಗಿರ್ತೀರ, ನನಗೆ ಸಿಗೋ ಜನ ಇದೇ ರೀತಿ ಸಿಗ್ಬೇಕು ಅಂತ. ಸೊ ಇದೊಂದು ಸಮಸ್ಯೆ ಆಗುತ್ತೆ ಯಾವಾಗ್ಲೂ. ಹಾಗಾಗಿ ಕೆಲವು ಸಲ ಕಸ್ಟಮರ್ಸ್ ಗಳು ಡೌನ್ ಆಗ್ತಾರೆ. ಏನಕ್ಕೆ ಅಂತಂದ್ರೆ, ಕಪ್ಪು ಬಣ್ಣ ಎಲ್ಲೇ ಯೂಸ್ ಮಾಡಿದ್ರು ಕೂಡ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಕೆಲಸ ಮಾಡ್ತೀರಾ, ಆ ರೀತಿ ತೋರಿಸುತ್ತೆ. ಸೊ ಕಪ್ಪು ಬಣ್ಣ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಮತ್ತೆ ಇಲ್ಲಿ ಶನಿ ಗಿನಿ ಇವೆಲ್ಲ ಮಿಕ್ಸ್ ಮಾಡಬೇಡಿ. ಏನಕ್ಕೆ ಕೆಲವ್ರಿಗೆ ಐಡಿಯಾ ಇದೆ ಬ್ಲೂ ಮತ್ತೆ ಬ್ಲಾಕ್ ಶನಿ ದೇವರದಲ್ಲ. ಇಲ್ಲಿ ಕಂಪ್ಲೀಟ್ ದೇವರು ಗ್ರಹಗಳು ಎಲ್ಲಾ ಟಾಪಿಕ್ ಬಿಟ್ಬಿಡಿ, ಏನು ಟಾಪಿಕ್ ಇಲ್ಲ. ಸಿಂಪಲ್ ಬ್ಲಾಕ್ ಕಲರ್ ನೀವು ಜಾಸ್ತಿ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ, ನೀವು ಮಾಡೋ ಕೆಲಸ ನಿಮ್ಗೆ ಕ್ಲೀನ್ ಆಗಿ ಗೊತ್ತಿರಬೇಕು. ನೀವೇನ್ ಮಾಡ್ತಿದ್ದೀರಾ ಕೆಲಸ ಅದು ಕ್ಲೀನ್ ಆಗಿ ಗೊತ್ತಿರಬೇಕು. ತುಂಬಾ ಅಂದ್ರೆ ತುಂಬಾ ಎಕ್ಸ್ಪರ್ಟ್ ಆಗಿರ್ಬೇಕು ಆ ಫೀಲ್ಡ್ ಅಲ್ಲಿ. ಅಂತ ಟೈಮಲ್ಲಿ ಮಾತ್ರ ನೀವು ಕಪ್ಪು ಬಣ್ಣನ ಜಾಸ್ತಿ ಯೂಸ್ ಮಾಡಿ. ಮತ್ತೆ ನೀವು ಏನೇ ಆದ್ರೂ ಕೂಡ ಕಮ್ಮಿಲೇ ಸೇಲ್ ಮಾಡಂಗಿಲ್ಲ. ಕಪ್ಪು ಬಣ್ಣ ನೀವು ಯೂಸ್ ಮಾಡ್ತೀರಾ ಅಂದ್ರೆ ಜಾಸ್ತಿಲೇ ಸೇಲ್ ಮಾಡಬೇಕು. ನೀವು ಯಾವತ್ತು ಕಮ್ಮಿ ಮಾಡ್ತೀರಾ ಅವತ್ತು ಸಡನ್ ಆಗಿ ನಿಮ್ಮ ಒಂದು ಕಂಪ್ನಿ ಬಗ್ಗೆ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋ ಸ್ಟಾರ್ಟ್ ಮಾಡ್ತಾರೆ, ಸರಿ ಇಲ್ಲ ಅಂತ. ಅಥಾರಿಟೇಟಿವ್ ಅಂತಂದ್ರೆ ಕಂಟ್ರೋಲ್, ಯಾವಾಗ್ಲೂ ನೀವು ಇಷ್ಟಪಟ್ಟಂಗೆ ಕೆಲಸ ಮಾಡ್ತೀರಾ. ಸೊ ಆರೆಂಜ್ ಕಲರ್ ಅಲ್ಲಿ ಏನಂತ ಇತ್ತು, ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಮಾಡ್ತಿರಲ್ಲ, ಮಾಡಲ್ಲ ಅಂತ. ಇಲ್ಲ ಹಂಗಿಲ್ಲ, ನೀವು ಅನ್ಕೊಂಡಂಗೆ ಕೆಲಸ ಮಾಡ್ಬೇಕು, ಆ ರೀತಿ ಮಾಡ್ತೀರಾ. ಮತ್ತು ಕಪ್ಪು ಬಂದು ನಾವ್ ಯಾವುದೇ ಒಂದು ಬಣ್ಣ ಬಿಟ್ರೆ ಎಲ್ಲಾ ಬಣ್ಣನೂ ಎಳ್ಕೊಳ್ಳೋಂತ ಶಕ್ತಿ ಇರೋದು ಕಪ್ಪು ಬಣ್ಣಕ್ಕೆ. ಸೊ ಹಾಗಾಗಿ ಬ್ಲಾಕ್ ಕಲರ್ ನ ಯೂಸ್ ಮಾಡಿ ನೀವು ಬೇರೆ ಏನೇ ಒಂದು ಕರೆಕ್ಷನ್ ಮಾಡಕ್ ಟ್ರೈ ಮಾಡಿದ್ರೆ, ಬ್ಲಾಕ್ ಅಲ್ಲಿ ಅಷ್ಟು ಬೇಗ ನಿಮ್ಗೆ, ಕಪ್ಪು ಬಣ್ಣದಲ್ಲಿ ಅಷ್ಟು ಬೇಗ ಒಂದು ಪರಿಹಾರಗಳು ಕಣ್ಣು ಕಾಣಿಸಲ್ಲ ತುಂಬಾ ಬೇಗ. ಬ್ಲಾಕ್ ಕಲರ್ ಎಲ್ಲ ಕಡೆ ಅವಾಯ್ಡ್ ಮಾಡ್ತೀವಿ. ವಾಸ್ತು ಪಾಯಿಂಟ್ ಆಫ್ ವ್ಯೂ ಇಂದನೂ ಇದು ಅಷ್ಟೊಂದು ಸೂಟಬಲ್ ಅಲ್ಲ. ಬಿಸ್ನೆಸ್ ಕಾರ್ಡ್ ಅಲ್ಲಿ, ವಿಸಿಟಿಂಗ್ ಕಾರ್ಡ್ ಅಲ್ಲಿ ಕೆಲವು ಕಡೆ ಬ್ಲಾಕ್ ಕೊಡ್ತೀವಿ, ಬಟ್ ನಾನು ಯಾವಾಗಲೂ ಪರ್ಪಲ್ ಕೊಡ್ತೀನಿ. ಬಟ್ ಬ್ಲಾಕ್ ಅಲ್ಲೊಂದು ಕಡೆ ಹೆಲ್ಪ್ ಆಗ್ತದೆ, ಬಾರ್ಡರ್ ಅಲ್ಲಿ. ತುಂಬಾ ಜಾಸ್ತಿ ಅಲ್ಲ, ತುಂಬಾ ಕಮ್ಮಿ. ಅಕ್ಷರಗಳು ಏನ್ ಆಲ್ಫಾಬೆಟ್ಸ್ ಏನ್ ಯೂಸ್ ಮಾಡ್ತೀವಿ, ಈ ರೀತಿ ಅಕ್ಷರಗಳು ಇದ್ರಲ್ಲಿ ಮಾತ್ರ ಹೆಲ್ಪ್ ಆಗ್ತದೆ. ಮತ್ತು ನಾವೇನ್ ಟೈಪ್ ಮಾಡಿದೀವಿ ಇದು ಕೂಡ ಕಪ್ಪೇನೆ. ಸೊ ಇಲ್ಲೂ ಕೂಡ ಅದೇ ರೀತಿ, ಯಾವ ಶೇಪ್ ಅಲ್ಲಿ, ಉದಾಹರಣೆಗೆ ಈ ರೀತಿ ಇತ್ತು, ಎಸ್ ಈ ರೀತಿ ಇತ್ತು, ಇದೆಲ್ಲೂ ಚೇಂಜಸ್ ಆಗಂಗಿಲ್ಲ. ಅಂದ್ರೆ ಏನೊಂದು ಅಕ್ಷರ ಟೈಪ್ ಮಾಡಿದೀವಿ ಅದು ಕರೆಕ್ಟ್ ಆಗಿರ್ಬೇಕು, ಆ ರೀತಿ ಇದ್ರೆ ಮಾತ್ರ ಇದಾಗದ, ಆ ರೀತಿ. ಸೊ ಕಪ್ಪು ಕಲರ್ ಎಲ್ಲಿ ಮ್ಯಾಕ್ಸಿಮಮ್ ಯೂಸ್ ಮಾಡೋದು ನಾವು ಟೈಪಿಂಗ್ ಅಲ್ಲೆಲ್ಲ ಬ್ಲಾಕ್ ಏನೆ. ಅದ್ರ ಅರ್ಥ ಇದೇನೆ,
ಬ್ಲಾಕ್ ಅಲ್ಲಿ ನೀವು ಜಾಸ್ತಿ ಬೆಂಡ್ ಆಗಕ್ಕಾಗಲ್ಲ, ಏನಿರುತ್ತೆ ಅದೇ ಫೈನಲ್. ಸೊ ಈ ರೀತಿ ಇರುತ್ತೆ. ಸೊ ಹಾಗಾಗಿ ಬ್ಲಾಕ್ ಅಲ್ಲಿ ಕಷ್ಟ ಇರುತ್ತೆ. ಆಮೇಲೆ ನಿಮ್ಮ ಒಂದು ಕೆಲಸ, ಉದಾಹರಣೆ ಸ್ಪೆಷಲೈಸೇಷನ್ ಏನಾಗ್ತದೆ ಅಂದ್ರೆ ನಿಮ್ಗೆ ಮಾರ್ಕೆಟಿಂಗ್ ಬರಲ್ಲ. ಈ ಒಂದು ಬ್ಲಾಕ್ ಇದ್ದಾಗ ಮಾರ್ಕೆಟಿಂಗ್ ಮಾಡಕ್ ಬರಲ್ಲ. ನಿಮ್ಗೆ ಫುಲ್ ಗೊತ್ತು, ತುಂಬಾ ಎಲ್ಲಾ ವಿಷಯ ಗೊತ್ತಿರುತ್ತೆ ಅಂತ ಇರುತ್ತೆ. ಯಾರೊಬ್ರು ಬರ್ತಾರೆ, ನಿಮ್ಗೆ ಗೊತ್ತಿರೋ ಬುದ್ಧಿವಂತಿಕೆನ ತಗೋತಾರೆ, ಅದನ್ನ ತಗೊಂಡು ಬೇರೆ ಹೋಗಿ ಸೇಲ್ ಮಾಡ್ಕೋತಾರೆ, ಅವ್ರು ದುಡ್ಡು ಮಾಡ್ತಾರೆ. ಇದನ್ನ ಸೋನಿದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಾಗ್ತಾರೆ, ನಿಮ್ಮನ್ನ ಉಪಯೋಗಿಸ್ಕೋತಾರೆ, ಅಥವಾ ನೀವು ಅತಿಯಾಗಿ ಕೆಲಸ ಮಾಡ್ತೀರಾ, ಅವಶ್ಯಕತೆ ಇಲ್ಲ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಿರ್ತೀರಾ ಕಪ್ಪು ಬಣ್ಣ ಯೂಸ್ ಮಾಡ್ಬೇಕಾದ್ರೆ. ನೆಕ್ಸ್ಟ್ ಬಂದು ಆರೆಂಜ್ ಯಾವ ಲೋಗೋಗ್ ಬೇಕಾದ್ರೂ ಯೂಸ್ ಮಾಡಿ, ಯಾರು ಬೇಕಾದ್ರೂ ಯೂಸ್ ಮಾಡಿ. ಏನಕ್ಕಂದ್ರೆ ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಚೈಲ್ಡ್ ಲೈಕ್ ಅಂತ ಅವ್ನು ಕೊಟ್ಟಿದ್ದೀನಿ, ಏನಕ್ಕಂದ್ರೆ ತುಂಬಾ ಕಂಫರ್ಟ್ ಮಾಡಕ್ ಟ್ರೈ ಮಾಡ್ತೀವಿ, ತುಂಬಾ ಅಂದ್ರೆ ತುಂಬಾ. ಯೆಲ್ಲೋ ಕಲರ್ ಯಾವಾಗ್ಲೂ ಫಾಸ್ಟ್ ಫುಡ್ ಬಿಸ್ನೆಸ್ ಗೆ ತುಂಬಾ ಸೂಟಬಲ್ ಕಲರ್ ಬಂದು ಯೆಲ್ಲೋ ಕಲರ್. ಸೊ ಯೆಲ್ಲೋ ಕಲರ್ ನ ಫುಡ್ ಬಿಸ್ನೆಸ್ ಯಾರೇ ಮಾಡಿದ್ರು ಕೂಡ ಯೆಲ್ಲೋ ಮತ್ತು ರೆಡ್ ನ ಯೂಸ್ ಮಾಡಿ, ತಕ್ಕ ಮಟ್ಟಕ್ಕಾದ್ರೂ ಯೂಸ್ ಮಾಡಿ. ಯೆಲ್ಲೋ ಕಲರ್ ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಕೊಡುತ್ತೆ, ತುಂಬಾ ಮೂವ್ಮೆಂಟ್ ಕೊಡುತ್ತೆ. ಯೆಲ್ಲೋ ಪೇಜಸ್ ಬುಕ್ ಏನ್ ನೋಡಿದಿರಿ, ಟೆಲಿಫೋನ್ ಡೈರೆಕ್ಟರಿ, ಅದು ಕೂಡ ಅದೇ ರೀತಿ ಇದಾಗಿದ್ದು. ಟೆಲಿಫೋನ್ ಡೈರೆಕ್ಟರಿ ಎಷ್ಟೋ ಪ್ರಿಂಟ್ ಆಗಿತ್ತು ಆ ಟೈಮಲ್ಲಿ, ಏನಂದ್ರೆ ಮೂವ್ಮೆಂಟ್ ಜಾಸ್ತಿ ಕೊಡುತ್ತೆ. ಅದೇ ರೀತಿ ಹೇಳ್ದಂಗೆನೆ ಓಲಾ ಕ್ಯಾಬ್ ಏನಿತ್ತು, ರ್ಯಾಪಿಡೋ ಏನಿತ್ತು, ಎಲ್ಲ ಬಂದು ಯೆಲ್ಲೋ ಕಲರ್ ಮೂವ್ಮೆಂಟ್ ಕೊಡುತ್ತೆ, ನಿಮ್ದು ಲೈಫ್ ನ ಮುಂದೆ ತಳ್ಳುತ್ತೆ. ರ್ಯಾಪಿಡೋ ಕ್ಲಿಕ್ ಆಯ್ತು, ರ್ಯಾಪಿಡೋ ಎಲ್ಲರಿಗೂ ಐಡಿಯಾ ಇದೆ. ಜಗಳಗಳಾಯ್ತು, ಲೋಗೋದಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು, ಮತ್ತೆ ರ್ಯಾಪಿಡೋ ಟೋಟಲ್ ಸರಿ ಇರಲಿಲ್ಲ. ಬಟ್ ಬಿಸ್ನೆಸ್ ತುಂಬಾ ಬೇಗ ಕ್ಲಿಕ್ ಆಯ್ತು. ಓಲಾ ಊಬರ್ನ ಓವರ್ಟೇಕ್ ಮಾಡಿ ಊಬರ್ನ ಇಂಡಿಯಾದಿಂದ ಓಡಿಸ್ಬಿಟ್ರು. ಊಬರ್ ಫಾರಿನ್ ಅಲ್ಲಿ ನಂಬರ್ 1 ಇದೆ, ಊಬರ್ ಅನ್ನೋ ಕಂಪ್ನಿ. ಬಟ್ ಓಲಾ ಇಂಡಿಯಾದಲ್ಲಿ, ಊಬರ್ ಅನ್ನೋದು ಎಷ್ಟೊಂದು ಜನ ಐಡಿಯಾನೇ ಇಲ್ಲ. ಯೆಲ್ಲೋ ಕಲರ್ ಬಂದು ಇನ್ನೊಂದು ಹೇಳೋದಾದ್ರೆ ಫ್ಲಿಪ್ಕಾರ್ಟ್, ಅಮೆಝಾನ್ ಆಲ್ ಓವರ್ ವರ್ಲ್ಡ್ ಅಲ್ಲಿ ದೊಡ್ಡ ಕಂಪ್ನಿ. ಇಂಡಿಯಾದಲ್ಲಿ ಫ್ಲಿಪ್ಕಾರ್ಟ್ ಕಾಂಪಿಟೇಷನ್ ಕೊಡ್ತು. ಏನಕ್ಕೆ ಅಂದ್ರೆ ಸೇಲ್ಸ್, ನಾವೇನ್ ಮಾರ್ತೀವಿ ತುಂಬಾ ಫಾಸ್ಟ್ ಕೊಡುತ್ತೆ, ತುಂಬಾ ಒಂದು ಮೂವ್ಮೆಂಟ್ ಜಾಸ್ತಿ ಕೊಡುತ್ತೆ. ಹಳದಿ ಬಣ್ಣ ಎಲ್ಲಿ ಆದ್ರೂ ಯಾರಿಗಾದ್ರೂ ಸಜೆಸ್ಟ್ ಮಾಡಿ, ಹಳದಿ ಬಣ್ಣ ಸ್ವಲ್ಪ ಆದ್ರೂ ಇರಬೇಕು. ಹಳದಿ ಬಣ್ಣ ಎಸ್ಪೆಷಲಿ ಒಂದು ಸ್ಟಾರ್ ರೀತಿಲಿ 5 ದಿಕ್ಕಿರೋಂಥ ಸ್ಟಾರ್ ರೀತಿಲಿ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಇದು ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ಇಲ್ಲದಾಗ್ತದೆ. ನಮ್ಮ ಒಂದು ಕರ್ನಾಟಕ ಮ್ಯಾಪ್ ಅಲ್ಲಿ ಅದಕ್ಕೆ ಮಾಮೂಲಿ ಕೆಂಪು ಮತ್ತೆ ಅರಿಶಿನ ಇದೇ ಮಿಕ್ಸ್ ಇರೋಂಥದ್ದು. ಸೊ ಎರಡೂ ಕಡೆ ನಿಮ್ಗೆ ಕಂಪೇರ್ ಮಾಡ್ಕೊಳ್ಳಿ, ಏನ್ ಕ್ಯಾರೆಕ್ಟರ್ಗಳು ಹೇಳ್ತಾ ಬಂದೆ ಅದು. ಒಂದ್ ಕಡೆ ಜಾಸ್ತಿ ಜನ, ಒಂದ್ ಕಡೆ ಎಲ್ಲಾರ್ನು ಯಾರೇ ಬಂದ್ರು ಓಪನ್ ಆಗಿ ಸೇರಿಸ್ಕೋತೀವಿ, ಖುಷಿಯಾಗಿರ್ತೀವಿ. ಜಗಳಗಳು ಮಾಡಿದೀವಿ, ಕರ್ನಾಟಕದ ಜಗಳಗಳು ನಡೀತಾ ಇರುತ್ತೆ, ಇವ್ರಿಗೆ ಬೈಯೋದು, ಅವ್ರಿಗೆ ಬೈಯೋದು. ಅದಕ್ಕಿಂತ ಜಾಸ್ತಿ ಆಗಿದ್ದಾಯ್ತು, ಮರ್ತೋದ್ರು. 3 ದಿನ 4 ದಿನ ಆದ್ಮೇಲೆ ಜಗಳಗಳು ಮರ್ತೇ ಹೋಗಿರುತ್ತೆ. ಹೊರಗಡೆ ನಮ್ಮ ಬೇರೆ ಒಂದು ಸ್ಟೇಟ್ ಗಳಲ್ಲಿ ಆಗಷ್ಟು ಪ್ರಾಬ್ಲಮ್ ಕರ್ನಾಟಕದಲ್ಲಿ ಯಾವತ್ತೂ ಆಗಿಲ್ಲ, ಆದ್ರೂ ಕೂಡ ಒಂದ್ ವಾರ ಆದ್ಮೇಲೆ ಎಲ್ಲ ಮರ್ತೋಗಿರ್ತಾರೆ. ಏನಕ್ಕೆ ಅಂದ್ರೆ ಅಷ್ಟೇ, ಆಯ್ತು ಹೋಯ್ತು ಈ ರೀತಿ ಫಾಸ್ಟ್ ಮೂವ್ಮೆಂಟ್ ಇರೋಂಥದ್ದು. ಕಲರ್ಗಳು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ, ಚಿಕ್ಕ ಮಟ್ಟದಲ್ಲಿ ಹೆಲ್ಪ್ ಮಾಡುತ್ತೆ. ನಾವ್ ಇವತ್ತು ಮಾಡ್ತಾ ಇರೋದು ಬಂದು ಬಿಸ್ನೆಸ್ ಬಗ್ಗೆ. ಸೊ ಒಂದು 4-5 ಬಿಸ್ನೆಸ್ ಬಗ್ಗೆ ಮಾತಾಡ್ದೇನೆ ಎಂಡ್ ಮಾಡೋದು ಸರಿ ಬರಲ್ಲ. ಇಷ್ಟೊತ್ತು ಏನ್ ಕಲರ್ಗಳ ಬಗ್ಗೆ ಹೇಳ್ತಾ ಹೋದೆ, ಅದರಲ್ಲಿ ಒಂದು ಈ ತರ ಸೆಲೆಕ್ಟ್ ಮಾಡಿದೀನಿ. ಈ ಒಂದು ಕಾನ್ಸೆಪ್ಟ್ ಮೇಲೆ ಏನಾರು ಇದ್ರ ಒಂದು ಏನ್ ತೋರಿಸ್ತಾ ಇದೀನಿ ಇದ್ರ ಬಗ್ಗೆ ಯಾರು ಹೇಳಕ್ ಇಷ್ಟ ಇದ್ರೆ ತಿಳಿಸಿ, ಅಥವಾ ಏನಾದ್ರು ಡೌಟ್ ಕೇಳಂಗಿದ್ರೆ ಕೇಳಿ. ಏನಕ್ಕಂದ್ರೆ ಒಂದು 6 ಲೋಗೋ ತಗೊಂಡಿದ್ದೀನಿ, 6 ಬಣ್ಣನೇ ಎಕ್ಸ್ಪ್ಲೈನ್ ಮಾಡಿದ್ದು. ಈ ಕಲರ್ ಕೆಂಪು ಬಣ್ಣ ಬೇರೆ, ಇಲ್ಲಿರೋಂಥ ಕೆಂಪು ಬಣ್ಣ ಬೇರೆ, ಇಲ್ಲಿರೋದು ಬಂದು ಮೆರೂನ್ ಸೈಡು. ಸೊ 3ಕ್ಕೂ ವ್ಯತ್ಯಾಸ ಇದೆ. ಏನು ನೋಡ್ತಾ ಇದೀರ ಲೋಗೋ, ಇದ್ರ ಕಂಪ್ನಿ ಬಗ್ಗೆ ಐಡಿಯಾ ಇದ್ರೆ ನಾನು ಇಷ್ಟೊತ್ತು ಏನ್ ಹೇಳಿದೆ ನಿಮಗೆ ಸಿಂಕ್ ಆಗಿರುತ್ತೆ. ಯಾಕೆಂದ್ರೆ ಮೆಕ್ಡೊನಾಲ್ಡ್ಸ್ ಅಲ್ಲಿ ನೋಡಿ ಬಂದು ಹಳದಿ ಕಲರ್ ಯೂಸ್ ಮಾಡಿದ್ದಾರೆ. ಕಂಪ್ನಿ ಏನಂತ ಬರುತ್ತೆ, ಎಲ್ಲಾ ರೀತಿ ಕಸ್ಟಮರ್ಸ್ ಬರಲಿ ಅಂತ. ಮೆಕ್ಡೊನಾಲ್ಡ್ಸ್ ಅಲ್ಲಿ ಏನಂತಂದ್ರೆ ಅಲ್ಲಿ ಸ್ಟ್ಯಾಂಡರ್ಡ್ ನೋಡಲ್ಲ, ಅದು ಫಾಸ್ಟ್ ಫುಡ್ ಜಾಯಿಂಟ್. ಯಾರಾದ್ರೂ ಹೋಗಿದ್ರೆ ಗೊತ್ತಿರುತ್ತೆ, ಬರ್ಗರ್ ಟ್ರೈ ಮಾಡಕ್ ಹೋಗ್ತೀರಾ, ಏನೋ ಹೋಗ್ತೀರಾ, ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಮೆಕ್ಡೊನಾಲ್ಡ್ಸ್ ಅಲ್ಲಿ ಒಂದು ರೇಟ್ ಕೂಡ ಚೀಪ್ ಇರುತ್ತೆ, ಕಮ್ಮಿ ಇರುತ್ತೆ ಬೇರೆಯವ್ರಿಗಿಂತ. ಆದ್ರೆ ಕಂಪನಿ ಉದ್ದೇಶ ಏನು, ಇದು ನಿಮ್ಮ ಕಂಪನಿ ಯಾವ ರೀತಿ ಬರಬೇಕು ಜನಗಳು ಅಂತ. ಬಟ್ ಕಂಪನಿ ಏನ್ ನೋಡ್ತಾ ಇದೆ ಅಂದ್ರೆ ಫಾಸ್ಟ್ ಮೂವಿಂಗ್ ಇರಬೇಕು ಅಂತ. ಮೆಕ್ಡೊನಾಲ್ಡ್ಸ್ ನಂಬರ್ 1 ಇತ್ತು, ಸಡನ್ ಆಗಿ ಡೌನ್ ಆಯ್ತು. ಬಟ್ ಅವ್ರದೇ ಆದ ಒಂದು ವ್ಯಾಲ್ಯೂ ಇದೆ ಇವತ್ತು ಕೂಡ. ಒಂದು ಈ ಫಾಸ್ಟ್ ಫುಡ್ ಇಂಡಸ್ಟ್ರಿಯಲ್ಲಿ ಮೆಕ್ಡೊನಾಲ್ಡ್ಸ್ ಇವೆಲ್ಲ ಸಸ್ಟೈನ್ ಆಗ್ತದೆ ಆರಾಮಾಗಿ. ಅದೇ ಬಂದು ನೆಕ್ಸ್ಟ್ ಅಲ್ಲಿ ಬಂದು ನೋಡಿ ಯೂಟ್ಯೂಬ್, ಇದು ಚಾನಲ್. ಯೂಟ್ಯೂಬ್ ಅಲ್ಲಿ ವೈಟ್ ಇದೆ. ವೈಟ್ ಅಲ್ಲಿ ಏನಾಗ್ತದೆ ಅಂದ್ರೆ ಶೇರ್ ಮಾಡೋದು, ಕಮೆಂಟ್ ಮಾಡೋದು. ಅವ್ರು ಯಾವ ರೀತಿ ಅಂತಂದ್ರೆ ಮಾಮೂಲಿ ಸಬ್ಸ್ಕ್ರಿಪ್ಷನ್ ಗೋಗರಿತಾರೆ ಅವರು. ಪ್ರತಿಯೊಬ್ಬರಿಗೂ ನಿಮ್ಗೆ ಸಬ್ಸ್ಕ್ರೈಬ್ ಮಾಮೂಲಿ 3 ತಿಂಗಳು ಫ್ರೀ ತಗೊಳ್ಳಿ, ಟ್ರಯಲ್ ಪೀರಿಯಡ್ ನೋಡಿ. ಏನಾದ್ರೂ ಇಷ್ಟು ದೊಡ್ಡ ಮಟ್ಟಿಗೆ ಹೆಚ್ಚು ಕಮ್ಮಿ ಫೇಸ್ಬುಕ್ ಇಂದ ಜಾಸ್ತಿ ಇದೆ ಗೂಗಲ್, ಇದು ಯಾವುದು ಯೂಟ್ಯೂಬ್ ಡೌನ್ಲೋಡ್ಸ್. ಯೂಟ್ಯೂಬ್ ಆಕ್ಟಿವ್ ಯೂಸರ್ಸ್ ಕೂಡ ಜಾಸ್ತಿ ಜನ ಇದ್ದಾರೆ. ಫೇಸ್ಬುಕ್ ದುಡ್ಡು ಮಾಡೋಷ್ಟು ಯೂಟ್ಯೂಬ್ ಮಾಡಲ್ಲ. ಫೇಸ್ಬುಕ್ ಅಲ್ಲಿ ಅಟ್ಲೀಸ್ಟ್ ಆಡ್ ರನ್ ಮಾಡ್ತೀವಿ, ಆಡ್ ಕ್ಯಾಂಪೇನ್ ಮಾಡ್ತೀವಿ. ಯೂಟ್ಯೂಬ್ ದುಡ್ಡು ಮಾಡಕ್ ಏನೋ ಪ್ಲಾನ್ ಮಾಡ್ಲೇ ಇಲ್ಲ. ಏನಕ್ಕಂದ್ರೆ ಇಲ್ಲಿ ಇರೋಂಥ ಏನದು ಟ್ರಯಾಂಗಲ್ ಇದೆ, ಅದು ಅವರಿಗೆ ಹೊಡೆತ ಕೊಡ್ತು.
ಮತ್ತೆ ಯಾವಾಗ್ಲೂ ಅವರು ಹೊಸ ಕಸ್ಟಮರ್ಸ್ ಮಾತ್ರ ನೋಡ್ತಾ ಇರ್ತಾರೆ, ಹಳಬರ್ನ ರಿಟೈನ್ ಮಾಡಕ್ ಹೋಗಲ್ಲ. ಅಂದ್ರೆ ನೀವೇನೇ ಕಂಪ್ಲೇಂಟ್ ಮಾಡಿ, ಏನೇ ಒಂದು ಇದ್ ಮಾಡಿ, ಯೂಟ್ಯೂಬ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಕಂಪ್ಲೇಂಟ್ ಮಾಡಿದ್ರು ಕೂಡ ಅಷ್ಟೊಂದು ರೆಸ್ಪಾಂಡ್ ಮಾಡಲ್ಲ. ಯಾರು ಕ್ರಿಯೇಟರ್ಸ್ ಇರ್ತಾರೆ ಅವ್ರಿಗೆ ಐಡಿಯಾ ಇರ್ತಿದ್ದು, ವಿಡಿಯೋ ಅಪ್ಲೋಡ್ ಮಾಡಿದ್ರಿ, ನಿಮ್ದೇನೋ ಕಂಟೆಂಟ್ ಇತ್ತು, ನೀವು ರಿಕ್ವೆಸ್ಟ್ ಮಾಡಿದ್ರೆ ಒಂದು ವಾರ ಆಗುತ್ತದೆ ರಿಪ್ಲೈ ಬರೋಕ್ಕೆ. ಸೊ ಆ ರೀತಿ. ಸೊ ಹಿಂದೆ ಏನಿದೆ ಡೈರೆಕ್ಟ್ ಹಿಂದೆ ಯಾರು ಕಸ್ಟಮರ್ಸ್ ಇದ್ದಾರೆ ಅವ್ರನ್ನ ಅಷ್ಟೊಂದು ಫೋಕಸ್ ಮಾಡಕ್ ಹೋಗಲ್ಲ ಅವರು. ಇದೇ ಬಂದು ಝೊಮ್ಯಾಟೊ ವಿಷಯದಲ್ಲಿ. ಝೊಮ್ಯಾಟೊದಲ್ಲಿ ಈ ರೆಡ್ ಇಲ್ಲ, ಸ್ವಲ್ಪ ಡಾರ್ಕ್ ಇದೆ. ಸೊ ಝೊಮ್ಯಾಟೊದಲ್ಲಿ ಜನಗಳು ರಿಟೈನ್ ಆದ್ರು, ಜನಗಳು ಉಳ್ಕೊಂಡ್ರು, ಜನಗಳೆಲ್ಲ ಮಾಡಿದ್ರು. ಬಟ್ ಅವ್ರು ಯಾವಾಗ ಗೋಲ್ಡ್ ಪಾಸ್ ತಗೊಳ್ಳಿ, ಇನ್ನೊಂದೇನೋ ಮಾಡಿ, ಅಥವಾ ಸರ್ವಿಸ್ ಚಾರ್ಜ್ ಜಾಸ್ತಿ ಮಾಡಿದ್ರು, ಸಡನ್ ಆಗಿ ಝೊಮ್ಯಾಟೊ ಕಂಪ್ನಿನ ಬಿಟ್ರು. ಇವತ್ತು ಆಪ್ಷನ್ ಇಲ್ದೇನೆ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಕ್ಲಿಕ್ ಆಗಿದೆ. ಸ್ವಿಗ್ಗಿ ಅದರದೇ ಆದ ಕಂಡೀಷನ್ ಇದೆ, ಯಾಕಂದ್ರೆ ಸ್ವಿಗ್ಗಿ ಬಂದು ಆರೆಂಜ್ ಕಲರ್ ಇದೆ ಲೋಗೋ. ಬಟ್ ಝೊಮ್ಯಾಟೊ ಬಂದು ನಿಮ್ಗೆ ಏನಾದ್ರೂ ನೀವು ಅವರು ಡಿಮ್ಯಾಂಡ್ ಮಾಡಿದ್ರೆ 20 ರೂಪಾಯಿ ಜಾಸ್ತಿ ಕೊಡಿ, 30 ರೂಪಾಯಿ ಜಾಸ್ತಿ ಕೊಡಿ ಅಂದ್ರೆ ಎಷ್ಟೊಂದು ಜನ ಆರ್ಡರ್ ಮಾಡಲ್ಲ. ಝೊಮ್ಯಾಟೊ ಆಮೇಲೆ ಇನ್ನೊಂದು ಏನಾಗ್ತು ಅಂತಂದ್ರೆ, ಝೊಮ್ಯಾಟೊದಲ್ಲಿ ಯಾರು ಆರ್ಡರ್ ಮಾಡ್ತಿರೋ ಅವರು ಆಲ್ಮೋಸ್ಟ್ ಈಗ ಬಂದು ಅದೇ ಶಾಪ್ಗೆ ಹೋಗಿ ಅವ್ರನ್ನೇ ಪರಿಚಯ ಮಾಡ್ಕೊಂಡು, ಅಥವಾ ಶಾಪ್ ಓನರ್ಸ್ ಗಳನ್ನೇ 5-10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಡೆಲಿವರಿ ಕೊಡ್ತಾ ಇದ್ದಾರೆ. ಝೊಮ್ಯಾಟೊ ಹೆಚ್ಚು ಕಮ್ಮಿ ಈಗ ಲಾಸ್ ಮೇಕಿಂಗ್ ಕಂಪ್ನಿ ಇದು. ಯಾಕಂದ್ರೆ ಕಂಪ್ನಿ ವಿಷಯ ಬಂದಾಗ ಕಂಪ್ನಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಿ. ತುಂಬಾ ಜಾಸ್ತಿ ಬರ್ನ್ ಮಾಡಿದ್ರು, ಜನಗಳನ್ನೆಲ್ಲ ಸೆಲೆಕ್ಟ್ ಮಾಡಿದ್ರು, ಮಾರ್ಕೆಟಿಂಗ್ ಹೆವಿ ಮಾಡಿದ್ರು. ಝೊಮ್ಯಾಟೊ ಮಾರ್ಕೆಟಿಂಗ್ಗೆ ಕಾಣಿಸಲ್ಲ. ಏನಕ್ಕೆ ಝೊಮ್ಯಾಟೊ ಮಾರ್ಕೆಟಿಂಗ್ ಬಗ್ಗೆ ಫೋಕಸ್ ಮಾಡ್ತಿಲ್ಲ. ಅವ್ರಿಗೆ ಏನ್ ಬೇಕಿದೆ ಸಿಕ್ತು. ಈಗ ಅವರು ಪ್ರಾಫಿಟ್ ಕಡೆ ಟ್ರೈ ಮಾಡ್ತಾ ಇದ್ದಾರೆ, ದುಡ್ಡನ್ನ ಕೇಳ್ತಾ ಇದ್ದಾರೆ. ನಾನು ಹೇಳ್ದಂಗೆನೆ ಓನರ್ ದುಡ್ಡನ್ನ ಫಿಕ್ಸ್ ಮಾಡಕ್ ಆಗಲ್ಲ. ಅವ್ರು 12 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ ಎಲ್ಲಾನು ಟ್ರೈ ಮಾಡ್ಬಿಟ್ರು ಮೆಂಬರ್ಶಿಪ್ಗೆ, ಆಗ್ಲಿಲ್ಲ. ಸೊ ಕಂಪ್ನಿ ಓನರ್ ಏನಿದ್ದಾರೆ ಅವರು ಅಮೌಂಟ್ ನ ಫಿಕ್ಸ್ ಮಾಡೋದು ತುಂಬಾ ಕಷ್ಟ ಪಡ್ತಾರೆ. ಬಟ್ ವೈಟ್ ಯೂಸ್ ಮಾಡೋದ್ರಿಂದ, ಡೆಲಿಗೇಷನ್ ಅಂತ ಹೇಳಿದೆ, ವರ್ಕ್ಗಳು ತುಂಬಾ ಬೇಗ ಇದಾಗ್ತದೆ. ಯಾರೋ ಆರ್ಡರ್ ಮಾಡ್ತಾರೆ, ಯಾರೋ ಡೆಲಿವರಿ ಬಾಯ್ ಹೋಗ್ತಾರೆ, ಹೋಟ್ಲವ್ರು ಯಾರೋ ತೆಗೆದು ಕೊಡ್ತಾರೆ, ಯಾರೋ ಓನರ್ಗಳನ್ನ ಮೀಟೇ ಮಾಡಲ್ಲ. ಓನರ್ ಮೀಟ್ ಮಾಡಲ್ಲ, ಯಾರೋ ಒಬ್ರು ಇದು ಸರ್ವಿಸ್ ಅವ್ರು ಬಂದು ಇವ್ರಿಗೆ ಕೊಡ್ತಾರೆ, ತಗೊಬಂದು ನಮಗೆ ಕೊಡ್ತಾರೆ. ಯಾರು ತಂದು ಕೊಟ್ರು ಯಾರು ಬಿಟ್ರು ಏನೂ ಗೊತ್ತಾಗಲ್ಲ. ವೈಟ್ ಬಣ್ಣ ಯೂಸ್ ಮಾಡ್ಬೇಕಾದ್ರೆ, ಎಲ್ಲಿ ನೀವು ಕೆಲಸಗಳನ್ನ ಎಲ್ಲರಿಗೂ ಹಂಚಬೇಕು ಅಲ್ಲಿ ವೈಟ್ ನ ಯೂಸ್ ಮಾಡಿ, ಅಲ್ಲಿ ನಿಮಗೆ ಉಪಯೋಗ ಆಗ್ತದೆ. ಕೆಳಗಡೆ ಇರೋ 3 ಕಲರ್ ಬಂದು ಪ್ರೀಮಿಯಂ ಕಲರ್ಸ್. ಕಾಂಬಿನೇಷನ್ ತುಂಬಾ ಡಿಫ್ರೆಂಟ್, ತುಂಬಾ ದೊಡ್ಡ ಮಟ್ಟಿಗೆ ಒಂದೇ ನಿಮ್ದು ಒಂದು ತೂಕ ಇರಬೇಕು ಅಂತ ಕಡೆ ಮಾತ್ರ ಈ ಕಾಂಬಿನೇಷನ್ ಯೂಸ್ ಮಾಡಿ. ಈ ಒಂದು ಕಲರ್ ನ ನಾನು ಇಲ್ಲೊಂದು ಚಾನಲ್ ಓಪನ್ ಮಾಡಿದಾರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ನಿಮ್ಗೆ. ಅವ್ರಿಗೆ ಈ ಬಣ್ಣ ಕೊಟ್ಟಿದ್ದೆ. ಏನಕ್ಕೆ ಅಂದ್ರೆ ಯಾರು ಬರ್ತಾರೆ ಅವರು ಉಳ್ಕೋಬೇಕು ಅಂತಂದ್ರೆ ಈ ರೀತಿ ಡಾರ್ಕ್ ಇರಬೇಕು, ಈ ವೈಟ್ ಯೂಸ್ ಆಗಲ್ಲ. ಜೆರಾಕ್ಸ್ ಶಾಪ್ ಅಲ್ಲಿ ಈ ಕಲರ್ ಇರುತ್ತೆ. 3 ಬಣ್ಣ ತೋರಿಸ್ತಾ ಇದ್ದೀನಿ. ಈ ರೀತಿ ಕೆಂಪು ಬಣ್ಣನೇ ತೆಗೆದ್ರೆ ಪ್ಯಾಲೆಟ್ಸ್ ಗಳು ನಿಮ್ಗೆ ಕೆಂಪು ಬಣ್ಣದಲ್ಲೇ ತುಂಬಾ ಶೇಡ್ಸ್ ಗಳು ಇರುತ್ತೆ. ಅದನ್ನ ಇವತ್ತು ಮಾತಾಡಲ್ಲ. ಇವತ್ತು ಒಂದು 5 ಕಲರ್ ಬಗ್ಗೆ ಮಾತಾಡಬೇಕಿತ್ತು. ನಾನು ಸ್ವಲ್ಪ ದಿನ ಬಿಟ್ಟು 4-5 ಕಲರ್ ಬಗ್ಗೆ ಮಾತಾಡ್ತೀನಿ. ಸೊ ಈ ಬಣ್ಣನೇ ಬೇರೆ, ಇದ್ರದೇ ಆದ ಒಂದು ಎಫೆಕ್ಟ್ ಗಳು ಬೇರೆ, ಇದ್ರದೇ ಆದ ಒಂದು ಎಫೆಕ್ಟ್ ಬೇರೆ. ಇಲ್ಲಿ ಜನ ಬರ್ತಾರೆ ಹೋಗ್ತಾರೆ. ಯೂಟ್ಯೂಬ್ ಎಸ್ ಎಲ್ಲ ಓಪನ್ ಮಾಡ್ತೀರಾ, ಏನ್ ನೋಡಿದ್ರೆ ನೆನಪೇ ಇರಲ್ಲ. ಮೆಕ್ಡೊನಾಲ್ಡ್ಸ್ ಅಲ್ಲಿ ಆ ರೀತಿ ಇಲ್ಲ. ಅದೊಂದು ನೆನಪುಗಳನ್ನ ಇದು ಮಾಡುತ್ತೆ. ಗಿಫ್ಟ್ ಕೊಡ್ತಾರೆ ಯಾವಾಗ್ಲೂ ಮೆಕ್ಡೊನಾಲ್ಡ್ಸ್ ಅಲ್ಲಿ. ಆದಷ್ಟು ರಿಟೈನ್ ಮಾಡಕ್ ಟ್ರೈ ಮಾಡ್ತಾರೆ. ಝೊಮ್ಯಾಟೊದಲ್ಲಿ ಏನಾಗ್ತದೆ ಅಂತಂದ್ರೆ ಅವ್ರು ಕನ್ಫ್ಯೂಸ್ ಆಗಿ ಸ್ಟಾರ್ಟ್ ಮಾಡಿದ್ರು, ಕನ್ಫ್ಯೂಸ್ ಆಗಿ ನಡೀತಾ ಇದೆ ಇವತ್ತಿಗೂ. ಸೊ ಹಾಗಾಗಿ ಝೊಮ್ಯಾಟೊ ಕಂಪ್ನಿ ಅಷ್ಟೊಂದು ಸ್ಟೇಬಲ್ ಆಗಿಲ್ಲ. ನೆಕ್ಸ್ಟ್ ಬಂದು ನೋಡಿ ಸ್ಪಾಟಿಫೈ ಗ್ರೀನ್ ಕಲರ್, ನಮ್ಮ ವಾಟ್ಸ್ಆಪ್ ಬಂದು ಗ್ರೀನ್ ಕಲರ್. ಗ್ರೀನ್ ಕಲರ್ ಬಗ್ಗೆ ನಾನು ಹೇಳಿದೆ ಇಲ್ಲಿ. ಅರ್ಬಲ್ ಪ್ರಾಡಕ್ಟ್ಸ್ ಗಳಿಗೆ ಒಳ್ಳೇದು ಅಂತ ಹೇಳಿದ್ದೆ. ಬಟ್ ಇಲ್ಲಿ ಇದು ಯಾವ ರೀತಿ ಸರ್ ಅಂತಂದ್ರೆ, ಆರ್ಟಿಸ್ಟ್ ಗಳಿಗೆ ಒಳ್ಳೇದು ಮತ್ತೆ ಕಂಫರ್ಟ್ ಓರಿಯೆಂಟೆಡ್. ಸ್ಪಾಟಿಫೈ ಅಲ್ಲಿ ಯಾರು ಯೂಸ್ ಮಾಡಿದ್ರೆ, ನನಗೆ ಸ್ವಲ್ಪ ಟೆಕ್ನಿಕಲ್ ಆಗ್ಬಿಡ್ತಿದ್ದು ಜಾಸ್ತಿ. ಸ್ಪಾಟಿಫೈ ಆಪ್ ಯಾರು ಯೂಸ್ ಮಾಡಿದ್ರೆ ನಿಮ್ಮ ಪ್ಲೇ ಲಿಸ್ಟ್ ನ ಸೆಲೆಕ್ಟ್ ಮಾಡಕ್ಕೆ ಒಬ್ಬರೇ ಜಾಸ್ತಿ ಆಪ್ಷನ್ ಕೊಡೋದು. ನೀವೇನೇನು ಸಾಂಗ್ ಗಳು ಸೆಲೆಕ್ಟ್ ಮಾಡ್ತೀರೋ 5-6 ಪ್ಲೇ ಲಿಸ್ಟ್ ಕೊಡ್ತಾರೆ. ಯೂಟ್ಯೂಬ್ ಅಲ್ಲಿ ಆಪ್ಷನ್ ಅಷ್ಟೊಂದು ಸಿಗಲ್ಲ, ಅಮೆಝಾನ್ ಅಲ್ಲಿ ಅಷ್ಟೊಂದು ಸಿಗಲ್ಲ, ಮತ್ತೆ ಜಿಯೋ ಮ್ಯೂಸಿಕ್ ಅಲ್ಲೂ ಸಿಗಲ್ಲ. ಸೊ ಮ್ಯೂಸಿಕ್ ಯಾರು ಪ್ಲೇ ಮಾಡ್ತೀರೋ ಅವ್ರಿಗೆ ಐಡಿಯಾ ಇರುತ್ತೆ. ವಾಟ್ಸ್ಆಪ್ ಈಗ ಏನು ನೀವು ನೋಡ್ತಾ ಇದ್ದೀರಾ, ಚಾನೆಲ್ ಬಂತು, ಕಮ್ಯುನಿಟಿ ಅಂತ ಬಂತು, ಸ್ಟೇಟಸ್ ಬಂತು, ಇಲ್ಲೂ ಕೂಡ ಅದೇ ರೀತಿ. ನಿಮ್ಗೆ ಇಷ್ಟ ಆಗ್ಬೇಕು ಆ ರೀತಿ. ಎಲ್ಲೋ ಬೇರೆ ಆಪ್ ಗಳಿರೋದು ಎಲ್ಲಾ ಆಪ್ಷನ್ಗಳು ತಗೊಂಡ್ ಈಗ ವಾಟ್ಸ್ಆಪ್ ಆಗ್ತಾ ಇದಾರೆ. ಸೊ ಏನಂತಂದ್ರೆ ಯಾವಾಗ್ಲೂ ಕಸ್ಟಮರ್ಸ್ ನ ಸ್ಯಾಟಿಸ್ಫೈ ಮಾಡಕ್ ಟ್ರೈ ಮಾಡ್ತಾ ಇರ್ತೀರಾ. ಬಿಸ್ನೆಸ್ ಅಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಕೆಲಸ ಮಾಡೋದು ಅಷ್ಟೊಂದು ಸ್ಟೇಬಲ್ ಅಲ್ಲ, ಒಳ್ಳೇದಲ್ಲ. ಏನಕ್ಕೆ ಇನ್ವೆಸ್ಟ್ ಮಾಡೋದು ನೀವು, ಕೆಲಸದವ್ರು ನೀವು, ನಿಮ್ದು ಎಫರ್ಟ್ ನಿಮ್ದು. ನೀವು ಬರೀ ಕಸ್ಟಮರ್ಸ್ನೇ ಸ್ಯಾಟಿಸ್ಫೈ ಮಾಡ್ತಾ ಕೂತ್ಕೊಂಡು ರಿಟರ್ನ್ಸ್ ಬರ್ತಿಲ್ಲ ಅಂದ್ರೆ ಕಷ್ಟ. ಗ್ರೀನ್ ಕಲರ್ ಜಾಸ್ತಿ ಯೂಸ್ ಮಾಡಿದಾಗ ಯೂಶಲಿ ನಿಮಗೆ ಅಷ್ಟೊಂದು ರಿಟರ್ನ್ಸ್ ತುಂಬಾ ಬೇಗ ಬರಲ್ಲ, ತುಂಬಾ ಸ್ಲೋ ಇರುತ್ತೆ. ಏನಕ್ಕೆ ದಬಾಯಿಸಿ ಕೂಡ ದುಡ್ಡು ಕೇಳಲ್ಲ, ಆ ರೀತಿ ಬಣ್ಣ ಇದು ಗ್ರೀನ್. ಸೊ ಗ್ರೀನ್ ಅಷ್ಟೊಂದು ನನ್ನ ಕಡೆಯಿಂದ ಸಜೆಷನ್ ಅಲ್ಲ. ನೀವು ಅಕಲ್ಟ್ಗೆ ಏನೇ ಕೇಳಿದೆ ಅಂತಂದ್ರೆ ಅಕಲ್ಟಲ್ಲಿ ಒಂದು ಟಿಂಟ್ ಯೂಸ್ ಮಾಡಿ, ಮಿಕ್ಕಿದೆಲ್ಲ ಬೇರೆ ಕಲರ್ ಮಿಕ್ಸ್ ಮಾಡಿ. ಯಾವಾಗಲೂ ಈ ರೀತಿ ಒಂದು 5-6 ಬಣ್ಣ ಮಿಕ್ಸ್ ಮಾಡಿದಾಗ ಅದರದೇ ಆದ ಸ್ವಭಾವಗಳು ಕಾಣಿಸ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ಗೂಗಲ್ ಲೋಗೋ ಯಾರು ನೋಡಿದಿರೋ ಗೂಗಲ್ ಅನ್ನೋದ್ರಲ್ಲಿ 5-6 ಕಲರ್ ಇದೆ. ಸೊ ಅವರು 5-6 ಕೆಲಸ ಮಾಡ್ತಾ ಇರ್ತಾರೆ. ಸೊ ನಾವು ಕೂಡ ಅದೇ ರೀತಿ ಮಾಡ್ತಾ ಇರ್ತೀವಿ, ಒಂದೇ ಕೆಲಸ ಮಾಡ್ತಿರಲ್ಲ. ಯಾರಿ ಒಂದು ಈ ಜ್ಯೋತಿಷ್ಯ, ಆಸ್ಟ್ರಾಲಜಿ ಈ ಫೀಲ್ಡ್ ಅಲ್ಲಿ ಇದ್ದೀರಾ, ಸ್ವಲ್ಪ ಗ್ರೀನ್ ಯೂಸ್ ಮಾಡಿ. ಏನಕ್ಕೆ ಅವಶ್ಯಕತೆ ಇದೆ, ನಿಮ್ಗೆ ಹೆಲ್ಪ್ ಆಗ್ತದೆ. ಇದು ಕಸ್ಟಮರ್ಸ್ ಫೀಡ್ಬ್ಯಾಕ್ ತುಂಬಾ ಇಂಪಾರ್ಟೆಂಟ್ ಅಂತ ಕಡೆ ಇದನ್ನ ಯೂಸ್ ಮಾಡಿ.
ಹೋಟೆಲ್ ಬಿಸ್ನೆಸ್ ಅಲ್ಲೂ ಲೂಸ್ ಆಗಿ ಹೋಗುತ್ತೆ, ಬಟ್ ಈ ಶೇಡ್ ಆಗಲ್ಲ, ಸ್ವಲ್ಪ ಡಾರ್ಕ್ ಬೇಕು. ಇದು ಇಷ್ಟಿರಬಾರ್ದು, ಸ್ವಲ್ಪ ಡಾರ್ಕ್ ಬೇಕು. ಇದೆರಡರ ಬಗ್ಗೆ ಮಾತಾಡ್ತೀನಿ. ಹೆವಿ ಏನಾಗಿಲ್ಲ ಅಲ್ವಾ? ಕಂಟಿನ್ಯೂ ಮಾಡ್ಲಾ? ಕಂಟಿನ್ಯೂಸ್ ಆಗಿ ಮಾತಾಡ್ಬಿಟ್ಟು ಮುಗಿಸ್ಬಿಡ್ಲಾ? ಅನ್ಮ್ಯೂಟ್ ಮಾಡ್ಕೊಂಡು ಒಂಚೂರು ಹಂಗೆ ಸ್ವಲ್ಪ ಫೀಡ್ಬ್ಯಾಕ್ ಹೇಳ್ತೀರಾ? ಕಂಟಿನ್ಯೂ ಮಾತಾಡಿ ಸರ್. ಸೊ ಸೋನಿ ಕಂಪ್ನಿ ನಿನ್ನೆ ಹೇಳಿದೆ. ಸೋನಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಂತಂದ್ರೆ, ಕಂಪ್ನಿ ಒಳಗಡೆ ಕಂಪ್ನಿ ಓನರ್ಸ್ಗಳು ಇವತ್ತವರೆಗೂ ನಿಮ್ ಯಾರಿಗೂ ಗೊತ್ತಿರಲ್ಲ, ಬಟ್ ಸೋನಿ ಎಲ್ಲರೂ ಕೇಳಿರ್ತೀರ, ತುಂಬಾ ವರ್ಷದಿಂದ ಇದೆ. ಅದಾದ್ಮೇಲೆ ಸುಮಾರು ಕಂಪ್ನಿಗಳು ಬಂತು, ಓವರ್ಟೇಕ್ ಮಾಡ್ತು. ಬಟ್ ಎಲ್ಲರಿಗೂ ಕೂಡ ಏನೊಂದು ಸೆನ್ಸರ್ ಅಂತ ಕೊಡ್ತಾರೆ ಮೊಬೈಲ್ ವಿಷಯದಲ್ಲಿ ಬಂದಾಗ, ಅದಾಗ್ಲಿ ಹೆಡ್ಫೋನ್ಗಳಾಗ್ಲಿ, ಟಿವಿದು ಒಂದು LED ಸ್ಟ್ರಿಪ್ಗಳಾಗ್ಲಿ, ಮೊಬೈಲ್ ನಮ್ದು ಸ್ಕ್ರೀನ್ಗಳೇನಿದೆ ನಾವು ಯೂಸ್ ಮಾಡ್ತಿದೀವಿ, ಒಂದು ಹೈಯರ್ ಎಂಡ್ ಸೆಟ್ ಯಾರು ಯೂಸ್ ಮಾಡಿರೋರು ಮೊಬೈಲ್ ಸ್ಕ್ರೀನ್ ಏನ್ ಯೂಸ್ ಮಾಡ್ತೀರಾ ನೀವು, ಟಚ್ ಸ್ಕ್ರೀನ್, ಅದೆಲ್ಲ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸೋನಿ ಕಂಪ್ನಿ. ಬಟ್ ಎಲ್ಲೂ ಕೂಡ ಸೋನಿ ಕಂಪ್ನಿ ಹೆಸರು ಕಾಣಿಸೋಲ್ಲ, ಸೋನಿ ಕಂಪ್ನಿ ಹೆಸರು ಕೇಳಿಸೋಲ್ಲ. ಸೋನಿ ಸೆನ್ಸರ್ ಅಂತ ಎಲ್ಲ ಕಡೆ ನೋಡಿರ್ತೀರಾ, ಯೂಸ್ ಮಾಡ್ತಾ ಇರೋದು 14,000 MI ಫೋನ್ ಯೂಸ್ ಮಾಡ್ತಾ ಇರ್ತೀರಾ. ಏನಕ್ಕೆ ಅಂದ್ರೆ ಇವ್ರು ಎಕ್ಸ್ಪರ್ಟೀಸ್ ಅಂತ ಹೇಳದ್ನಲ್ಲ, ನೀವೇನ್ ಕೆಲಸ ಮಾಡ್ತೀರಾ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಕ್ಲೀನ್ ಆಗಿ ಮಾಡಕ್ ಟ್ರೈ ಮಾಡ್ತೀರಾ. ಅದನ್ನ ತಗೊಬಂದ್ ಅದನ್ನೇ ಬೇರೆ ಯಾರೋ ಯೂಸ್ ಮಾಡ್ಕೋತಾರೆ, ನಿಮ್ಗೂ ಗೊತ್ತು, ಬಟ್ ಆಗಲ್ಲ. ಸೆಕೆಂಡ್ ನೇನ್ ಬಂದು ಮೊಬೈಲ್ಗಳನ್ನ ಲಾಂಚ್ ಮಾಡಿದ್ರು ರೀಸೆಂಟ್ ಆಗಿ ಇವರು ಸೋನಿ ಕಂಪ್ನಿ, ಸುಮಾರು ಲಾಂಚ್ ಮಾಡಿದ್ರು, ಮೊಬೈಲ್ ಕ್ಲಿಕ್ ಆಗ್ಲಿಲ್ಲ. ಏನಕ್ಕೆ ಅಂದ್ರೆ ಇಲ್ಲೊಂದ್ ಕಡೆ ನಿಮ್ಗೆ ಇಷ್ಟ ಬಂದಂಗೆ ರೆಡಿ ಮಾಡ್ತೀರಾ. ಇವ್ರು ಏನಂದ್ರೆ ಸೋನಿ ಕಂಪ್ನಿಲಿ ಪ್ರತಿಯೊಂದು ಮೊಬೈಲ್ಗಳು ಅವ್ರಿಗೆ ಇಷ್ಟ ಬಂದಂಗಿತ್ತು. ಅವ್ರ ಮೇನ್ ಫೋಕಸ್ ಬಂದು ಕ್ಯಾಮ್ರಾ, ಪ್ರೊಫೆಷನಲ್ ಕ್ಯಾಮ್ರಾ ಹಾಕ್ತಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ, ಇದಕ್ಕೆ ಯಾವ್ದು ಕ್ಯಾಮ್ರಾ ಜಾಗ ಬರದಲ್ಲಿ. ನಾರ್ಮಲ್ ಆಗಿರೋ ನಮ್ಮಂತವರಿಗೆ ಅದು ಅವಶ್ಯಕತೆ ಇಲ್ಲ, ನಮ್ಗೇನು ಸಡನ್ ಆಗಿ ತೆಗೆದ್ವಿ, 4 ಫೋಟೋ ತೆಗೆದ್ವಿ, ಸ್ಟೇಟಸ್ ಹಾಕಿದ್ವಿ, ಮುಗೀತು. ಬಟ್ ಇವ್ರಿಗೆ ಕ್ಯಾಮ್ರಾ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾರೆ. ಸೋನಿ ಕಂಪ್ನಿದೇ ಒಂದು ಕೇಸ್ ಸ್ಟಡಿ ತರ ಎಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಕ್ಯಾಮ್ರಾ ಮೇಲೆ ಜಾಸ್ತಿ ಕೆಲಸ ಮಾಡ್ತಾರೆ, ಅದು ಅವಶ್ಯಕತೆ ಇಲ್ಲ, ಎಷ್ಟೊಂದ್ಸಲ ನಮಗೂ ಅವಶ್ಯಕತೆ ಇಲ್ಲ. ಸೊ ನೀವು ಓವರ್ ಕೆಲಸ ಮಾಡ್ತಿರ್ತೀರ, ಓವರ್ ಕಮಿಟ್ಮೆಂಟ್ ಮಾಡ್ತಾ ಇರ್ತೀರಾ. ಯಾರೋ ಒಬ್ಬ ಬುದ್ಧಿವಂತ ಬಂದದನ್ನ ಯೂಸ್ ಮಾಡ್ಕೋತಾನೆ, ಅವನು ಉಪಯೋಗ ಮಾಡ್ಕೋತಾನೆ, ಹೋಗ್ತಾನೆ. ನೀವೇನಂದ್ರೆ ತುಂಬಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ರಿಸರ್ಚ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟಿರುತ್ತೆ, ತುಂಬಾ ಖರ್ಚು ಮಾಡ್ಬಿಟ್ಟಿರ್ತಾರೆ ಇವರು. ಸೊ ಹಾಗಾಗಿ ಅವ್ರು ಏನಂದ್ರೆ ಎಲ್ಲರಿಗೂ ರೆಡಿ. ಒಂದು ಐಫೋನ್ ಅಂತ, ಆಪಲ್ ಅಂತ ದೊಡ್ಡ ಕಂಪ್ನಿಗೆ ಕೂಡ ಸಪ್ಲೈ ಮಾಡ್ತಾರೆ. MI ಚಿಕ್ಕ ಕಂಪ್ನಿ ಅಲ್ಲ ಸದ್ಯಕ್ಕೆ, ಬಟ್ ಲಾಂಚ್ ಆದಾಗ 10,000 ರೂಪಾಯಿ ಮೊಬೈಲ್ ಮಾಡ್ತಾ ಇದ್ರು, ಅವ್ರಿಗೂ ಕೂಡ ಇವರೇ ಸಪ್ಲೈ ಮಾಡ್ತಾರೆ. OnePlus ಮೊಬೈಲ್ಸ್ ಏನಿದೆ ಅವ್ರಿಗೂ ಕೂಡ ಇದೇ ಸಪ್ಲೈ ಮಾಡ್ತಾರೆ. ಏನಕ್ಕೆ ಮೊಬೈಲ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಟಿವಿಗಳಲ್ಲಿ ವಿಷಯದಲ್ಲಿ ಬಂದಾಗ್ಲೂ ಸುಮಾರು ಜನಕ್ಕೆ LED ಇವರೇ ಕೊಡುವಂತದ್ದು. ಡಿಸ್ಪ್ಲೇಗಳು ಬಂದಾಗ ಡೆಲ್ ಕಂಪ್ನಿಗೆ ಕೊಡ್ತಾರೆ ಲ್ಯಾಪ್ಟಾಪ್ ಅಲ್ಲಿ, ಬಟ್ ಬ್ರ್ಯಾಂಡ್ ಬಂದು ಡೆಲ್ ಅಂತ ಇರುತ್ತೆ. ನಾವು ಸ್ಕ್ರೀನ್ ಯೂಸ್ ಮಾಡ್ತಾ ಇರೋದು ಸೋನಿದಿರುತ್ತೆ. ಎಷ್ಟೊಂದ್ ಕಡೆ ಸೋನಿ ಹೆಸರೇ ಕಾಣಿಸಲ್ಲ. ಇವತ್ತಿಗೂ ಕೂಡ ಸೋನಿ ಅವ್ರದೇ ಆದ ಒಂದು ಸ್ವಂತ ಪ್ರಾಡಕ್ಟ್ ಅನ್ನ ಬಿಲ್ಡ್ ಮಾಡಕ್ ಆಗೇ ಇಲ್ಲ. ಬಟ್ ದೊಡ್ಡ ಕಂಪ್ನಿ, ಇಡೀ ಪ್ರಪಂಚದಲ್ಲಿ ಅದು ಕೂಡ ಒಂದು ದೊಡ್ಡ ಕಂಪ್ನಿ. ಏನಕ್ಕೆ ಅಂದ್ರೆ ತುಂಬಾ ಎಕ್ಸ್ಪರ್ಟ್ ಇರುತ್ತೆ, ಬ್ಲಾಕ್ ಯೂಸ್ ಮಾಡೋದ್ರಿಂದ ತುಂಬಾ ಎಕ್ಸ್ಪರ್ಟೀಸ್ ಇರುತ್ತೆ. ಚಾರ್ಜಸ್ ಯಾವತ್ತು ಇವ್ರಿಗೆ ಕಮ್ಮಿ ಮಾಡ್ತಾರೆ ಅವತ್ತು ಕಂಪ್ನಿ ಕ್ಲಿಕ್ ಆಗಲ್ಲ. ಮತ್ತೆ ವಾವ್ ಮೋಮೋ ಬಂದು ಇದು ಒಂದು ನಿಮ್ಗೆ ಅರ್ಥ ಆಗ್ಲಿ ಅಂತ ತಗೊಂಡಿದೀನಿ. W ಈ ರೀತಿ ನಾವು ಬರೆಯಲ್ಲ, ಆಯ್ತಾ? ನಾವು ಈ ರೀತಿ ಬರೆಯಲ್ಲ, ಎಮ್ಮು ಕೂಡ ಈ ರೀತಿ ಬರೆಯಲ್ಲ. ಇದು ಡಿಸೈನ್ ಮಾಡಕ್ಕೋಸ್ಕರ ಮಾಡಿರೋದಲ್ಲ, ಕೆಳಗಡೆ ಬೇಕು ಅಂತ ಈ ರೀತಿ ಕೆಳಗಡೆ ಎಳ್ದಿರೋಂಥದ್ದು, ಅದನ್ನ ಸಿಂಗಲ್ ಪಾಯಿಂಟ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಇದೆ, ಒಂದು ಚಿಕ್ಕ ಜಾಗದ ಮೇಲೆ ನಿಂತಿರುತ್ತೆ ಈ ರೀತಿ. ನೆನ್ನೆ ಇದನ್ನ ನಾನು ಮಾರ್ಕ್ ಮಾಡಿ ತೋರಿಸಿದೆ ಲೆನ್ಸ್ ಕಾರ್ಡ್ ಅಲ್ಲಿ. ಇವತ್ತು ಲೆನ್ಸ್ ಕಾರ್ಡ್ ನಂತರ ಇದೇ ಇಲ್ಲ. ಲೆನ್ಸ್ ಕಾರ್ಡ್ ಅಲ್ಲಿ ಕೂಡ ಬೇಕು ಅಂತ ಒಂದ್ ಸೈಡ್ ಕೆಳಗೆ ಟಚ್ ಮಾಡಿದ್ರು. ಸೊ ಈ ರೀತಿ ಸಿಂಗಲ್ ಪಾಯಿಂಟ್ ಕಾಂಟ್ಯಾಕ್ಟ್ ಕೊಡ್ತು ಅಂತಂದ್ರೆ ನಿಮ್ಮ ಒಂದು ಸೇಲ್ಸ್ ಫಾಸ್ಟ್ ಆಗುತ್ತೆ. ಯಾರದೇ ಒಂದು ಅಂಗಡಿಗಳಿದ್ರೆ, ಮಳಿಗೆಗಳಿದ್ರೆ ಅವ್ರದ್ದು ಒಂದ್ ಸೈಡ್ ಡೌನ್ ಮಾಡಿರ್ಬೇಕು ಲೋಗೋ, ಅದರ ಮಾಡಿದ್ರೆ ಒಳ್ಳೇದು. ವಾವ್ ಮೋಮೋಸ್ ಬಂದು ಮೋಮೋಸ್ ಫುಡ್ ಚೈನ್ ಇದು. ಅವ್ರ ಐಡಿಯಾ ಇದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ. ಇವರು ಎಲ್ಲೋ ಯೂಸ್ ಮಾಡಿದ್ದಾರೆ, ಏನಕ್ಕೆ ಅಂದ್ರೆ ಫಾಸ್ಟ್ ಇರ್ಲಿ ಅಂತ. ಕೆಳಗಡೆ ಸಿಂಗಲ್ ಪಾಯಿಂಟ್ ಕೊಂಡ್ಕೊಂಡಿದ್ದಾರೆ ಫಾಸ್ಟ್ ಇರ್ಲಿ ಅಂತ. ಬಟ್ ಇಲ್ಲಿ ರೆಡ್ ನೋಡಿ, ನಾನು ಇಷ್ಟೊತ್ತು ಹೇಳದ್ನಲ್ಲ, ರೆಡ್ ಬಣ್ಣ ನೋಡಿ, ಎರಡೂ ಕೂಡ ಬಂದು ಬೇರೆ ಬೇರೆ ಬಣ್ಣ. ಇಲ್ಲಿ ಏನಕ್ಕೆ ಒಂದು ಈ ರೀತಿ ಕೊಟ್ಟಿದ್ದಾರೆ ಮತ್ತು ಈ ರೌಂಡ್ ಏನು ಕೊಟ್ಟಿದ್ದಾರೆ ಅಂದ್ರೆ, ಎಲ್ಲಿ ನಾವು ಸರ್ಕಲ್ ನ ಯೂಸ್ ಮಾಡ್ತೀವಿ, ಸರ್ಕಲ್ ಇರೋಂಥ ಶೇಪ್ ಇರೋಂಥದ್ದು, ಅಲ್ಲಿ ರೆಫರ್ ಮಾಡ್ತಾರೆ ಜನಗಳು. ಯಾವಾಗಲೂ ಬೇರೆಯವರಿಗೆ ಶೇರ್ ಮಾಡ್ತಾರೆ, ರೆಫರ್ ಮಾಡ್ತಾರೆ. ವಾವ್ ಮೋಮೋಸ್ ಯಾರಿಗೂ ಐಡಿಯಾ ಇರಲಿಲ್ಲ, ಇವತ್ತು ನಾನು ಹೇಳಿದೆ, ನೀವು ನೋಡಿದ್ರಿ. ಮಿಸ್ ಆಗಿಲ್ಲ ಈ ಫುಡ್ ಜಾಯಿಂಟ್ ಕಾಣಿಸ್ತು ಅಂದ್ರೆ ಟ್ರೈ ಮಾಡಿ. ತುಂಬಾ ಕಮ್ಮಿ ದುಡ್ಡಲ್ಲಿ ಇವರು ಮೋಮೋಸ್ ಕೊಡ್ತಾರೆ. ಮೋಮೋಸ್ ಚೆನ್ನಾಗಿರುತ್ತೆ, ಮೋಮೋಸ್ ಇಷ್ಟ ಅಂತ ಹೇಳ್ತೀನಿ. ಬಟ್ ಏನಂದ್ರೆ ಇದೊಂದ್ಸಲ ಹೋಗಿ ಬಂದ್ಮೇಲೆ ನೀವೇನ್ ಮಾಡ್ತೀರಾ, ಯೂಶಲಿ ರೆಫರ್ ಮಾಡ್ತೀರಾ ಬೇರೆ ಎಲ್ಲಾ ಕಡೆಗಿಂದ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ, ಅಕ್ಷರ ಬಂದು ಬ್ಲಾಕ್ ಅಲ್ಲಿ ಇದೆ. ಬ್ಲಾಕ್ ಏನಂತ ತೋರಿಸುತ್ತೆ, ಬ್ಲಾಕ್ ಗುಣ ಸ್ವಭಾವ ಏನು ಅಂತ ಇಷ್ಟೊತ್ತು ಹೇಳಿದೀನಿ. ಹಾಗಾಗಿ ಎಲ್ಲಿ ನಿಮ್ಮ ಒಂದು ಎಕ್ಸ್ಪರ್ಟೀಸ್ ಇರುತ್ತೆ, ಮೋಮೋಸ್ ಅನ್ನ ತುಂಬಾ ಸೂಪರ್ ಫಾಸ್ಟ್ ಮಾಡಿದ್ದು ಇವರು. ತುಂಬಾ ನಿಮ್ಮ ಒಂದು ಎಕ್ಸ್ಪರ್ಟ್ ಆಗಿದ್ರೆ, ಅದೇ ಕೆಲಸ ಮಾಡಿ A to Z ಎಲ್ಲಾ ಗೊತ್ತಿತ್ತು ಅಂತಂದ್ರೆ ಅಂತ ಕಡೆ ನೀವು ಬ್ಲಾಕ್ ನ ಯೂಸ್ ಮಾಡಿ. ಸೊ ಎರಡು ಪಕ್ಕ ಕೊಟ್ಟಿದ್ದೀನಿ. ಒಂದು ಚಿಕ್ಕ ಮೋಮೋದಲ್ಲಿ ರಿಸರ್ಚ್ ಮಾಡಿ ದೊಡ್ಡ ಫುಡ್ ಜಾಯಿಂಟ್ ಮಾಡಿದ್ರು.
ಅದೇ ಇಡೀ ಪ್ರಪಂಚಕ್ಕೆನೆ ಲೆನ್ಸ್ ನ ಕೊಟ್ಟು, ಗ್ಲಾಸ್ ಕೊಟ್ಟು, ಕ್ಯಾಮ್ರಾ ಕೊಟ್ಟು, LED ಸ್ಟ್ರಿಪ್ ಕೊಟ್ಟು ಎಲ್ಲಾ ಮಾಡಿರೋ ಒಂದು ಸ್ವಂತ ವ್ಯಕ್ತಿತ್ವ ಈ ಕಂಪ್ನಿಗಿಲ್ಲ ಸೋನಿಗೆ. ಜಸ್ಟ್ ಒಂದು ಫೋರ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಕಲರ್ ಇಂದ ತುಂಬಾ ಚೇಂಜಸ್ ಆಗುತ್ತೆ, ತುಂಬಾ ಅಂದ್ರೆ ತುಂಬಾ ಮಟ್ಟಿಗೆ. ಇದನ್ನ ನೀವು ಯಾವಾಗ್ಲೂ ಅಷ್ಟೇ, ಏನಕ್ಕೆ ನಾವೇನ್ ಅಕಲ್ಟ್ ಫೀಲ್ಡ್ ಅಲ್ಲಿ ಇದೀವಿ ಯಾವತ್ತು ಕ್ವಶನ್ ಮಾಡಬೇಕು. ಸೊ ಯಾವಾಗ್ಲೂ ನೀವು ಇದನ್ನ ಹುಡುಕ್ತಾ ಹೋಗಿ, ಹಳದಿ ಬಣ್ಣ ಇರುವಂತ ಯಾವುದೇ ಲೋಗೋ ನೋಡಿ, ಒಂದು ಫ್ಲಿಪ್ಕಾರ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ, ಯಾವುದೇ ಒಂದು ಲೋಗೋ ನೋಡಿ ಫಾಸ್ಟ್ ಇರುತ್ತೆ ಮತ್ತು ತುಂಬಾ ಬೇಗ ಕ್ಲಿಕ್ ಆಗೋಕೆ ಯೂಸ್ ಮಾಡೋಂತ ಬಣ್ಣ ಇದೇನೆ. ಯಾವುದು ಹಳದಿ ಬಣ್ಣಗಳು ಜಾಸ್ತಿ ರಿಪೀಟ್ ಆಯ್ತು ಅದು ತುಂಬಾ ಬೇಗ ಇದಾಯ್ತು, ಮತ್ತೆ ಮೂವ್ಮೆಂಟ್ ಕೊಡುತ್ತೆ. ನಮ್ಮ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಮಾಮೂಲಿ ರೆಡ್ ಎಲ್ಲೋ ಆರೆಂಜ್ ಬರುತ್ತಲ್ಲ, ಅಲ್ಲೂ ಕೂಡ ಅದೇ ರೀತಿ ಮೂವ್ ಮಾಡಕ್ಕೆ. ಸೊ ಹಾಗಾಗಿ ಎಲ್ಲೋ ಬಣ್ಣನ ದಯವಿಟ್ಟು ಯೂಸ್ ಮಾಡಿ. ಈಗ ಇಲ್ಲಿರೋ ಹಳದಿ ಕಲರ್ ಸ್ವಲ್ಪ ಬೇರೆ, ಇಲ್ಲಿರೋ ಕಲರ್ ಬೇರೆ, ಇದನ್ನ ಟಿಂಟ್ ಅಂತ ಶೇಡ್ ಅಂತ ಹೇಳ್ತೀವಿ. ಯಾವ ಕೆಲಸಕ್ಕೆ ಯಾವ ಶೇಡ್ ಯೂಸ್ ಮಾಡಬೇಕು ಇಂಪಾರ್ಟೆಂಟ್, ಅದನ್ನ ನೀವು ಕ್ಲಾಸ್ ವಿಷಯಕ್ಕೆ ಬಂದಾಗ ಕಲಿತೀರಾ. ಬಟ್ ಹಿಂಗ್ ಜನರಲ್ ಆಗಿ ಬಂದಾಗ ಇದೇನಂದ್ರೆ ಹೇಳದ್ನಲ್ಲ, ಕಲರ್ ಅನ್ನೋದು ಕೂಡ ವರ್ಕ್ ಮಾಡುತ್ತೆ. ಕಲರ್ ಬಗ್ಗೆ ತಿಳುವಳಿಕೆ ಇರಲಿ. ಮತ್ತೆ ನನಗೆ ಗೊತ್ತಿರೋಂಗೆ ಎಸ್ಪೆಷಲಿ ಯಾರು ಇದು ಮಾತಾಡೋ ಇಲ್ಲ, ಯೂಟ್ಯೂಬ್ ಅಲ್ಲೂ ಮಾತಾಡಿಲ್ಲ, ಬೇರೆ ಯಾರಿಗೂ ಈ ವಿಷಯ ಗೊತ್ತೂ ಇಲ್ಲ ನನಗೆ ಗೊತ್ತಿರೋಂಗೆ ಕನ್ನಡದಲ್ಲಿ. ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಮತ್ತು ನಿಮ್ಗಳಿಗೆ ಯಾವಾಗ್ಲೂ ತಿಳ್ಕೊಂಡು ಕೆಲಸ ಮಾಡಿ, ನಿಮ್ಗೆ ಏನ್ ಮಾಡ್ತಿರೋ ಗೊತ್ತಿರ್ಲಿ ಅಂತ ತಿಳಿಸ್ತಾ ಇರ್ತೀನಿ. ಒಂದು ದೊಡ್ಡ ಕಂಪ್ನಿ ಏನು ಮಾಡಕ್ಕಾಗಿಲ್ಲ, ಒಂದು ಜಸ್ಟ್ ಒಂದು 60 ರೂಪಾಯಿ ಮೋಮ ಮಾಡಿದ ಕಂಪ್ನಿ ಇವತ್ತಿಲ್ಲ ಅಂದ್ರೆ ಒಂದು 1,000-1,500 ಕೋಟಿ ಟರ್ನ್ ಓವರ್ ಮಾಡ್ತಾ ಇದೆ. ಎರಡರದ್ದು ಏನ್ ವ್ಯತ್ಯಾಸ ಅಂದ್ರೆ ಏನ್ ಯೂಸ್ ಮಾಡಿದ್ದಾರೆ, ಅದು ಏನ್ ಯೂಸ್ ಮಾಡ್ತಿದಾರೆ ಅದು. ಈಗ ಇದು ನನ್ನ ಲೋಗೋ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ನಾನು ಏನಕ್ಕೆ ಇದು ಕೊಟ್ಟಿದ್ದೀನಿ ಏನು ಎತ್ತ ಅಂತ ಅಂದ್ಬಿಟ್ಟು. 3 ಕಲರ್ ಇದೆ, ಹಳದಿ, ಒಳಗಡೆ ಬಂದಿದ್ದು ಸಿಲ್ವರ್, ಇದು ವೈಟ್ ಅಲ್ಲ ಸಿಲ್ವರ್, ಇದು ಸ್ವಲ್ಪ ಶೇಡ್ ಚೇಂಜ್ ಮಾಡಿದ್ದೀನಿ. ಸರ್ಕಲ್ ಇದೆ, ಆರೆಂಜ್ ಕಲರ್ ಕೊಟ್ಟಿದ್ದೀನಿ. ಒಳಗಡೆ ಒಂದು ಮರ ಇದೆ, ಇದು ಗೋಲ್ಡ್ ಕಲರ್. ಇದು ಸೊ ಕಲ್ಪವೃಕ್ಷ ಥೀಮ್ ಅಲ್ಲಿ ಇತ್ತು, ಅಂದ್ರೆ ಏನೇ ಆಸೆ ಪಟ್ಟರು ಅವ್ರು ಆಸೆ ಪಟ್ಟವ್ರಿಗೆ ಸಿಗ್ಬೇಕು, ಆ ರೀತಿಯಿಂದ ಏನೋ ಮಾಡ್ಬೇಕು ಅಂತ. ಫಾಂಟ್ ಚೇಂಜ್ ಮಾಡಿದ್ದೀನಿ. ಸ್ವಲ್ಪ ಹತ್ತಿರದಿಂದ ನೋಡಿದ್ರೆ ಇಲ್ಲಿ ಬ್ಲೂ ಕಲರ್ ಇದೆ. ಯಾವ ಕಲರ್ ಇದೆ? ಬ್ಲೂ ಕಲರ್. ಮತ್ತು ಸರ್ಕಲ್ಗಳು ಕಣ್ಣು ಕಾಣಿಸ್ತಾರಂಗೆ ಕೊಟ್ಟಿದ್ದೀನಿ. ಕೆಲವು ಇಲ್ಲಿ ಮಾರ್ಕ್ ಕೊಟ್ಟಿದ್ದೀನಿ. ಈ ರೆಡ್ ಕಲರ್ ಮಾರ್ಕ್ ಬಂದು ಡಾರ್ಕ್, ಇದು ಮೆರೂನ್ ಅಲ್ಲ, ಮೆರೂನ್ ಸೈಡ್, ಇದು ರೆಡ್ ಅಲ್ಲ, ಸೊ ಮೆರೂನ್ ಸೈಡ್. ಬ್ಲಾಕ್, ರೆಡ್ ಮತ್ತು ಬ್ಲಾಕ್ ನ ಮಿಕ್ಸ್ ಮಾಡಿದ್ರೆ ಮೆರೂನ್ ಕಲರ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ಡೈರೆಕ್ಟ್ ಬ್ಲಾಕ್ ನನಗೆ ಕಂಫರ್ಟಬಲ್ ಆಗಿರ್ಲಿಲ್ಲ, ರೆಡ್ ಬೇಕಿತ್ತು, ಜನಗಳು ಬೇಕಿತ್ತು, ಅದ್ರ ಜೊತೆಯಲ್ಲಿ ಸ್ವಲ್ಪ ಎಕ್ಸ್ಪರ್ಟೀಸ್ ಕೂಡ ಬೇಕಿತ್ತು. ಹಾಗಾಗಿ ಈ ರೀತಿ ಕೊಟ್ಟಿದ್ದೀನಿ. ಸೊ ಇಲ್ಲಿ 4 ಕಲರ್ ಕೊಟ್ಟಿದ್ದೀನಿ. ನನ್ನ ಲೋಗೋ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ 2 ಕಳಿಸಿದೀರಾ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಎಂಡ್ ಮಾಡೋಣ. ತುಂಬಾ ಓವರ್ ಡ್ರ್ಯಾಗ್ ಆಗೋದ್ ಬೇಡ. ಬ್ಲೂ ಕಲರ್ ಏನ್ ಕೊಡುತ್ತೆ ಅಂತಂದ್ರೆ, ನಮ್ಮ ದೇವರ ವಿಷಯಗಳಲ್ಲಿ ಬಂದಾಗ ಹೇಳ್ತೀನಿ, ಸಿಂಪಲ್ ಆಗಿ ಅರ್ಥ ಆಗುತ್ತೆ ಅಂತ. ಶಿವ, ರಾಮ, ಕೃಷ್ಣ. ಸೊ ಎಲ್ಲಿ ಶಿವನ ಲೀಲೆಗಳು, ರಾಮ ಅದು ಕೃಷ್ಣನ ಲೀಲೆಗಳು, ಎಲ್ಲಿ ತುಂಬಾ ಟೆಕ್ನಿಕಲ್ ಆಗಿ ಎಕ್ಸ್ಪರ್ಟ್ ಆಗಿರ್ತಾರೆ. ಅಂದ್ರೆ ನಿಮ್ಗೆ ಯಾವ ವಿಷಯನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಯಾವ ವಿಷಯ ಯಾವ ರೀತಿ ನೋಡ್ಕೋಬೇಕು, ಅಥವಾ ಕಣ್ಣಿಗೆ ಕಾಣಿಸೋದು ಕಣ್ಣಿಗೆ ಕಾಣಿಸ್ತಾ ಇರುವಂತದ್ದು ಅಕಲ್ಟ್ ಫೀಲ್ಡ್ ಅಲ್ಲಿ, ಅದು ನಾವೇನಿದೆ ಹೇಳಲ್ಲ, ಯಾವುದೇ ಫೀಲ್ಡ್ ಅಲ್ಲಿ ಆಗ್ಲಿ, ಇಂಥ ಕಡೆ ಬ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಟೆಕ್ನಿಕಲ್ ಇರೋ ಕಡೆ ಅಂತ ಬ್ಲೂ ಹೆಲ್ಪ್ ಆಗುತ್ತೆ. ಬ್ಲೂ ಕಲರ್ ಬಂದು ನಮ್ಮ ಕೇಸರಿ ಬಿಳಿ ಹಸಿರು, ನಮ್ದು ಏನ್ ಫ್ಲಾಗ್ ಇದೆ ಸೆಂಟ್ರಲ್ ಬಂದು ಬ್ಲೂ ಕಲರ್ ಇರೋದು ಚಕ್ರಗಳು. ನಮ್ ಇಂಡಿಯಾ ಬಂದು ಎಲ್ಲಾ ಇಡೀ ವರ್ಲ್ಡ್ ಗೆ ಕೊಡ್ತು ಯಾವುದು, ಈ ಒಂದು ಯೋಗ ವಿಷಯದಲ್ಲಿ. ಯೋಗ ಹೆಂಗೆ ಕೆಲಸ ಮಾಡುತ್ತೆ, ಗ್ರಹಗಳ ಹೆಂಗ್ ಕೆಲಸ ಮಾಡುತ್ತೆ, ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದು ನಮ್ದು ಮಾಮೂಲಿ ಇಂಡಿಯಾ, ಭಾರತ ದೇಶ. ಬಟ್ ಅದನ್ನ ನಾವು ಸರಿ ಯೂಸ್ ಮಾಡ್ಕೊಳಕ್ ಬರ್ಲಿಲ್ಲ, ಕನ್ಫ್ಯೂಸ್ ಆದ್ವಿ. ಬಟ್ ಏನಂದ್ರೆ ತುಂಬಾ ಟೆಕ್ನಿಕಲ್ ಎಕ್ಸ್ಪರ್ಟ್. ರಾಮನು ಅಷ್ಟೇ, ರಾಮಗೆ ಎಲ್ಲಾ ವಿಷಯ ಗೊತ್ತಿತ್ತು, ಎಲ್ಲ ಇತ್ತು. ಬ್ಲೂ ಕಲರ್, ಕೆಲವರು ಬ್ಲೂ ಅಂತ ಹೇಳ್ತಾರೆ, ಕೆಲವರು ಬ್ಲಾಕ್ ಅಂತ ಹೇಳ್ತಾರೆ. ರಾಮನ ವಿಷಯದಲ್ಲಿ ಅದೇ ರೀತಿ ಆಗಿದ್ದು. ಮುಂದೆ ಏನಾಗುತ್ತೆ, ಮುಂದೆ ಏನ್ ನಡೀತೆ ಪ್ರತಿಯೊಂದು ಗೊತ್ತಿತ್ತು. ಬಟ್ ರಾಮ ಏನೋ ಆಕ್ಷನ್ಸ್ಗಳು ತಗೊಳ್ಳಿಲ್ಲ. ಪ್ರತಿಯೊಂದನ್ನು ನನಗೆ ಗೊತ್ತು, ನನಗೆ ಈ ರೀತಿ ಆಗುತ್ತೆ, ನನಗೆ ಈ ರೀತಿ ಆಗುತ್ತೆ, ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋದ್ರು. ದೇವರುಗಳು, ಶಿವನ ವಿಷಯದಲ್ಲಿ ಅದೇ ರೀತಿ, ಮುಂದೆ ಏನಾಗುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಯಾವತ್ತು ಶಿವಂದು ಸಡನ್ ಯುದ್ಧಗಳಾಗ್ಲಿ, ಸಡನ್ ಆಗಿ ಬಂದು ವರ ಕೊಡೋದಾಗ್ಲಿ, ಶಾಪ ಕೊಡೋದಾಗ್ಲಿ, ಈ ರೀತಿ ಎಲ್ಲ ಇಲ್ಲ. ಶಿವ ಬಂದು ಎಲ್ಲ ಡಿಸ್ಟ್ರಾಯ್ ಮಾಡಿರ್ತಾನೆ, ಸಾಯಿಸಿರ್ತಾನೆ ಅಂತ ಹೇಳ್ತೀವಿ. ಅಥವಾ ಏನ್ ವರ ಅಂತ ಕೊಡ್ತಾರೆ ಅದೇ ಶಾಪ ಆಗಿರುತ್ತೆ. ಶಿವನ ಹತ್ರ ಏನ್ ವರ ಕೇಳ್ತಾರೆ ಉಲ್ಟಾ ಅದೇ ಶಾಪ ಆಗುತ್ತೆ. ಸೊ ಶಿವನ ವಿಷಯದಲ್ಲಿ ಈ ರೀತಿ. ನಮಗೆ ಬಿಸ್ನೆಸ್ ಅಲ್ಲಿ ದೇವ್ರದೆಲ್ಲ ಏನು ಟಾಪಿಕ್ ಬೇಡ, ಬರೀ ಬಿಸ್ನೆಸ್ ವಿಷಯದಲ್ಲಿ ಬರ್ತೀವಿ ಅಂದ್ರೆ ಬ್ಲೂ ಕಲರ್ ನನಗೆ ಅಕಲ್ಟ್ ಅಲ್ಲಿ ಬೇಕಿತ್ತು. ಏನಕ್ಕೆ ಅಂದ್ರೆ ಇದು ಇಂಟ್ಯೂಷನ್ ಕೊಡುತ್ತೆ ಅಂತ ಹೇಳ್ತೀವಿ, ಬುದ್ಧಿವಂತಿಕೆನ ಕೊಡುತ್ತೆ, ನಿಮ್ಗೆ ಕಣ್ಣಿಗೆ ಕಾಣಿಸ್ತಿರೋದು ಗೊತ್ತಾಗೋಕೆ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇವತ್ತು ಏನಾದ್ರು ಮಾತಾಡಬೇಕಾದ್ರೆ ನಾನು ಕೆಲವು ಸಲ ತೀರಾ ಪರ್ಸನಲ್ ಕನೆಕ್ಷನ್ಸ್ ಆಗೋದು, ಅಥವಾ ಕೆಲವರಿಗೆ ಧೈರ್ಯ ಇರುತ್ತೆ, ಅವೇಕನಿಂಗ್ ಅಂತ ಹೇಳ್ತಾರೆ. ಕೆಲವು ಸಲ ಏನು ವಿಷಯ ಗೊತ್ತಿಲ್ಲದೇನೆ ಸಡನ್ ನಾವು ಮಾತಾಡ್ತೀವಿ, ಅದು ಕೆಲವರು ನಂಬೋದು ಬಿಡಬಹುದು. ಒಂದು ನೇಮು ಟೋಟಲ್ಲು ಅದಾದ್ಮೇಲೆ ಸ್ವಲ್ಪ ಪರ್ಸನಲ್ ವಿಷಯ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು, ಸಡನ್ ಆಗಿ ನನ್ನ ಬಾಯಿಂದ ಬರೋ ಸ್ಟಾರ್ಟ್ ಆಗುತ್ತೆ. ಅದನ್ನ ನೀವು ಒಂದು ಪರ್ಟಿಕ್ಯುಲರ್ ಒಂದು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ಗೊತ್ತಿಲ್ಲದೆ ಉತ್ತರಗಳು ಬರೋ ಸ್ಟಾರ್ಟ್ ಆಗುತ್ತೆ. ಅಂತವ್ರಿಗೆ ಅದನ್ನ ಇಂಟ್ಯೂಷನ್ ಅಂತ ಹೇಳ್ತೀವಿ, ಅವರಿಗೆ ಬ್ಲೂ ಕಲರ್ ಅವಶ್ಯಕತೆ ಇದೆ.
ನನಗೆ ಇಂಟ್ಯೂಷನ್ ಬೇಕೇ ಬೇಕಿತ್ತು, ಸೆಲೆಕ್ಟ್ ಮಾಡಿದೆ. ಮರ ಯೆಲ್ಲೋ ಕಲರ್ ಅಲ್ಲ, ಮರ ಬಂದು ಗೋಲ್ಡನ್ ಕಲರ್. ಸೊ ಹೆಚ್ಚು ಕಮ್ಮಿ ಏನ್ ನಾನ್ ಡಿಸೈನ್ ಮಾಡಿದೀನಿ ಲೋಗೋ ಸೈಂಟಿಫಿಕ್ ಆಗಿ. ಇದಕ್ಕೂ ಮುಂಚೆ ಯಾರು ಚಾನಲ್ ಜಾಯ್ನ್ ಆಗಿರೋ ಗೊತ್ತಿತ್ತು, HCS ಅಂದ್ಬಿಟ್ಟು ಟ್ರಯಾಂಗಲ್ ಹಾಕಿದ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ. ಹಳದಿ ಬಣ್ಣ ಹಾಕಿದ್ದೆ, ಬ್ಲಾಕ್ ಕಲರ್ ಹಾಕಿದ್ದೆ, ಟ್ರಯಾಂಗಲ್ ಹಾಕಿದ್ದೆ. ಅದಾದ್ಮೇಲೆ ಏನ್ ಮಾಡಿದೆ, ಆರೆಂಜ್ ಕಲರ್ ತಗೊಂಡೆ. ಆರೆಂಜ್ ಕಲರ್ ಅಲ್ಲಿ ಫಸ್ಟ್ ಹೇಳ್ದಂಗೆ ನಾವು ಸೆಲೆಕ್ಟ್ ಮಾಡ್ತೀವಿ, ನಾವು ಚೂಸ್ ಮಾಡ್ತೀವಿ ನನಗೆ ಏನ್ ಬೇಕು ಅಂತ. ನನ್ನ ಚಾನಲ್ ಉದ್ದೇಶ ಅವತ್ತಿಂದ ಇವತ್ತವರೆಗೂ ಮುಂದೆ ಕೂಡ ಒಂದೇ ಇರುತ್ತೆ, ಸರ್ವಿಸ್ ಓರಿಯೆಂಟೆಡ್ ಕೆಲಸ. ಅಂದ್ರೆ ನನಗೆ ಇಷ್ಟ ಆಗ್ಬೇಕು, ನನಗೆ ಫಿಕ್ಸ್, ನನಗೆ ಅನ್ನಿಸ್ಬೇಕು ಮಾಡಬೇಕು ಮಾಡಬಾರ್ದು ಅಂತ. ಮತ್ತೆ ನನಗೆ ಇಷ್ಟ ಬಂದ ರೀತಿಯಲ್ಲಿ ಇಷ್ಟ ಆದಾಗ ಮಾತ್ರ ಕೆಲಸ ಮಾಡ್ತೀನಿ. ಸೊ ಹೆಚ್ಚು ಕಮ್ಮಿ ಇದೇ ರೀತಿ ನಡೀತಾ ಇರೋದು. ಯಾವುದು ನಂದು ಆರೆಂಜ್ ಎಸ್ಪೆಷಲಿ ಬಂದು ಡಾರ್ಕ್ ಸೈಡ್ ಕೊಟ್ಟಿದ್ದೀನಿ. ಏನಕ್ಕೆ ಅಂತಂದ್ರೆ ಬ್ಲ್ಯಾಕ್ ಸ್ವಲ್ಪ ಮಿಕ್ಸ್ ಆದಾಗ ಸ್ವಲ್ಪ ನಾವು ಕಾಂಪ್ರಮೈಸ್ ಆಗ್ತೀವಿ ಬೇರೆಯವ್ರ ಜೊತೆ, ಬೇರೆಯವ್ರ ಮತ್ತೆ ಸ್ವಲ್ಪ ಕೇಳ್ತೀವಿ ಓಕೆ ಮಾಡೋಣ ಅಂತ. ಬಟ್ ನನ್ನ ಉದ್ದೇಶ ಬಂದು ಈ ಚಾನಲ್, ನಂದು ಚಾನಲ್ ಆಗಲಿ, ನನ್ನ ಪರ್ಸನಲ್ ಲೋಗೋ ಆಗಲಿ, ಈಗ ನನ್ನ ಕಂಪ್ನಿದು ಕೂಡ ಇದೇ ರೀತಿ ಲೋಗೋ ಇರೋದು. ಅಲ್ಲಿ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಚೂಸ್ ಮಾಡ್ತೀವಿ. ಮೊಬೈಲ್ ನಂಬರ್ ಕೂಡ ಅಷ್ಟೇ, ಯಾರೋ ಬರ್ತಾರೆ ಮೊಬೈಲ್ ನಂಬರ್ ನಾನು ನಿಮ್ಗೆ ಕೊಡ್ತೀನಿ ಸರ್ ಅಂತ ಹೇಳ್ತಾರೆ, ಇಷ್ಟಕ್ಕೆ ಅಷ್ಟಕ್ಕೆ ಅಂತ. ಬಟ್ ನಾವು ಇದು ಮಾಡಲ್ಲ, ನಾವು ಕಸ್ಟಮರ್ಸ್ ಕೇಳಲ್ಲ, ನಾನು ಫಸ್ಟ್ ಹೇಳ್ತೀನಿ ಆ ಅಮೌಂಟ್ಗೆ ಆಗಲ್ಲ, ಅಮೌಂಟ್ ಇಷ್ಟಲ್ಲೇ ಆಗ್ಬೇಕು ಅಂತ. ಸೊ ಆ ರೀತಿ ಕಂಡೀಷನ್ಗಳಾಗ್ಲಿ ಪ್ರತಿಯೊಂದು ಕೂಡ ನನ್ನ ರೀತಿ ನಡಿಬೇಕು ಅಂತ. ಗ್ರೂಪ್ ಜಾಯಿನ್ ಮಾಡೋದು, ಕ್ಲಾಸ್ ಸ್ಟಾರ್ಟ್ ಮಾಡೋದು, ಪ್ರತಿಯೊಂದು ಕೂಡ ಇದೇ ರೀತಿ. ಒಂಥರ ಸೆಲ್ಫಿಶ್ ಲೆಕ್ಕ ಅಲ್ಲ. ಕೆಲವರು ಹೇಳ್ತಾರೆ ಚಾರ್ಜ್ ಮಾಡಿ ತಗೊಳ್ಳಿ 5,000 10,000. ನಾವು ಚಾರ್ಜ್ ಮಾಡೋದು 1,500, 1,200, 2,100. ಇಲ್ಲ ಬಂದು ಡೊನೇಷನ್ ಯಾರು ಹೇಳಲ್ಲ, ಯಾರು ಇದು ಮಾಡೋದಿಲ್ಲ. ಬಟ್ ನನಗೇನು ಇಷ್ಟ ಅಂದ್ರೆ ಡೊನೇಷನ್ ಇಷ್ಟ, ಜನಗಳು ದಾನ ಮಾಡಬೇಕು, ಅವ್ರ ಮನಸ್ಸಿಂದ ಕೊಡಬೇಕು ಅಂತ. ಸೊ ಈ ಒಂದು ಉದ್ದೇಶ ಇತ್ತು, ಮತ್ತೆ ಅದೇ ನನಗೆ ಕಾಲ್ ಆಗಿದ್ದು. ಹಾಗಾಗಿ ಇದು ಮಾಡಿದೆ. ಎಲ್ಲೋನು ಅಲ್ಲ, ಇದು ಗೋಲ್ಡನ್, ಸ್ವಲ್ಪ ಗೋಲ್ಡನ್ ಶೇಡ್ ಇರೋದು. ಏನಕ್ಕೆ ಅಂದ್ರೆ ಪ್ಯೂರ್ ಎಲ್ಲೋ ಫಾಸ್ಟ್ ಆಗಿರೋದು ಯೂಸ್ ಆಗಲ್ಲ. ಪಟ ಅಂತ ಏನೋ ಮಾತಾಡ್ಬಿಟ್ಟು ನಾನು ಫೋನ್ ಕಟ್ ಮಾಡಿದ್ರೆ ನಿಮಗೆ ಕಂಫರ್ಟೇಬಲ್ ಆಗಿರಲ್ಲ. ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾ ಇದೆ ಸ್ವಲ್ಪ. ಫಸ್ಟ್ ಅದು ಸ್ವಲ್ಪ ಫಾಸ್ಟ್ ಆಗ್ಲಿ ಅಂತ ಅನ್ಬಿಟ್ಟು ಯೆಲ್ಲೋ ಕಲರ್ ಯೂಸ್ ಮಾಡಿದ್ದೀನಿ. ಇದು ನನ್ನ ಲೋಗೋ. ಇದು ಬಿಟ್ಟು ಇಬ್ಬರದು ಕಳ್ಸಿದೀರಾ, ಒಂದು 10 ನಿಮಿಷದಲ್ಲಿ ಮುಗಿಸ್ತೀನಿ ಇದು ಫುಲ್ ಡೀಟೇಲ್ ಆಗಿ. ಇಲ್ಲಿವರೆಗೂ ಡೌಟ್ ಅಂತ ಏನು ಇರಲ್ಲ. ಬಟ್ ಯಾವ್ದಾದ್ರು ಲೋಗೋದ ಏನಾದ್ರು ಎಕ್ಸ್ಪೀರಿಯನ್ಸ್ ಏನಾದ್ರು ಇದೆಯಾ, ಯಾವ್ದಾದ್ರು ನೋಡಿದ್ರೆ ನಿಮ್ಮ ಕ್ಲೋಸ್ ಇರೋದು ಈ 5 ಬಣ್ಣದಲ್ಲಿ ಏನಾದ್ರು ಇದ್ರೆ ಹೇಳಿ, ಬೇಕಾದ್ರೆ ಕೇಳಿಸ್ಕೊತೀನಿ. ಇಲ್ಲಾಂದ್ರೆ ಕಂಟಿನ್ಯೂ ಮಾಡಿ ಎಂಡ್ ಮಾಡ್ತೀನಿ. ಏನಕ್ಕೆ ನೆನ್ನೆ ಸಜೆಷನ್ ಕೊಡ್ಬೇಕಿತ್ತು, ಸ್ವಲ್ಪ ಸ್ಲೋ ಆಗ್ಬಿಡ್ತು, ಅವ್ರಿಗೆ ಸಜೆಷನ್ ಕೊಡ್ತೀನಿ. ಇದೇ ರೀತಿ ನೀವು ಕೂಡ ಬಿಸ್ನೆಸ್ ಗಳಲ್ಲಿ ಯಾರು ಬಿಸ್ನೆಸ್ ಮಾಡ್ತೀರಾ, ಅವ್ರದ್ದು ಬಣ್ಣಗಳಲ್ಲಿ ಯಾವ್ದಾರ ಒಂದು ಬೋರ್ಡ್ ಗಳಾಗ್ಲಿ, ವಿಸಿಟಿಂಗ್ ಕಾರ್ಡ್ ಅಲ್ಲಿ ಈ ಬಣ್ಣಗಳು ಕಾಣಿಸ್ತು ಅಂತಂದ್ರೆ ಕೇಳಿ ನೋಡಿ, ಅವರಿಗೆ ಇದು ಮ್ಯಾಚ್ ಆಗ್ತದೆ ಯಾವಾಗ್ಲೂ. ಏನಕ್ಕೆ ಇದೇ ಒಂದು ಕಲರ್ ಸೈನ್ಸ್ ಅಂತ ಬಿಸ್ನೆಸ್ ಸಂಬಂಧಪಟ್ಟಿದ್ದು. ಇಲ್ಲಿ ಅದರದ್ದೇ ಆದ ಕ್ವಾಲಿಟೀಸ್ ಇರುತ್ತೆ. 2 ಕಳಿಸಿದಿರಿ, ಇದು ಮತ್ತೆ ಇದು ನೆನ್ನೆ ಮಾತಾಡ್ತಾ ಇದೆ, ಇದು ಕಳಿಸಿದಿರಿ. ಮತ್ತೆ ನಿಮ್ಗಳ್ದು ಯಾವ್ದಾದ್ರು ವಿಸಿಟಿಂಗ್ ಕಾರ್ಡ್ ಇದ್ರೆ ದಯವಿಟ್ಟು ಕಳಿಸಿ, ರಿಸರ್ಚ್ಗೂ ಹೆಲ್ಪ್ ಆಗುತ್ತೆ. ಮತ್ತೆ ನಾನು ಕೆಲವು ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ಇದು ಕ್ಲಾರಿಟಿ ಸ್ವಲ್ಪ ಅಷ್ಟು ಬಂದಿಲ್ಲ. ಫಸ್ಟ್ ನೋಡಿ ವಿಸಿಟಿಂಗ್ ಕಾರ್ಡ್ ಇಲ್ಲಿ ಲೋಗೋ ಇದೆ. ಯಾವುದೇ ವಿಸಿಟಿಂಗ್ ಕಾರ್ಡ್ ಆದ್ರೂ ಕೂಡ ಮೊದಲನೇದು ಬಂದು ಲೋಗೋ ಕಂಪಲ್ಸರಿ. ಅದಾದ್ಮೇಲೆ ಹೆಸರು. ವಿಸಿಟಿಂಗ್ ಕಾರ್ಡ್ ಅಲ್ಲಿ ಲೋಗೋ ಸ್ವಲ್ಪ ದೊಡ್ಡದಿರ್ಲಿ, ಹೆಸರು ಕಮ್ಮಿ ಇರಲಿ. ಕನ್ನಡ ಇಂಗ್ಲಿಷ್ ಯಾವತ್ತು 2 ಒಟ್ಟಿಗೆ ಯೂಸ್ ಮಾಡಬೇಡಿ, ಆಯ್ತಾ. ಇದು ಬಿಟ್ಟು ಕಲರ್ ವಿಷಯಕ್ಕೆ ಬಂದಾಗ ಯಾವ್ಯಾವ ಕಲರ್ಗಳ ಬಗ್ಗೆ ನಾನು ಈಗ ಆಲ್ರೆಡಿ ಮಾತಾಡಿದ್ದೀನಿ, ನಿಮ್ಗೆ ಐಡಿಯಾ ಬಂದಿರುತ್ತೆ. ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಬ್ಲೂ ಕಲರ್ ಬಂದು ಟೆಕ್ನಿಕಲ್ ಅಂತ ಹೇಳ್ತೀವಿ, ಟೆಕ್ನಿಕಲ್ ಸಪೋರ್ಟ್ಗೆ ಒಳ್ಳೇದು. ಆದರೆ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಆರೆಂಜ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಸೂಟಬಲ್ ಅಲ್ಲ. ಕನ್ಸ್ಟ್ರಕ್ಷನ್ ಕೆಲಸಗಳನ್ನ ಫಾಸ್ಟ್ ಆಗಿ ಮಾಡಕ್ಕಾಗಲ್ಲ. ಕನ್ಸ್ಟ್ರಕ್ಷನ್ ಅನ್ನೋದು ಬಂದೇನೆ ತುಂಬಾ ಸ್ಲೋ ಕೆಲಸ. ಸೊ ಹಾಗಾಗಿ ಆರೆಂಜ್ ಕಲರ್ ಸೂಟಬಲ್ ಅಲ್ಲ. ಮತ್ತು ಈ ರೀತಿ ಕೈ ರೀತಿ ಶೇಪ್ ಇರುವಂತದನ್ನ ಯಾರು ಯೂಸ್ ಮಾಡಬೇಡಿ. ತುಂಬಾ ಅಂದ್ರೆ ತುಂಬಾ ಲಾಸಸ್ ಬರುತ್ತೆ ಈ ರೀತಿ ಶೇಪ್ ಯೂಸ್ ಮಾಡಿದ್ರೆ. ಯಾಕಂದ್ರೆ ಇಲ್ಲಿ ಕಟ್ ಆಗಿದೆ ಈ ಜಾಗದಲ್ಲಿ, ಅದು ಜೊಮೆಟ್ರಿ ಬಂದು ಮ್ಯಾಚ್ ಆಗಿಲ್ಲ. ಏನ್ ಆರೆಂಜ್ ಕಲರ್ ಇದೆ ಇದನ್ನ ಯಾರು ಯೂಸ್ ಮಾಡ್ತಾ ಇರ್ತೀರಾ, ಸೊ ನೀವು ನಿಮ್ಗೆ ಇಷ್ಟ ಬಂದಂಗೆ ಕೆಲಸ ಮಾಡಕ್ ಇಷ್ಟಪಡ್ತೀರಾ. ಸೊ ಆ ರೀತಿ ಇರೋರು ಮಾತ್ರ ಆರೆಂಜ್ ಕಲರ್ ಸೆಲೆಕ್ಟ್ ಮಾಡೋದು. ಸೊ ಇದು ನಾನು ಮುರಳಿ ಸರ್ದು ಗೊತ್ತಿದ್ದು ನಂಗೆ ಇದು ಯಾರು ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದೇ ಲೋಗೋ ನೀವು ಯೂಸ್ ಮಾಡ್ತಾ ಇರೋದು. ಈ ಲೋಗೋ ನಿಮ್ಗೆ ಸೂಟಬಲ್ ಅಲ್ಲ ಸರ್, ಅಂದ್ರೆ ಸಜೆಷನ್ ಕೇಳಿದಿರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಲೋಗೋ ಸೂಟಬಲ್ ಅಲ್ಲ. ನಿಮ್ ಇಷ್ಟ ಬಂದಂಗೆ ಕೆಲಸ ಮಾಡಕ್ಕೆ ಅಥವಾ ನಿಮ್ಗೆ ಇಷ್ಟ ಆದಾಗ ಕೆಲಸ ಮಾಡೋದು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ, ಸರ್ವಿಸ್ ಫೀಲ್ಡ್ ಅಲ್ಲಿ ಅಷ್ಟೊಂದು ಒಳ್ಳೇದಲ್ಲ. ಇದನ್ನ ಚೇಂಜ್ ಮಾಡ್ಕೊಳ್ಳಿ. ಈ ಲೋಗೋ ಯೂಸ್ ಮಾಡಬೇಡಿ ಎಲ್ಲೂನು. ಇಲ್ಲಿ ಫೈನಾನ್ಷಿಯಲ್ ಲಾಸಸ್ ಕಾಣಿಸುತ್ತೆ ಮತ್ತು ಮಾತುಗಳು ತುಂಬಾ ಬೇಗ ಕಟ್ ಆಗುತ್ತೆ, ಯೂಸ್ ಮಾಡಬೇಡಿ. ಇದು ಶೇಪ್ ಮೇಲೆ ಡಿಪೆಂಡ್. ಇದು ಶೇಪ್ ಅಂತ ಹೇಳ್ತೀವಿ, ಇದು ಪ್ರತಿಯೊಂದು ಅದರದೇ ಆದ ಶೇಪ್ಗಳಿರುತ್ತೆ. ಈ ಪಾಯಿಂಟ್ ಮೇಲೆ ಹೋಗ್ಬೇಕಿತ್ತು, ಕೆಳಗಿದೆ. ಸೊ ಬೇರೆಯವ್ರ ಮಾತನ್ನ ಕೇಳ್ತೀರಾ, ಬಟ್ ಬೇರೆ ಯಾರು ನಿಮ್ಮ ಮಾತು ಕೇಳಲ್ಲ, ಜಾಸ್ತಿ ಕಾಣಿಸ್ತಾ ಇದೆ. ಅದೇ ಬಂದು ನೀವು ಇಲ್ಲಿ ಯೂಸ್ ಮಾಡಿದ್ರೆ, ಅಂದ್ರೆ ಇದು ಫಸ್ಟ್ ಯೂಸ್ ಮಾಡ್ತೀರಿ ಅಂತಂದ್ರೆ ಇಲ್ಲಿ ಗೋಲ್ಡನ್ ಮತ್ತೆ ಬ್ಲಾಕ್ಸ್ ಮಿಕ್ಸ್ ಮಾಡಿದೀರಾ. ಸೊ ಪ್ರೀಮಿಯಂ ಕಸ್ಟಮರ್ಸ್ ನ ಟ್ರೈ ಮಾಡ್ತಾ ಇದ್ದೀರಾ. ಪ್ರೀಮಿಯಂ ಕಸ್ಟಮರ್ಸ್ ಟ್ರೈ ಮಾಡಿದಾಗ ಕಂಡೀಷನ್ಸ್ ಗಳು ಜಾಸ್ತಿ ಆಗುತ್ತೆ. ಎಲ್ಲೋ ಒಂದ್ ಕಡೆ ಆರೆಂಜ್ ಕೊಟ್ಟಿರೋದ್ರಿಂದ ಮಾತುಕತೆ ಪಟ 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 ಅಂತ ನೀವು ಮಾತಾಡಿದ್ರೆ ಕೆಲಸ ಆಯ್ತು, ಇಲ್ಲ ಕೆಲಸ ಆಗಿಲ್ಲ ಅಂದ್ರೆ ಕೆಲಸ ಆಗಿರಲ್ಲ.
ಸೊ ಹಾಗಾಗಿ ಇದು ಕೂಡ ಕಟ್ ಆಗುತ್ತೆ. ಏನ್ ಕರ್ವ್ ಹೋಗಿದೆ ಇದು ಬೇಡ. ಇದು ಎಲ್ಲಿ ಈ ರೀತಿ ತುಂಬಾ ಬೆಂಡ್ಗಳು ಬರುತ್ತೆ, ಇಲ್ಲಿ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಇರುತ್ತೆ, ಸಿವಿಯರ್ ಬ್ಯಾಕ್ ಪೇನ್ ಬರೋ ಸ್ಟಾರ್ಟ್ ಆಗುತ್ತೆ ಯಾರು ಯೂಸ್ ಮಾಡ್ತಾರೋ ಅವರಿಗೆ. ನಿಮಗೆ ಬ್ಯಾಕ್ ಪೇನ್ ಜಾಸ್ತಿ ಬರುತ್ತೆ ಅಥವಾ ಕತ್ತು ನೋವು ಜಾಸ್ತಿ ಆಗಿರುತ್ತೆ ಈ ಲೋಗೋ ಯೂಸ್ ಮಾಡ್ಬೇಕಾದ್ರೆ. ಯಾವುದೇ ಒಂದು ಇದರಲ್ಲಿ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಈ ರೀತಿ ಎರಡನ್ನೂ ಯೂಸ್ ಮಾಡಬೇಡಿ. ಬ್ಲ್ಯಾಕ್ ಇದು ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್, ಏನಕ್ಕಂದ್ರೆ ವಿಜಯ್ ಅವ್ರು ಇರ್ಬೇಕು ಅನ್ಸುತ್ತೆ. ಓಕೆ, ವಿಜಯ್ ಇದ್ದಾರೆ. ನಿಮ್ದೊಂದು ಲೋಕಲ್ ಲ್ಯಾಂಗ್ವೇಜ್, ನೀವು ಯಾವ ಲ್ಯಾಂಗ್ವೇಜ್ ಮಾತಾಡ್ತಿರೋದು ಮತ್ತೆ ಅದಕ್ಕೆ ಎರಡು ಇಂಗ್ಲಿಷ್, ಈ ರೀತಿ ಮಾಡಬೇಡಿ. ಇಲ್ಲ ಫುಲ್ ಇಂಗ್ಲಿಷ್ ಇರಬೇಕು, ಇಲ್ಲ ಫುಲ್ ಕನ್ನಡ ಇರಬೇಕು. ಲೋಗೋ ಯಾವಾಗಲೂ ದೊಡ್ಡದಿರಬೇಕು. ಮೊಬೈಲ್ ನಂಬರ್ಸ್ ಇಲ್ಲಿ ಬರಬಾರ್ದು, ಮೊಬೈಲ್ ನಂಬರ್ ಯಾವಾಗಲೂ ಇಲ್ಲೇ ಬರಬೇಕು. ಏನಕ್ಕೆ ಇಲ್ಲಿ 9 ಭಾಗಗಳ ತರ ಮಾಡ್ತೀವಿ. ವಾಸ್ತು ಅಂತ ಇದಕ್ಕೂ ಬರುತ್ತೆ ವಿಸಿಟಿಂಗ್ ಕಾರ್ಡ್ಗೆ. ನಂಬರ್ ಯಾವತ್ತು ಇಲ್ಲಿ ತಗೊಳ್ಳಿ. ನಿಮ್ಮನ್ನ ಯಾರು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ ಬಗ್ಗೆ ಯಾರು ಕೇಳ್ಕೋಬೇಕು, ಅಥವಾ ನೀವೇನಾದ್ರು ಜನಗಳಿಗೆ ಹೇಳಬೇಕು ಅಂದ್ರೆ ಈ ಜಾಗ ಚೆನ್ನಾಗಿರ್ಬೇಕು. ಅದಾದ್ಮೇಲೆ ಈ ವಿಷಯಗಳೇನಿದೆ ಇದೆಲ್ಲ ಬ್ಲೂ ಕಲರ್ ಇದೆ. ಸೊ ಲೈಟ್ ಬ್ಲೂ ಅಂತಂದ್ರೆ ಎಕ್ಸ್ಪರ್ಟೀಸ್ ಮೇಲೆ ಡಿಪೆಂಡ್. ಆರ್ಕಿಟೆಕ್ಟ್ಸ್ ಗಳಿಗೆ ಸೂಟಬಲ್, ಓಕೆ. ಬಟ್ ಅಸೋಸಿಯೇಟ್ಸ್ ಏನ್ ಯೂಸ್ ಮಾಡಿದೀರಾ ಇದು ಚೆನ್ನಾಗಿಲ್ಲ ಕಲರ್. ಸೊ ಹಾಗಾಗಿ ಲೋಗೋ ಇದು ಫುಲ್ ಕರೆಕ್ಷನ್ ಬೇಕು. ಮತ್ತೆ ಪ್ರತಿಯೊಂದ್ ಕಡೆ ಓಪನ್ ಇದೆ, ಲಾಸಸ್ಗಳು ಜಾಸ್ತಿ ತೋರಿಸುತ್ತೆ. ಯೂಸ್ ಮಾಡಬೇಡಿ. ಇದರದ್ದು ಸ್ವಲ್ಪ ಏನ್ ಚೇಂಜಸ್ ಮಾಡಬೇಕು, ಏನ್ ಕರೆಕ್ಷನ್ ಮಾಡಬೇಕು ತಿಳಿಸ್ಕೊಡ್ತೀನಿ. ನಿಮ್ಗೆ ಸೂಟಬಲ್ ಅಲ್ಲ, ಅಷ್ಟೊಂದು ಸೂಟಬಲ್ ಅಲ್ಲ ಇದು. ಇದು ಚೆನ್ನಾಗಿಲ್ಲ ಯೂಸ್ ಮಾಡಬೇಡಿ. ಇದು ನೀವು ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ, ಇದು ನಿಮಗೆ ಮ್ಯಾಚ್ ಆಗಿರುತ್ತೆ. ನಿಮ್ಗೆ ಏನ್ ಇಷ್ಟ ಅದನ್ನ ಮಾತ್ರ ಮಾಡ್ತೀರಾ, ಏನ್ ಇಷ್ಟ ಆಯ್ತು ಅದನ್ನ ಮಾತ್ರ ಮಾಡ್ತೀರಾ. ನನ್ನ ಮನ್ಸಿಗೆ ಅನಿಸ್ತು ನಾ ಮಾಡಬೇಕು. ಸೊ ಹಾಗಾಗಿ ಅಂತ ಒಂದು ಹೇಳ್ಕೊಳ್ಳೋ ಅಂತ ಲೋಗೋ ಅಲ್ಲ ಇದು, ಬೇಡ. ಇದು ಫುಲ್ ಚೇಂಜ್ ಮಾಡಿ. ಬ್ಲ್ಯಾಕ್ ಕೆಳಗಡೆ ಓಕೆ, ಮೇಲ್ಗಡೆ ಯಾವತ್ತು ಯಾರು ಬ್ಲ್ಯಾಕ್ ಕೊಡಬೇಡಿ. ಬ್ಲ್ಯಾಕ್ ಎಷ್ಟು ಕೊಡ್ತೀರೋ ಅಷ್ಟು ಲಾಸಸ್ ಜಾಸ್ತಿ ಆಗುತ್ತೆ. ಇಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಯಾರ್ದಾರು ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಗಳದ್ದು, ಫ್ರೆಂಡ್ಸ್ ಗಳದ್ದು, ಏನಕ್ಕೆ ಹೆಚ್ಚು ಕಮ್ಮಿ 1 hour ಟೈಮ್ ಕೊಟ್ಟಿದ್ದೀರಾ, ತುಂಬಾ ಹತ್ತಿರದಲ್ಲಿ ಯಾರಾದ್ರೂ ಇದ್ದರೆ ಅವ್ರದ್ದು ವಿಸಿಟಿಂಗ್ ಕಾರ್ಡ್ಗಳು ಕಾಣಿಸ್ತಾರೆ, ಮೇಲ್ಗಡೆ ಯಾವತ್ತು ಡಾರ್ಕ್ ಕಲರ್ನ ಕೊಡಬೇಡಿ. ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಿ, ಇಲ್ಲೇ ಡಾರ್ಕ್ ಕಲರ್ ಕಾಣಿಸಿದ್ರು ತುಂಬಾ ಲಾಸಸ್ ಆಗ್ತಾ ಇರುತ್ತೆ, ದುಡ್ಡುಗಳು ಬರ್ತಾ ಇರಲ್ಲ. ಅಥವಾ ಫೋನ್ ಮಾಡಿ ಕೆಲಸ ಕೊಡೋಕೆ ರೆಡಿ ಇರೋರು ಸುಳ್ಳನ್ನ ಕ್ಯಾನ್ಸಲ್ ಮಾಡ್ತಾರೆ. ಬ್ಲ್ಯಾಕ್ ಯೂಸ್ ಮಾಡಬೇಡಿ. ಮತ್ತೆ ಬ್ಲ್ಯಾಕ್ ಬದಲು ಕೆಲವು ಬೇರೆ ಕಲರ್ ಯೂಸ್ ಮಾಡಬಹುದು. ನಿಮ್ದು ಕನ್ಸ್ಟ್ರಕ್ಷನ್ ಕಂಪ್ನಿ ಆದ್ರಿಂದ ಡಾರ್ಕ್ ಬ್ಲೂ ಯೂಸ್ ಮಾಡಿ, ವರ್ಕೌಟ್ ಆಗುತ್ತೆ. ಮಿಕ್ಕಿದೆಲ್ಲ ಕಲೆಕ್ಷನ್ಸ್ ಗಳು ಕೊಡ್ತೀನಿ, ಇದು ತಲೆ ಕೆಡಿಸ್ಕೋಬೇಡಿ. ಈ ಲೋಗೋ ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ, ಲೋಗೋ ದೊಡ್ಡದು ಮಾಡೋಣ. ಈ ಜಾಗ ಸರಿ ಇಲ್ಲ, ಏನಕ್ಕಂದ್ರೆ ಇಲ್ಲಿ ಬರೆಯಕ್ಕಾಗಲ್ಲ. ಈ ಒಂದು ಇದರಲ್ಲಿ ವೆಬ್ಸೈಟ್ ಅಲ್ಲಿ ನಾನು ಇಲ್ಲ ತೋರಿಸಿದೆ 9 ಭಾಗ ಈಗ ಇದರ ಮಾಡ್ತೀನಿ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಜಾಗ ಇರುತ್ತೆ, ಆ ಜಾಗದಲ್ಲಿ ಈ ಲೋಗೋ ಬರಬೇಕು. ತುಂಬಾ ಕಾರ್ನರ್ ಅಲ್ಲಿ ಇದೆ, ಅದು ಅಷ್ಟೊಂದು ಸೂಟಬಲ್ ಅಲ್ಲ. ಬೇರೆದೆಲ್ಲ ನಿಮಗೆ ಬಂದಿರುತ್ತೆ, ಎನ್ಕ್ವೈರೀಸ್ ಎಲ್ಲ ಕೆಲಸಗಳೆಲ್ಲ ಆಗಿರುತ್ತೆ. ಬಟ್ ಸ್ವಲ್ಪ ದೊಡ್ಡದು ಮಾಡಿ, ಚಿಕ್ಕದ್ ಮಾಡಿ. ನಿಮ್ದು ನೆಕ್ಸ್ಟ್ ಏನಿದೆ ಅದು ಸರ್ದೊಂದು ಕಂಪ್ಲೀಟ್ ಮಾಡ್ತೀನಿ. ಸರ್ದ ಜಾಸ್ತಿ ಇರೋದು ತುಂಬಾ ದಿನದಿಂದ. ಸೊ ಇದು ಬಂದು ಇದು ನವೀನ್ ಸರ್, ನಿಮ್ದು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಕಸ್ ಮಾಡ್ಬಿಡುವ ಇದು. ಸರ್ ಹೇಳಿ ಸರ್. ಸರ್ ಈಗ ಬ್ಲ್ಯಾಕ್ ಬಗ್ಗೆ ಹೇಳ್ದೆ, ಗೊತ್ತಾಯ್ತಲ್ವಾ? ಬ್ಲ್ಯಾಕ್ ಏನಾಗ್ತಿದೆ ಅಂತ ಅಂದ್ಬಿಟ್ಟು ಪರ್ಸನಲ್ ಲೆವೆಲ್ ಅಲ್ಲಿ ನಿಮ್ ಒಳಗಡೆ ನಡೀತಾ ಇರೋದು. ಬ್ಲ್ಯಾಕ್ ಯಾವ್ದಾರ ತಗೊಳ್ಳಿ, ಯಾವ ಕಂಪ್ನಿಯಾರ ತಗೊಳ್ಳಿ, ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಇದ್ದಷ್ಟು ಸ್ಟ್ರಗಲ್ ಆಯ್ತಾ. ಅದು ಇದ್ರ ಮೇಲಲ್ಲ, ಶನಿ ಕಟ್ ಆ ರೀತಿ ಅಂತಲ್ಲ. ಬ್ಲ್ಯಾಕ್ ಅಲ್ಲಿ ಯಾವಾಗಲೂ ಏನಂದ್ರೆ ತುಂಬಾ ಕಷ್ಟ ಪಡ್ತಿರೋ ಸಿಸ್ಟಮ್ ಒಳಗಡೆ ಮೇಂಟೈನ್ ಮಾಡಕ್ಕೆ. ನಾನು ನಿಮ್ಮ ಒಂದು ಹೋಟೆಲ್ ಬರ್ತೀನಿ ಊಟಕ್ಕೆ, ನನಗೆ ನೀವು ಕಿಚನ್ ಹೆಂಗಿಟ್ಟಿದ್ದೀರಾ, ಕಿಚನ್ ಒಳಗಡೆ ಏನ್ ಮಾಡ್ತಿದ್ದೀರಾ, ನಿಮ್ಗೆ ಏನ್ ಬರುತ್ತೆ, ನೀವು ಶೆಫ್ಗಳು ಫುಲ್ ಎಕ್ಸ್ಪರ್ಟ್, ನನಗೇನು ಬೇಕಿಲ್ಲ. ನನಗೇನ್ ಬೇಕು, ಅಲ್ಟಿಮೇಟ್ ಆಗಿ ಟೇಬಲ್ ಮೇಲೆ ಬರೋ ಊಟ ಚೆನ್ನಾಗಿರ್ಬೇಕು. ಬಟ್ ನೀವೇನ್ ಮಾಡ್ತೀರಾ ಅಂದ್ರೆ ಫೋಕಸ್ ಬಂದು ಫುಲ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ. ಅಲ್ಲಿಂದ ಒಂದು ಪ್ರಾಬ್ಲಮ್ ಇದೆ. ಮೊದಲನೇದು ಗ್ರೀನ್ ಮತ್ತೆ ರೆಡ್ ಹೇಳ್ದೆ, ನಿಮ್ಗೋಸ್ಕರ 2 ಕಲರ್ ತಗೊಂಡಿದ್ದೆ. ಗ್ರೀನ್ ಕಲರ್ ಯಾವಾಗಲೂ ಕಂಫರ್ಟ್ ನೋಡ್ತೀರಾ, ಕಂಫರ್ಟ್ ಓರಿಯೆಂಟೆಡ್. ರೆಡ್ ಅಲ್ಲಿ ಏನಾಗ್ತದೆ ಅಂದ್ರೆ ಚೀಪ್ ಆಡಿಯನ್ಸ್, ಅಂದ್ರೆ ಆಡಿಯನ್ಸ್ ಚೀಪ್ ಬರ್ದು ಏನ್ ಬರ್ತಾರೆ ಜನಗಳು, ಕೆಲವರು ನಿಮ್ಗೆ ಮೆನ್ಯೂಲಿ ರೇಟ್ ಫಿಕ್ಸ್ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಇಲ್ಲಿ. ಅದಾದ್ಮೇಲೆ ಎ ಬಂದು ಓಪನ್ ಇದೆ. ಇದು ಕನ್ನಡ ಇಂಗ್ಲಿಷ್ ಒಟ್ಟಿಗೆ ಯೂಸ್ ಮಾಡಬೇಡಿ. ಕೆಲವು ಐಡಿಯಾ ಕೊಟ್ಟಿದ್ದೀನಿ ನಿಮ್ಗೆ, ಫುಲ್ ಕ್ಲೀನ್ ಆಗಿ ಮಾಡ್ಕೊಡ್ತೀನಿ. ಸದ್ಯಕ್ಕೆ ಈಗ ಬರೀ ಇದ್ ಮಾಡಿದೀನಿ. ಇಮ್ಮಿಡಿಯೇಟ್ ಆಗಿ ಚೇಂಜಸ್ ಏನ್ ಮಾಡ್ಬೇಕು ಗೊತ್ತಾ ಇದರಲ್ಲಿ? ಇಲ್ಲಿ ನಿಮ್ದು ಫೋಟೋ ಅಲ್ಲ, ಇದು ಕಂಫರ್ಟಬಲ್ ಇದೆ ಸರ್, ಅದು ತೋರಿಸ್ಲಾ? ತೋರಿಸಿ. ಮೇಲಿದೆ ಅಲ್ವಾ, ಇಲ್ಲಿ ಯೂಸ್ ಮಾಡ್ತಾ ಇದ್ದೀರಾ. ತಕ್ಕ ಮಟ್ಟಿಗೆ ಏರಿಯಾ ವೈಸ್ ತುಂಬಾ ಚೆನ್ನಾಗಿದೆ. ಅದ್ರ ಕೆಳಗಡೆ ಹಂಗೆ ಬಂದು ನೋಡಿ, 2 ಅಂಗಡಿಗಳಿದೆ, ಇಲ್ಲೊಂದ್ 2 ಅಂಗಡಿ ಇದೆ. ಯೆಲ್ಲೋ ಕಲರ್ ಏನ್ ಕೊಡುತ್ತೆ ಅಂತ ಹೇಳಿದೆ ನಾನು ಈಗ ಜಸ್ಟ್ ಮಾತಾಡ್ತಾ. ಇಲ್ಲಿ ಯೆಲ್ಲೋ ಕಲರ್ ಯೂಸ್ ಮಾಡಿದ್ದಾರೆ. ಬ್ಲ್ಯಾಕ್ ಬಂದು ಎಕ್ಸ್ಪರ್ಟೀಸ್ ಇವರಲ್ಲಿ ಜಿಮ್ ಅಲ್ಲಿ ಬಾಡಿ ಬಿಲ್ಡರ್ ಗಳಿಗೆ. ಓಕೆ, ಇಲ್ಲಿ ಏನಾಗ್ತಾರೆ ಅಂದ್ರೆ ಜನ ಬಂದು ಜಾಯ್ನ್ ಆಗ್ತಾರೆ, ಬಟ್ ಅಂತ ಹೋಗ್ತಾರೆ, ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಬರೀ ಒಂದ್ ತಿಂಗಳು 3 ತಿಂಗಳು ಪ್ಯಾಕೇಜ್ ಇತ್ತಂದ್ರೆ ಜನ ಬರಲ್ಲ. ಇಲ್ಲಿ ಅದೇ ಈ ಕಡೆ ಸೈಡ್ ನೋಡಿದ್ರೆ ನೀವು ಮೋರ್ ಮತ್ತೆ ಸೂಪರ್ ಮಾರ್ಕೆಟ್ ಅಲ್ಲಿ 2 ಮಿಕ್ಸ್ ಮಾಡಿದ್ದಾರೆ, ಆರೆಂಜ್ ಮತ್ತೆ ಇದು. ಸೂಪರ್ ಮಾರ್ಕೆಟ್ ಕಾನ್ಸೆಪ್ಟ್ ಅಲ್ಲಿ ಜನ ಬರ್ತಾರೆ ಹೋಗ್ತಾರೆ, ಬಿಟ್ಟಾಗಿ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ ಗೊತ್ತಾ ದುಡ್ಡು, ಈ ಜಾಗ ಮತ್ತೆ ಈ ಜಾಗ. ಇಲ್ಲಿರೋರು ನಿಮ್ಗೆ ಇಲ್ಲಿ ಬರ್ತಿಲ್ಲ.
ಹೌದು. ಓಕೆನಾ? ಏನಕ್ಕೆ ಅಂದ್ರೆ ಸಿಂಪಲ್ ಕಲರ್ ಕಾಂಬಿನೇಷನ್ ನೋಡಿ ಕೆಳಗಡೆ ಕೊಟ್ಟಿರೋಂಥದ್ದು. ಅವರು ವೈಟ್ ಮತ್ತೆ ರೆಡ್ ಕೊಟ್ಟಿದ್ದಾರೆ. ಸೊ ಲಸ್ಸಿ ಶಾಪ್ ಅಲ್ಲಿ, ಲಸ್ಸಿ ಹೌಸ್ ಅಲ್ಲಿ ರೇಟ್ ಜಾಸ್ತಿ ಇದ್ರೂ ಕೂಡ ಟಾರ್ಗೆಟ್ ಮಾಡ್ತಾರೆ ಸಿಂಪಲ್ ಆಡಿಯನ್ಸ್. ನಿಮ್ದಿಲ್ಲಿ ಹೌದು. ಏನಾಗ್ತದೆ ಅಂತಂದ್ರೆ ತುಂಬಾ ಪ್ರೀಮಿಯಂ ಕಸ್ಟಮರ್ಸ್, ಒಳ್ಳೆ ಜಾಗ, ಲೊಕೇಶನ್, ದೊಡ್ಡ ಬಿಲ್ಡಿಂಗ್ ಎಲ್ಲ ಮಾಡಿದೀರಾ. ಫಸ್ಟ್ ಇದು ಕರೆಕ್ಷನ್ ಹೇಳ್ತೀನಿ, ಇದು ವಾಸ್ತು ಕರೆಕ್ಷನ್, ಇದು ಮಾಡ್ಲೇಬೇಕಿದು ಈ ಜಾಗದಲ್ಲಿ. ಇಲ್ಲಿ ನಾ ಹೇಳ್ತೀನಿ ಅದು ಏನ್ ಮಾಡ್ಬೇಕಂತ. ಸ್ಟೆಪ್ಸ್ ಒಂಚೂರು ನಂಗೆ ಕೌಂಟ್ ಕೊಟ್ಬಿಡಿ ಸರ್ ನಾಳೆ ಈ ಜಾಗ. ಕೊಡ್ತೇನೆ. ಆಯ್ತಾ? ಆಯ್ತಾ? ಸಿಂಪಲ್ ಆಗಿ ಒಂದು ಸಿಂಪಲ್ ನಿಮ್ದು ಕಟ್ ಮಾಡಿದೀನಿ, ಇದೆಲ್ಲ ರಿಮೂವ್ ಮಾಡ್ಬಿಡಿ, ಇದೇನು ಬೇಡ. ಆಯ್ತಾ? ಆಯ್ತು ಸರ್. ನೀವು ಎಲ್ಲೋ ಯೂಸ್ ಮಾಡಬೇಕು, ಎಲ್ಲೋ ಯೂಸ್ ಮಾಡಲೇಬೇಕು. ನಿಮ್ದು ಎಸ್ಪೆಷಲಿ ಫುಡ್ ಬಿಸ್ನೆಸ್ ಎಲ್ಲೋ ಯೂಸ್ ಮಾಡಲೇಬೇಕು. ಸಿಂಪಲ್ ಆಗಿ ತೋರ್ಸೋಕೋಸ್ಕರ ಇದು ಮಾಡಿದೀನಿ. ಇದು ಫೈನಲ್ ಅಲ್ಲ, ಇದು ಕಲರ್ ಕೋಡ್ಗಳ ರೀತಿ ಕೊಡ್ತೀನಿ ಯಾವಾಗಲೂ ನಾನು. ಇದು ರೆಡಿ ಮಾಡ್ತಾ ಇದ್ದೆ, ಅದು ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಇದು ಮಾಡಿದೆ. ಇದು ವೈಟ್ ನೀವು ನೋಡ್ತಾ ಇರೋಂಥದ್ದು. ಹೌದು. ಬಟ್ ನಾನು ಇಲ್ಲಿ ಕೊಟ್ಟಿರೋದು ಸಿಲ್ವರ್ ಮತ್ತೆ ಎಲ್ಲೋ. ನಿಮಗೆ ಬ್ಯಾಕ್ ಗ್ರೌಂಡ್ ಅನ್ನ ಚೇಂಜ್ ಮಾಡಕ್ ಆಗಲ್ಲ ಸರ್, ಇಷ್ಟು ದಿನ ನಮ್ದು ಒಂದು ಐಡೆಂಟಿಟಿನೇ ಇದೇ ಕಲರ್ ಅಂತಂದ್ರೆ, ಏನ ನಾನು ಯೂಸ್ ಮಾಡ್ತೀನಲ್ಲ ಇದೇ ನಂದು ಐಡೆಂಟಿಟಿ, ಇಷ್ಟು ದಿನ ನಮ್ಮನ್ನ ಜನಗಳು ಗುರುತಿಸಿರೋದೇ ಇದೇ ಹೆಸರಲ್ಲಿ, ಇದೇ ರೀತಿಲಿ, ತುಂಬಾ ಓವರ್ ಚೇಂಜಸ್ ಮಾಡಕ್ ಆಗಲ್ಲ ಸರ್ ಅಂತ ನಂಗಿದ್ರೆ ಏನ್ ಮಾಡಿ ಅಂದ್ರೆ ಔಟ್ಲೈನ್ ಸಿಂಪಲ್ ಮಾಡಿ. ಅದನ್ನ ಎಲ್ಲಿ ಮಾಡಬಹುದು ಅಂತಂದ್ರೆ, ನಿಮ್ದು ಏನಾರು ಇದು 3D ಲೋಗೋ ಏನಾರು ಆಗಿದ್ರೆ ಒಂದು ಲೈಟ್ ಸ್ಟ್ರಿಪ್ ಲೈಟ್ ಕೊಡಿಸ್ಬಿಡಿ ಇಲ್ಲಿ ಫುಲ್ ಸುತ್ತ ಲೈಟ್, ಈ ಲೈಟ್ಗೆ. ಅಥವಾ ಈ ಮೇಲ್ಗಡೆ ಲೈಟ್ ಏನ್ ಕೊಟ್ಟಿದ್ದೀರಾ ಅದನ್ನ ಗೋಲ್ಡನ್ ಕಲರ್ ಮಾಡಿಸಿ ಒಂದು. ಲೈಟ್ ಸರ್. ಮೇಲೆ ಲೈಟ್ ಕೊಟ್ಟಿದ್ರಲ್ಲ ಅದು. ಆಯ್ತಾ? ಏನಾಗ್ತದೆ ಅಂತಂದ್ರೆ ಲೈಟ್ ಕಲರ್ ಅನ್ನೋದು ಬಂದು ಅದರದೇ ಕೆಲಸ ಮಾಡುತ್ತೆ. ಬಟ್ ನೀವು ತುಂಬಾ ಎಷ್ಟೇ ಚೆನ್ನಾಗಿರೋದು ಕೊಟ್ರು ಜನ ಬಂದು ನಾನ್ ಬಂದು ಹೇಳ್ಬೇಕು, ನಿಮ್ದು ಫೀಡ್ಬ್ಯಾಕ್, ನಿಮ್ದು ರಿವ್ಯೂಗಳು ನಾನೇ ಹೇಳ್ಬೇಕು. ನಾನು ಅಲ್ಲಿಗೆ ಬರಲೇ ಇಲ್ಲ ಅಂದ್ರೆ ಕೆಲಸ ಹಾಳಾಗ್ತಾ ಇರ್ತದೆ. ಅದೆಲ್ಲಿ ಮಿಸ್ ಆಗ್ತಿರೋದಂದ್ರೆ ಇಲ್ಲಿ ತುಂಬಾ ಸ್ಟಿಫ್ ಇರುತ್ತೆ ಅಂತ, ಮತ್ತೆ ಅಷ್ಟೊಂದು ಕಂಫರ್ಟೇಬಲ್ ಆಗಿರಲ್ಲ, ಡಿಲೇ ಆಗ್ತಾ ಇರ್ತದೆ. ನಿಮ್ ಸ್ಟೈಲ್ ಅಲ್ಲಿ ನೀವೇನೋ ಗೊತ್ತಾ, ಕೆಲವ್ರು ಹೇಳ್ತಾರೆ ಸರ್ ತುಂಬಾ ಬೇಗ ಏನಿದೆ, ತುಂಬಾ ಏನ್ ರೆಡಿ ಇದೆ ಕೊಡಿ ಸರ್ ನೀವು ಅಂತ ಹೇಳ್ತಾರೆ. ನೀವೇನ್ ಮಾಡ್ತೀರಾ, ನೀವು ಸಜೆಸ್ಟ್ ಮಾಡ್ತೀರಾ, ಇಲ್ಲ ಸರ್ ನೀವೇನೇ ಹೇಳಿ ನಾವು ರೆಡಿ ಮಾಡ್ಕೊಡ್ತೀವಿ, 30 ಮಿನಿಟ್ಸ್ ನಾವು ರೆಡಿ ಮಾಡ್ಕೊಡ್ತೀವಿ ಅಂತ. 30 ಮಿನಿಟ್ಸ್ ವೇಟ್ ಮಾಡಲ್ಲ. ಆಯ್ತಾ? ಫಾಸ್ಟ್ ಮೂವಿಂಗ್ ಏನಿದೆ ಕೊಡಿ ಸರ್, ಆಯ್ತು ನೀವು ಏನ್ ರೆಡಿ ಅದನ್ನೇ ಕೊಡಿ ಸರ್, ಹೋಗ್ಬೇಕು ನಾವು ಅಂತಾರೆ. ಆ ಟೈಮಲ್ಲಿ ನೀವು ಫಿಕ್ಸ್ ಇರಲ್ಲ ಏನ್ ಕೊಡಬೇಕು ಅಂತ. ಇದೆರಡು ಮಿಸ್ಟೇಕ್ ಜಾಸ್ತಿ ಕಾಣಿಸುತ್ತೆ. ಏನಕ್ಕೆ ಅಂದ್ರೆ ಹೋಟೆಲ್ ಲೆವೆಲ್ ಅಲ್ಲಿ ಈ ಒಂದು ಬ್ಲಾಕ್ ಕಲರ್ ತರದ್ ಅದೇನೆ, ಫುಲ್ ಶ್ಯೂರ್ ಇರಲ್ಲ, ಮಿಸ್ಟೇಕ್ ಆಗ್ತದೆ. ಸೆಕೆಂಡ್ ಬಂದು ನೋಡಿ, ಇದು ಸಿಲ್ವರ್ ಕಲರ್, ಕೆಳಗಡೆ ಇರೋದು ವೈಟ್. ಇದು ನಿಮ್ಮ ಕನ್ವೀನಿಯನ್ಸ್, ಎಸ್ಥೆಟಿಕಲ್ಲಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಸೆಲೆಕ್ಟ್ ಮಾಡಿ. ನನ್ನ ಸಜೆಷನ್ ಬಂದು ಸಿಲ್ವರ್ ಮತ್ತೆ ಗೋಲ್ಡ್ ಲೈನ್ ನ ಯೂಸ್ ಮಾಡಿದ್ರೆ ಗೋಲ್ಡ್ ಕಲರೇ ಬರಬೇಕು. ಇಲ್ಲಿ ರೀತಿ ಕಾಣಿಸ್ತಾ ಇದೆ ಶೀಟ್ ಅಲ್ಲಿ, ರಿಯಾಲಿಟಿಲಿ ಬಂದಾಗ ಸ್ವಲ್ಪ ಶೈನಿಂಗ್ ಬರುತ್ತಿದ್ದು, ಅಂದ್ರೆ ರೆಂಡರ್ ಮಾಡಿದಾಗ ನೀವು ಚೆನ್ನಾಗಿರೋ ಸಾಫ್ಟ್ವೇರ್ ಅಲ್ಲಿ. ಓಕೆನಾ? ಈ ರೀತಿ ಚೇಂಜ್ ಮಾಡಿ ಸ್ವಲ್ಪ ಚೇಂಜ್ ಮಾಡಿ ಬರೀ ಒಂದು 20 ದಿನಕ್ಕೆ ನೋಡಿ ರಿಸಲ್ಟ್ ಕಾಣಿಸುತ್ತೆ. ಮತ್ತೆ ಅದ್ರ ಜೊತೆಲಿ ಕೆಲವು ಈ ರೀತಿ ಆರೋಗಳನ್ನ ಕೊಡಬೇಕು, ಡೈರೆಕ್ಷನ್ಗಳನ್ನ ಕೊಡಬೇಕು. ಮತ್ತೆ ಇಲ್ಲಿ ಫಾಂಟ್ ಚೇಂಜ್ ಮಾಡಿದೀನಿ, ಇದು ಮಾಡ್ತಾ ಇದ್ದೆ, ಇಲ್ಲ ಕಲರ್ ಕೊಡೆಲ್ಲ ಹಾಕಿ ಇದು ನಿಮ್ಗೆ ಕಳಿಸ್ಕೊಡ್ತೀನಿ ರೆಡಿ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಫಾಂಟೇ ಬೇರೆ, ಆಯ್ತಾ? ಬಟ್ ಇಲ್ಲಿರೋದೇ ಬೇರೆ. ಪ್ರತಿಯೊಂದಕ್ಕೂ ದಿಕ್ಕುಗಳಿದೆ, ಮೇಲೆ ಕೆಳಗೆ ಮೂವ್ಮೆಂಟ್ಗಳಿದೆ. ಬೇಕು ಅಂತ ಕೊಟ್ಟಿರೋದು ಕೆಲಸ ಮಾಡುತ್ತೆ. ಇದನ್ನ ಮಾತ್ರ ನನಗೆ ಡಿಸೈನರ್ ನಿಮ್ಮ ಹತ್ರ ಆಲ್ರೆಡಿ ಇರ್ತಾರಲ್ಲ ಅವ್ರಿಗೆ ನಾನು ಹೇಳ್ತೀನಿ, ಈ ರೀತಿ ಆರೋ ಬರಬೇಕು. ತುಂಬಾ ಓಕೆ ಸ್ವಲ್ಪ ಫ್ರೀ ತಗೋತೀರಾ ಅಂದ್ರೆ ಈ ರೀತಿ ಫುಲ್ ಗೋಲ್ಡನ್ ಕವರ್ ಆದ್ರೆ ತುಂಬಾ ಒಳ್ಳೇದು. ಅದು ರೆಡ್ ಕೊಟ್ಟಿದ್ದೀನಿ, ರೆಡ್ ತಲೆ ಕೆಡಿಸ್ಕೋಬೇಡಿ. ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಈ ರೀತಿ ಬಂದ್ರೆ ತುಂಬಾ ಒಳ್ಳೇದು. ಇದನ್ನ ನೀವು ಅಟ್ಲೀಸ್ಟ್ ನೇಮಲ್ಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ಒಂದು ಲೋಗೋ ಡಿಸೈನ್ ಮಾಡಿಸಿ. ಲೋಗೋ ಕಂಪಲ್ಸರಿ ಬೇಕು, ಈ ಪಕ್ಕದಲ್ಲಿ ಲೋಗೋ ಬರಲೇಬೇಕು. ಏನು ಬೇಡ, ಒಂದು ಎ ಅನ್ನೋದನ್ನ ಹಾಕಿ ಒಂದು ಸರ್ಕಲ್ ಹಾಕ್ಬಿಟ್ಟು ಯೆಲ್ಲೋ ಕಲರ್ ಹಿಂದೆ ಇರೋದು ಗೋಲ್ಡನ್ ಕಲರ್ ಕೊಡಿ, ಇದನ್ನ ಫುಲ್ ಸಿಲ್ವರ್ ಕಲರ್ ಕೊಡಿ. ಲೈಟ್ ಆಗಿ ಬಾರ್ಡರ್ ಕೊಟ್ಕೊಳ್ಳಿ ಅಷ್ಟೇ. ಅವ್ರಿಗೆ ಹೇಳ್ತೀನಿ ಬೇಕಾದ್ರೆ ಯಾರು ಡಿಸೈನ್ ಮಾಡ್ತಾರೆ ಅವರಿಗೆ. ಇದನ್ನ ನನ್ನ ಕಡೆಯಿಂದ ಸಜೆಷನ್ ಸರ್. ಏನಕ್ಕೆ ಗೊತ್ತಾ ಸರ್, ನಿಮ್ದು ನೋಡಿ ಇಲ್ಲೇ ಇದೆ, ಕೇಕ್ ಕಾರ್ನರ್ ಕಲರ್ ಬೇರೆ ರೀತಿ ಇದೆ, ಬಟ್ ಇಲ್ಲಿ ರೌಂಡ್ ಇದೆ. ಕೇಕ್ ಕಾರ್ನರ್ ಯಾವಾಗಲೂ ನೋಡಿ ರೆಫರೆನ್ಸ್ ಬರುತ್ತೆ, ಆಯ್ತಾ? ರೌಂಡ್ ಇದೆ ಲೋಗೋ. ಇವ್ರದ್ದೇನಿದೆ, ಇಡೀ ಇದೇನೆ ಅವರು ಲೋಗೋದಲ್ಲಿ ಕೊಟ್ಟಿದ್ದಾರೆ, ಅವರ ಬಿಸ್ನೆಸ್. ಸರಿನಾ? ಮೋರಲ್ಲಿ ಅವ್ರ ಇಡೀ ಬಿಸ್ನೆಸ್ ಲೋಗೋದಲ್ಲಿ ಕೊಟ್ಟಿದ್ದಾರೆ. ಇದು ಏನಾಗ್ತದೆ, ಲಸ್ಸಿ ಶಾಪ್ ಅಂತೂ ಅವ್ರದ್ದು ಟ್ರೆಂಡೇ ಇದೇನೆ, ಎಲ್ಲಾ ಕಡೆ ಇದೇನೆ, ಎಲ್ಲಾ ಕಡೆ ಲೋಗೋ ಇದೆ, ನಿಮ್ದು ನೇಮ್ ಇದೆ. ನೇಮು ಹೈಲೈಟ್ ಆಗಲ್ಲ, ಕಂಪಲ್ಸರಿ ಬೇಕು ಬಿಸ್ನೆಸ್ ಅಲ್ಲಿ. ಇದನ್ನು ಅಷ್ಟೇ, ಇಲ್ಲಿಗೆ ಇದೆಲ್ಲ ಇದು ಯಾರ್ದು ಸಿಕ್ಕಾಪಟ್ಟೆ ಇದು ಲಾಸಸ್ ಇರುತ್ತೆ ಇವ್ರದ್ದು, ಡಿಸ್ಕಂಟಿನ್ಯೂಟ್ ಆಗ್ಬಾರದು. ಇವ್ರು ಯಾರಿದ್ದಾರೆ ಇವ್ರದ್ದು ಸಿಕ್ಕಾಪಟ್ಟೆ ಭಯಂಕರ ಲಾಸ್ ಆಗ್ತಾ ಇರ್ತದೆ ಇವ್ರದ್ದು, ಆಯ್ತಾ? ತುಂಬಾ ಲಾಸ್. ಅವ್ರು ಏನೇ ಮಾಡು ಎಷ್ಟೇ ಕಮ್ಮಿ ಕೊಡು, ಏನೇ ಪ್ಯಾಕೇಜ್ ಕೊಡೋರ್ದು ಆಗಲ್ಲ. ಫಸ್ಟ್ ಅವ್ರಿಗೆ ಎಕ್ಸ್ ಏನಿದೆ ಅದನ್ನ ಸರಿ ಮಾಡ್ಬೇಕಿದ್ದು. ನಿಮಗೆ ನನ್ನ ಸಜೆಷನ್ ಬಂದು ಕೇಳಿದೆ, ಸುಮಾರು ದಿನದಿಂದ ಕಾಯಿಸ್ಬಿಟ್ಟಿದ್ದೀನಿ, ಬೇಜಾರಾಗ್ಬೇಡಿ. ಟೈಮ್ ಹಂಗಿತ್ತು, 17ನೇ ತಾರೀಕು ಆಗ್ಲೇ ಅಂತ ಕಾಯ್ತಿದ್ದೆ. ಇದನ್ನ ಏನ್ ಹೇಳಿದೀನಿ ಇದೇ ಟಾಪಿಕ್ ಮೇಲೆ ಕೆಲಸ ಮಾಡಬೇಕು. ಏನಕ್ಕೆ ಇಷ್ಟೊತ್ತು ಸಬ್ಜೆಕ್ಟ್ ಬಗ್ಗೆ ಹೇಳಿದೆ, ಒಂದು 5-6 ಟಾಪಿಕ್ ಹೇಳಿದೆ. ಇನ್ನೊಂದೆರಡು ದಿನ ಬಿಟ್ಟು ಬೇರೆ ಕಲರ್ ಹೇಳ್ತೀನಿ.
ಈ ರೀತಿಲಿ ಒಂದು ಲೋಗೋನ ಟ್ರೈ ಮಾಡಿಸಿ. ಅತಿಥಿ ಅನ್ನೋದು ಬೇಡ, ಜಸ್ಟ್ ಎ ಅನ್ನೋದು ಬರಲಿ, ಮತ್ತೆ ರೌಂಡ್ ಶೇಪ್ ಬರಲಿ. ಆಯ್ತಾ? ಎಲೆಪ್ಟಿಕಲ್ ಶೇಪ್ ಬಂದು ನಿಮ್ಗೆ ಫೋರ್ಡ್ ಕಂಪ್ನಿ ನೋಡಿದ್ರೆ, ಫೋರ್ಡ್ ಕಂಪ್ನಿಲಿ ಈ ರೀತಿ ಬರುತ್ತೆ, ಕಾರ್ ಕಂಪ್ನಿಲಿ ಈ ರೀತಿ ಶೇಪ್ ಬರುತ್ತೆ, ಮಹೇಂದ್ರಲ್ಲಿ ಈ ರೀತಿ ಶೇಪ್ ಬರುತ್ತೆ. ಅದು ತುಂಬಾ ಜಾಸ್ತಿ ದಿನ ಸ್ಟೇಬಲ್ ಆಗಿರ್ಬೇಕು ಕಂಪ್ನಿ ಅಂದ್ರೆ, ಆಗ ಈ ರೀತಿ ಲೋಗೋ ಕೊಡ್ತೀವಿ. ಆಯ್ತಾ? ನೀವು ಆಲ್ರೆಡಿ ಬ್ಲಾಕ್ ಕಲರ್ ಯೂಸ್ ಮಾಡ್ತಾ ಇದ್ದೀರಾ. ಬ್ಲಾಕ್ ಕಲರ್ ಯೂಸ್ ಮಾಡ್ಬೇಕಾದ್ರೆ ಅಷ್ಟೊಂದು ಫ್ರೀಡಮ್ ಇರಲ್ಲ ನಿಮ್ಗೆ ಕೆಲಸ ಮಾಡಕ್ಕೆ. ಏನಕ್ಕೆ ನಿಮ್ದೇ ರೂಲ್ಸ್ ಪ್ರಕಾರನೇ ನೀವು ಮಾಡ್ತೀರಾ, ರೂಲ್ಸ್ ನ ನೀವು ಚೇಂಜ್ ಮಾಡಲ್ಲ. ಈ ಲೋಗೋ ಚೇಂಜ್ ಮಾಡ್ಬೇಕು ಅಂದ್ರೆ ಸಿಕ್ಕಾಬಿಟ್ಟು ಹಿಂದೆ ಮುಂದೆ ನೋಡ್ತೀರಾ, ಆ ರೀತಿ ಇರುತ್ತೆ ಪರಿಸ್ಥಿತಿ. ಆಯ್ತಾ? ಆದ್ರೆ ಅಟ್ಲೀಸ್ಟ್ ನನಗೆ ಹೈಲೈಟ್ ಮಾಡಿ. ನಿಮ್ ಸಜೆಷನ್ ಹೇಳ್ತೇನೆ, ಈ ರೀತಿ ಒಂದು ಹೈಲೈಟ್ ಆಗ್ಲಿ. ವೈಟ್ ಬೇಡ, ನಿಮ್ದಲ್ಲೆಲ್ಲ ಇರೋದು ವೈಟ್. ಇದು ವೈಟ್, ಇದು ಆಯ್ತಾ? ಇಲ್ಲೆಲ್ಲ ಒಂದ್ ಕಡೆ ನೋಡಿದೆ, ನನ್ಗೆ ಗೋಲ್ಡ್ ಕಾಣಿಸ್ತು. ಇದು ಸ್ವಲ್ಪ ಸಿಲ್ವರ್ ಶೇಡ್ ಕಾಣಿಸ್ತಾ ಇದೆ. ಇಲ್ಲಿ ಇದಿದೆ ನೋಡಿ, ಇದು ಸಿಲ್ವರ್. ಇದು ಈ ಬೋರ್ಡ್ ಪೂರ್ತಿ ಸಿಲ್ವರ್ ಯೂಸ್ ಮಾಡ್ತಾರೆ ಇವರು. ಇದನ್ನ ತಗೊಬಂದು ಇಲ್ಲಿ ಹಾಕಿ, ನಿಮ್ದು ಐಡೆಂಟಿಟಿನೇ ಇದು ಗುರ್ತಿಡಿದೆ ಈ ರೀತಿ ಅಂತಂದ್ರೆ ತುಂಬಾ ಇದ್ ಮಾಡಕ್ಕಾಗಲ್ಲ. ಅಂತಂದ್ರೆ ಏನದೇನಿದೆ ಅದು ಅಕ್ಷರಗಳ ಪಕ್ಕ ಸುತ್ತ ನಂಗೆ ಯೆಲ್ಲೋ ಕಲರ್ ಬಂದ್ರೆ ಸಾಕು. ಸ್ಟ್ರಿಪ್ ಲೈಟ್ ಎಲ್ಲಾರು ಮಾಡಿಸಿ, ಯಾವ್ದೆಲ್ಲಾರು ಮಾಡಿಸಿ, ಈ ಬಣ್ಣ ತಗೊಬನ್ನಿ. ಒಂದು ಆರೋ ಮಾರ್ಕೊಂಡು ಕೊಡ್ತೀನಿ, ಆರೋ ಮಾರ್ಕೊಂಡು ಚೇಂಜ್ ಮಾಡಿ. ಅದು ಹಿಂಗೆ ರೈಟ್ ಮಾರ್ಕ್ ಕಲರ್ ಹೋಗ್ಬೇಕು ಅಥವಾ ಹಿಂಗೆ ಕಟ್ ಆಗ್ಬೇಕು. ನೀವು ಅದೇ ಬೈದ ಬುಕ್ ಹೋಗೋದ್ರಿಂದ ಇಲ್ಲಿ ಏನು ಚೇಂಜ್ ಮಾಡಕ್ ಆಗಲ್ಲ ನಾವು. ಬಟ್ ಈ ರೀತಿ ಡಬಲ್ ಆರೋ ಮಾರ್ಕ್ ಬೇಕು. ಏನಕ್ಕೆ ಯಾವುದೇ ಲೋಗೋದಲ್ಲಿ ಆರೋ ಮಾರ್ಕ್ ಕೊಟ್ರೆ ಈ ರೀತಿ ಮುಂದೆ ಕೊಟ್ಟಾಗ ಹೊಸ ಕಸ್ಟಮರ್ಸ್ ನ ನೋಡ್ತಾ ಇರ್ತೀರಾ, ಈ ರೀತಿ ಹಿಂದೆ ಕೊಟ್ಟಾಗ ರಿಪೀಟಿಂಗ್ ಕಸ್ಟಮರ್ಸ್ ನ ನೋಡ್ತಾ ಇರ್ತೀರಾ. ಸಿಂಪಲ್, ಅದು ಬರೀ ಎಕ್ಸಾಂಪಲ್ಗೆ ಅಂತ ಕೊಟ್ಟಿದ್ದೀನಿ. ಏನಕ್ಕೆ ಇದು ಆರೋ ಮಾರ್ಕ್ ಅಲ್ಲ, ಇದು ಕಟ್ ಆಗ್ಬಿಟ್ಟಿದೆ ಫ್ರಂಟ್ ಅಲ್ಲಿ, ಫ್ರಂಟ್ ಮತ್ತೆ ಬ್ಯಾಕ್. ಆರೋ ಮಾರ್ಕ್ ನ ಫೆಡೆಕ್ಸ್ ನೆನೆ ತೋರಿಸಿದೆ ಗೊತ್ತಾ, ನೆನೆ ಇದ್ರಿ ಅಲ್ವಾ? ಫೆಡೆಕ್ಸ್ ಅಲ್ಲಿ ಒಂದು ಒಳಗಡೆ ಒಂದು ಲೋಗೋ ಮಾಡಿದ್ರಲ್ಲ, ಬೇಕು ಅಂತ ಕೊಟ್ಟಿದ್ದು ಅದು. ಅವರು ಯಾವಾಗಲೂ ಹೊಸ ಕಸ್ಟಮರ್ಸ್ ಬರಲಿ ಅಂತ ತುಂಬಾ ಅಡ್ವಾನ್ಸ್ ಲೆವೆಲ್ ಅಲ್ಲಿ ರಿಸರ್ಚ್ ಮಾಡಿದ್ದಾರೆ ಸರ್. ಇದು ಹೊರಗಡೆ ಕಂಟ್ರಿಲಿ ತುಂಬಾ ಓವರ್ ಆಗಿ. ಸೊ ನೀವು ಇಲ್ಲಿ ಕೊಟ್ಟಿದ್ದೀರಾ, ಹೊಸ ಕಸ್ಟಮರ್ಸ್ ಬರ್ತಾ ಇದಾರೆ, ಬಟ್ ಲಾಸ್ ಮೇಕಿಂಗ್ ಇದೆ. ಏನಕ್ಕೆ ಇದು ಓಪನ್ ಇದೆ, ಇದು ಎ ಅಲ್ಲ, ಇದು ಸರಿನಾ? ನಾನು ಇದು ಮುಚ್ಚಿಬಿಟ್ರೆ ಇದು ಮೇಲ್ಗಡೆ ಅಕ್ಷರ ಇದು ಎ ಅಲ್ಲ, ಗೊತ್ತಾಗೋದಲ್ಲ ನನಗೆ ಇದು ಕ್ಲೋಸ್ ಮಾಡ್ಬಿಟ್ರೆ. ಸೊ ಇದೇನಂದ್ರೆ ಲಾಸ್ ಮೇಕಿಂಗ್ ಎಲ್ಲ ಆಗ್ತಿದ್ರೆ ಇಲ್ಲೇನೆ. ತುಂಬಾ ಜನ ನೀವು ಕರೀತಾ ಇದ್ದೀರಾ, ಇಂಡೈರೆಕ್ಟ್ ಆಗಿ ಒಂದು ಟ್ರಯಾಂಗಲ್ ಕೊಟ್ಟಿದ್ದೀರಾ, ಬಟ್ ಡೌನ್ ಮಾರ್ಕ್ ಕೊಟ್ಟಿದ್ದೀರಾ. ಅಂದ್ರೆ ಒಂಥರ ಒದಾಡ್ಕೊಂಡ್ ಮೇಲೆ ಬರ್ಬೇಕು ಅವ್ರು, ಆ ರೀತಿ. ಈ ಒಂದು ಏನ ಡಿಸೈನ್ ನ ನಾನು ಲೋಗೋದಲ್ಲಿ ಚೇಂಜ್ ಮಾಡ್ತೀನಿ. ಇಲ್ಲೊಂದೇ ಒಂದು ಲೋಗೋ ಸೇರ್ಸಕಾದ್ರೆ ದಯವಿಟ್ಟು ಟ್ರೈ ಮಾಡಿ. ನನ್ನ ಸಜೆಷನ್ ಇದು. ಏನಕ್ಕೆ ಯಾರು ಹೇಳೋದು ಇಲ್ಲ, ಯಾರು ಇದು ಮಾಡೋದು ಇಲ್ಲ. ಒಂದು ಜಸ್ಟ್ ಒಂದು ಬ್ಯಾನರ್ ಕಳಿಸ್ಬಿಟ್ಟು ನಿಮ್ದು ಪ್ರಾಬ್ಲಮ್ ಇದೆ ಅಂತ ಹೇಳ್ತೀವಿ ಅಂತಂದ್ರೆ ವರ್ಕ್ ಆಗುತ್ತೆ. ಈ ನಂಬರ್ಸ್ ಗಳು ಚೇಂಜ್ ಮಾಡಿ. ಮತ್ತೆ ನಾನು ಹೇಳದ್ನಲ್ಲ, ರೆಡ್ ಅಲ್ಲಿ ವೈಟ್ ಕೊಟ್ರಿ ಅಂತಂದ್ರೆ ಎನ್ಕ್ವೈರೀಸ್ ಎಷ್ಟು ಬರ್ತದೆ ನಿಮ್ಗೆ? ಕಮ್ಮಿ ಸರ್. ಎನ್ಕ್ವೈರೀಸ್ ಬಂದ್ರು ಕನ್ವರ್ಟ್ ಆಗೋದು ಕಮ್ಮಿ ಆಗುತ್ತೆ. ಏನಂದ್ರೆ ಈ ಕಾಂಬಿನೇಷನ್ ಯೂಸ್ ಮಾಡಬೇಡಿ. ಯಾರೇ ಆದ್ರೂ ಅಷ್ಟು ಯೂಸ್ ಮಾಡಬೇಡಿ. ಇದು ಈ ಕಾಂಬಿನೇಷನ್ ಬ್ಲಾಕ್ ಮತ್ತೆ ರೆಡ್, ಅದು ವೈಟ್. ಓಕೆನಾ? ಇಷ್ಟೇ ಸರ್, ಇಷ್ಟೇ ಚೇಂಜ್ ಮಾಡ್ಬೇಕಾಗಿರೋದು. ಈ ಫೋಟೋಸ್ ಎಲ್ಲ ತೆಗೀರಿ, ಫೋಟೋಸ್ ಎಲ್ಲ ಬೇಡ. ಗ್ರೀನ್ ಕಲರ್ ಕೊಟ್ಟಿದ್ದೀರಾ, ಕಂಪ್ಲೀಟ್ ಲೋಗೋ ಡಾರ್ಕ್ ಇದೆ, ಬೇಡ. ಇಲ್ಲಿ ಇರೋದನ್ನ ತೆಗಿ ಚೇಂಜ್ ಮಾಡೋಣ, ಸ್ವಲ್ಪ ಲೈಟ್ ಕಲರ್ ಕೊಡೋಣ. ಡಾರ್ಕ್ ಏನಿದೆ ಡಾರ್ಕ್ ಕೆಳಗಡೆ ಹೋಗ್ಬೇಕು. ಇಲ್ಲಿ ಗ್ರೀನ್ ಇರೋದು ಸೇಫ್ ಇಲ್ಲ. ಯಾವುದೇ ಪ್ಯಾಂಪ್ಲೆಟ್, ಯಾವುದೇ ಬ್ಯಾನರ್ ಯೂಸ್ ಮಾಡಿದ್ರೆ ನಿಮ್ದು ಟ್ರೆಂಡ್ ಇರುತ್ತೆ ಇದು. ಏನಕ್ಕೆ ಇದೇ ರೀತಿ ಮಾಡ್ತಾ ಹೋಗ್ತಿರೋ ಇಷ್ಟು ದಿನ. ಸ್ವಲ್ಪ ರಿಫ್ರೆಶ್ ಮಾಡಿ, ಸಡನ್ ಆಗಿ ಚೇಂಜಸ್ ಕಾಣಿಸೋದು ಬೇಡ ಕಸ್ಟಮರ್ಸ್ ಗಳಿಗೆ. ಗ್ರೀನ್ ಯೂಸ್ ಮಾಡಬೇಡಿ. ಕೆಳಗಡೆ ಎಷ್ಟು ಡಾರ್ಕ್ ಲೈಟ್ ಕಲರ್ ಯೂಸ್ ಮಾಡ್ತೀರಾ ನೀವು, ಅಷ್ಟು ನಿಮ್ಗೆ ಲಾಸಸ್ ಮತ್ತೆ ಮಿಸ್ಕಮ್ಯುನಿಕೇಶನ್ ಜಾಸ್ತಿ ಆಗುತ್ತೆ. ಇದು ವಿಸಿಟಿಂಗ್ ಕಾರ್ಡ್ ಯಾರ್ದಾರು ನಿಮ್ಮ ಕ್ಲೋಸ್ ಇರೋದು, ಯಾರದೇ ಹೆಂಗೆ ಚೆಕ್ ಮಾಡಿದ್ರು ನಿಮ್ ಜೋಬಲ್ ಒಂದು 5ರಿಂದ 10 ವಿಸಿಟಿಂಗ್ ಕಾರ್ಡ್ ಇರುತ್ತಾ? ಈಗ ಏನ್ ಹೇಳಿದೆ ಅಷ್ಟು ಮಾತ್ರ ನೋಡಿ, ಕಲರ್ ನೋಡಿ, ಮತ್ತೆ ಎರಡೇ ಡೈರೆಕ್ಷನ್ ನೋಡಿ. ಯಾರ್ದಿಲ್ಲ ಲೈಟ್ ಕಲರ್ ಇರುತ್ತೆ ಅವ್ರ ಪ್ರಾಬ್ಲಮ್ ಇರುತ್ತೆ, ಡಾರ್ಕ್ ಯಾರ್ದಿರುತ್ತೆ ಇಲ್ಲಿ ಮೇಲೆ ಅವ್ರದ್ದು ಪ್ರಾಬ್ಲಮ್ ಇರುತ್ತೆ. ಆಯ್ತಾ? ಏನ್ ಪ್ರಾಬ್ಲಮ್ ಹೇಳಿದೆ ಅಷ್ಟೇ ನೋಡಿ. ಏನಕ್ಕಂದ್ರೆ ಇದೇ ಇದೊಂದು ಒಂಥರ ಈ ಸೈನ್ಸ್ ಇದೇ ಒಂದು ಚೆನ್ನಾಗಿರೋದು. ತುಂಬಾ ಚಾರ್ಜ್ ಮಾಡ್ತಾರೆ ಇದಕ್ಕೆಲ್ಲ, ಲೋಗೋ ಹೋಗಿದ್ದಕ್ಕೆಲ್ಲ. ನೀವೇನಾದ್ರು ಕಲ್ತಿದ್ರೆ 5,000, 10,000, 15,000 ಬರೀ ಜಸ್ಟ್ ಲೋಗೋಗೆ ಚಾರ್ಜ್ ಮಾಡ್ಬಿಡ್ತಾರೆ. ಬಟ್ ಇಲ್ಲಿ ನಾವೇನ್ ಟ್ರೈ ಮಾಡ್ತಿದೀವಿ ಅಂದ್ರೆ, ಹೇಳದ್ನಲ್ಲ, ಆರೆಂಜ್ ಕಲರ್ ಫಸ್ಟ್ ನನ್ನ ಲೋಗೋ ಏನ್ ಮಾಡ್ತಾರದ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ ಅಂತ. ನನ್ನ ಆಸೆನೇ ಅದು, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತ. ಸೆಕೆಂಡ್ ಬಂದು ಏನ್ ನೀವು ಕಲಿತಾ ಇದ್ದೀರಾ, ಸುಮ್ನೆ ಅಂದ್ರೆ ನೋಡ್ತಾ ಇದ್ದೀರಾ, ಸುಮ್ನೆ ಹೇಳ್ಬಿಟ್ಟು ಮಾಡಕ್ ಇಷ್ಟ ಅಲ್ಲ. ಇದೊಂದು ಚೇಂಜಸ್ ಮಾಡ್ಕೊಳ್ಳಿ. ಸಿಕ್ಕಾಬಡೆ ಚೇಂಜಸ್ ಆಗ್ತದೆ. ಈ ರೀತಿ ಬರಲಿ. ಫಾಂಟ್ ಇದು ಬೇಡ, ಅಂದ್ರೆ ಇದೇನು ಆಲ್ಫಾಬೆಟ್ ಇದೆ, ಇದು ಬೇಡ. ಇದು ಫಾಂಟ್ ನಾನು ಚೇಂಜ್ ಮಾಡಿಸ್ಕೊಡ್ತೀನಿ. ಬಟ್ ನನಗೆ ನಿಮ್ಮ ಡಿಸೈನರ್ ಇದಾರಲ್ಲ, ಅವ್ರನ್ನ ಎಲ್ಲಾರು ಕಾಂಟ್ಯಾಕ್ಟ್ ಮಾಡ್ಕೊಡಿ ಬೆಳಿಗ್ಗೆ ಕಾನ್ ಕಾಲ್ ಅಲ್ಲಿ. ಆಯ್ತಾ? ನಿಮ್ಗೊಂದು ಡ್ರಾಯಿಂಗ್ ಕಳಿಸ್ಕೊಡ್ತೀನಿ. ಆಯ್ತಾ? ನನಗೆ ರೆಗ್ಯುಲರ್ ಆಗಿ ಇರ್ತಾರಲ್ಲ ನಿಮ್ದು ಪ್ಯಾಂಪ್ಲೆಟ್ಸ್ ಮಾಡೋರಾಗ್ಲಿ, ಬ್ಯಾನರ್ ಮಾಡೋರಾಗ್ಲಿ ಇರ್ತಾರಲ್ಲ. ಆಯ್ತಾ? ಡೀಟೇಲ್ ಆಗಿ ನೋಡಿ. ಈ ರೀತಿ ಪ್ರತಿಯೊಂದಕ್ಕೂ ಕಲರ್ ಕೊಟ್ಟಿರ್ತೀನಿ ನಾನು, ಮೇಲೆ ಕೆಳಗೆ ಡೈರೆಕ್ಷನ್ಸ್ ಎಲ್ಲ. ಮತ್ತೆ ಆರೆಂಜ್ ಕಲರ್ ಎಲ್ಲೇ ಯೂಸ್ ಮಾಡಿದ್ರು, ಇದು ಯೆಲ್ಲೋ ಕಲರ್ ಎಲ್ಲೇ ಯೂಸ್ ಮಾಡಿದ್ರು ಯೆಲ್ಲೋ ಕಲರ್ನ ಫಾಸ್ಟ್ ಕೊಡುತ್ತೆ. ನಿಮ್ದು ಪ್ರಾಬ್ಲಮ್ ಇರೋದು ಅದೇನೆ. ಒಂದೇ ಒಂದು ಮಿಸ್ಟೇಕ್ ಇದೆ, ನನಗೆ ಇದೊಂದು ಸ್ಟೆಪ್ ಒಂದು ಕೌಂಟ್ ಕೊಡಿ ಈ ಜಾಗದಲ್ಲಿ.
ಮತ್ತೆ ಇಲ್ಲಿ ಪ್ಲಾಂಟೇಶನ್ ಅಂದ್ರೆ ಗಿಡಗಳು ಇಟ್ಕೋಬೋದಾ ಸರ್ ಇಲ್ಲಿ ಎಂಟ್ರೆನ್ಸ್ ನಿಮ್ದು ಇಲ್ಲಿರೋದು? ಇರ್ಬೋದು. ಹೌದು. ಇಲ್ಲೇನಾರು ಈ ಕಡೆ ಸೈಡ್ ಈ ಕಡೆ ಸೈಡ್. ಇಡೋಣ ಸೊ ಇಲ್ಲಿ ಸರ್. ನೋಡಿ 1 2 3 6 ಇದೆಯಾ ಬಿಸ್ನೆಸ್ ಇಲ್ಲಿ? 1 2 3 4 5 6 7 ಅಲ್ವಾ? ಇಷ್ಟರಲ್ಲಿ ವಾಸ್ತು ಕರೆಕ್ಷನ್ ಮಾತ್ರ ಮಾಡ್ತೀನಿ ಅಂತಂದ್ರೆ ಇದು ಪ್ರಾಬ್ಲಮ್ ಇಲ್ಲ, ಇವರಿಬ್ಬರು ಚೆನ್ನಾಗಿ ನಡೀತಾ ಇದೆ. ಇದು ಓಕೆ ನಡೀತಾ ಇದೆ. ಇದು 50-50 ನಡೀತಾ ಇರುತ್ತೆ. ಕಂಪ್ಲೀಟ್ ಲಾಸ್ ಮೇಕಿಂಗ್. ಇದು ಸ್ವಲ್ಪ ಪ್ರಾಬ್ಲಮ್ ಹೌದು, ಇರೋದು. ಇದು ಹೌದು. ಇದು ಸೂಪರ್ ಮಾರ್ಕೆಟ್ Actually, ಸ್ಟ್ರಗ್ಲಿಂಗ್ ಇಲ್ಲ, ಬಟ್ ಓಕೆ ಇದು ಜನ ಬರ್ತಾರೆ ಹೋಗ್ತಾರೆ. ತುಂಬಾ ಇದಕ್ಕೆ ಅಂತಾನೆ ರೆಗ್ಯುಲರ್ ಅಂತಿರಲ್ಲ ಈ ಜಾಗದಲ್ಲಿ. ಸೊ ಈಗ ಒಂದ್ ಕಡೆ ಕೆಲಸ ಮಾಡ್ತಿದೆ, ಒಂದ್ ಕಡೆ ಕೆಲಸ ಮಾಡ್ತಿಲ್ಲ, ಒಂದ್ ಕಡೆ ಅರ್ಧ ನಡೀತಿದೆ. ಇದಕ್ಕೆ ವಾಸ್ತು ಕರೆಕ್ಷನ್ ಹೆಂಗ್ ಮಾಡೋದ ನಾವು? ಆಗ ನಿಮ್ದು ಜಾಗ, ನೀವ್ ಎಲ್ಲಿ ಕೂರ್ತೀರಾ ಆ ಜಾಗ ನಿಮ್ಮ ಆಫೀಸ್ ರೆಡಿ ಮಾಡ್ಬೇಕು ಫಸ್ಟ್, ಆಯ್ತಾ? ಅದು ಅರ್ಧ ಗಂಟೆಲಿ ನಿಮ್ಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಅಂದ್ರೆ ಮಾತಾಡ್ತೀನಿ. ನಾಳೆ ಮಿಸ್ ಮಾಡಲ್ಲ, ಪರ್ಸನಲ್ ಆಗಿ ಕ್ಲಿಯರ್ ಮಾಡ್ಕೊಡ್ತೀನಿ ಅದು, okay sir. ಆಯ್ತಾ? ಬಟ್ ಲೋಗೋದು ಯಾವತ್ತು ಮಾಡ್ಕೊಳ್ಳೋದು ಅದೊಂದ್ ಚೂರ್ ನಂಗೆ ತಿಳಿಸಿ. ಇದೊಂದು ಸ್ಕ್ರೀನ್ ಶಾಟ್ ಏನಾದ್ರು ತಗೊಂಡಿರಿ ಇದು, ಅಥವಾ ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ ಬೇಕಾರೆ ಬುಕ್ಕಲ್ಲಿ ಏನಾರು. ಏನ್ ಆಲ್ಫಾಬೆಟ್ ಇದೆ ಸೆಂಟರ್ ಬಂದ್ ಸಿಲ್ವರ್ ಬರಬೇಕು, ಸರೌಂಡಿಂಗ್ ಏನಿದೆ ಗೋಲ್ಡನ್ ಶೇಡೇ ಬರಬೇಕು, Golden. ಮತ್ತೆ ಆದಷ್ಟು ಈಕ್ವಲ್ ಇರಬೇಕು. ಸರ್ ವಿಸಿಟಿಂಗ್ ಕಾರ್ಡ್ ಮಾಡ್ಸಿಲ್ವಾ ನೀವು? ಮಾಡ್ಸಿಲ್ಲ ಸರ್, ಆಕ್ಚುಲಿ ಚೇಂಜಸ್ ಆಗಿದೆ ಅಲ್ಲ, ಮತ್ತೆ ಮಾಡಿಸ್ಬೇಕಾಗಿದೆ. ಈಗ ಇದ್ರ ವೇಟಿಂಗ್. ಸರಿ, ವಿಸಿಟಿಂಗ್ ಕಾರ್ಡ್ದು ಮತ್ತೆ ನಂಬರ್ ಒಂದು ಹೇಳಿದೀನಿ, 69169ಗೆ ಹುಡ್ಕಕ್ಕೆ ಹೇಳಿದೀನಿ, ಆಯ್ತಾ? 169 ಒಂದು ಅಪ್ಡೇಟ್ ಮಾಡ್ಕೊಳ್ಳಿ. ಟೋಟಲ್ 1 ಬರಲಿ. ಕಂಪ್ಲೀಟ್ ನಿಮ್ದೇ ಹ್ಯಾಂಡ್ ಓವರ್ ಅಲ್ವಾ? ಏನ್ ಸಮಸ್ಯೆ ಇಲ್ಲ ಅಲ್ವಾ? ಹೌದು. ಈಗ ಏನೇ ಕಾಲ್ಸ್ ತಗೊಂಡ್ರು, ಏನೇ ಡಿಸಿಷನ್ ತಗೊಂಡ್ರು ನಿಮ್ದೇ ಅಲ್ವಾ? ಹೌದು ಸರ್. ಸರಿ, ಮೈನರ್ ಕರೆಕ್ಷನ್ಸ್ ಇಷ್ಟು ಮಾಡ್ಕೋಬಹುದು ತಾನೆ? ಇದು ಕನ್ವೀನಿಯಂಟ್ ಇದೆ ಅಲ್ವಾ ನಿಮ್ಗೆ? ಜಸ್ಟ್ ಒಂದು ಲೈನ್ ಔಟ್ಲೈನ್. ಇಲ್ಲ, ಮಾಡ್ಕೋಬಹುದು ಸರ್. ಇಲ್ಲ, ಇದು ಆಕ್ಚುಲಿ ಅದನ್ನ ಹೇಳಿ. ಇಲ್ಲ, ಒಂದು ಇದು ಮಾಡೋಣ ಸರ್. ನಾನು ಆಕ್ಚುಲಿ ಒಂದ್ಸಲ ಡಿಸ್ಕಷನ್ ಮಾಡ್ಬಿಟ್ರೆ ಈಸಿ ಆಗುತ್ತೆ, ಬಟ್ ಚೇಂಜ್ ಮಾಡ್ಕೋಬಹುದು. ಬಟ್ ಎನಿವೇ ಒಂದ್ಸತಿ ಇದು ಟೀಮ್ ಇವ್ರ ಜೊತೆ ಡಿಸ್ಕಷನ್ ಮಾಡಿದ್ರೆ ಈಸಿ ಇರುತ್ತೆ ಅನ್ನೋದು. ಯಾರು ಸರಿ, ಕ್ವಶನ್ ಆಯ್ತು. ಮಾಡಲ್ಲ, ಮಾಡಿದ್ರೆ ಪಾಯಿಂಟ್ ಮಾಡಿದ್ರೆ ಸ್ವಲ್ಪ ನನ್ ಕ್ಯಾರೆಕ್ಟರ್ ಸ್ವಲ್ಪ ಇದಾಗುತ್ತೆ. ಇಲ್ಲ ಬ್ಲಾಕ್ ಇದೆಲ್ಲ, ಅದಕ್ಕೆ ಹೇಳ್ತಾ ಇರೋದು. ನಿಮ್ದು ಹೇಳದ್ನಲ್ಲ, ನೀವ್ ಏನ್ ಮಾಡ್ತಿದ್ದೀರಾ ಗೊತ್ತಾ? ನಿಮ್ ಬಿಸ್ನೆಸ್ ಏನು? ರೆಸ್ಟೋರೆಂಟ್. ನಾನ್ ಕಂಫರ್ಟೇಬಲ್ ಆಗಿರ್ಬೇಕು, ನೀವು ಟ್ರೈ ಮಾಡ್ತಾ ಇರೋದು ಯಾರಿಗೆ? ನಿಮ್ಮ ಪಾರ್ಟ್ನರ್ಸ್ಗೆ. ಇದೇ ರೀತಿ ಆಗೋದು. ಬ್ಲಾಕ್ ಅಲ್ಲಿ ಯಾವಾಗ್ಲೂ ಸೋನಿ ಕಂಪ್ನಿದು ಸೇಮ್ ಪ್ರಾಬ್ಲಮ್, ಡೆಲ್ದು ಸೇಮ್ ಪ್ರಾಬ್ಲಮ್. ದೊಡ್ಡ ಕಂಪ್ನಿಗಳದು, ಕಂಪ್ನಿ ಮಟ್ಟದಲ್ಲಿ ಅಲ್ಲಿ ಏನಾಗ್ತಾರೆ ಅಂತಂದ್ರೆ, ಸೋನಿಲಿ ಇವತ್ತವರೆಗೂ ಓನರ್ ಯಾರು ಅಂತ ಯಾರಿಗೂ ಗೊತ್ತಲ್ಲ, ಕೆನಾನ್ ಕಂಪ್ನಿಲಿ ಯಾರಿಗೂ ಗೊತ್ತಿಲ್ಲ. ಏನಕ್ಕೆ ಅಂತಂದ್ರೆ ಆರ್ಗನೈಸೇಷನ್ ತುಂಬಾ ಟೈಟ್ ಇರ್ತೀರ, ತುಂಬಾ ಸೀಕ್ರೆಟ್ಸ್ ಇರುತ್ತೆ. ಆ ರೀತಿ ಇದು ಬ್ಲಾಕ್ ಇತ್ತು ಅಂದ್ರೆ. ಸೊ ಅದು ನೀವು ಡಿಸ್ಕಸ್ ಮಾಡ್ಕೊಳ್ಳಿ. ನಿಮ್ಗೆ ನನ್ ಕಡೆಯಿಂದ ಸಜೆಷನ್ ಬಂದಿನ ಇಷ್ಟೊತ್ತು ಎಲ್ಲರಿಗೂ ಹೇಳ್ಕೊಟ್ಟೆ. ಇದು ಬಂದು ಲೈವ್ ಒಂದು ಅನ್ಕೊಳ್ಳಿ, ನಾವು ಮಾತಾಡ್ತಾ ಇರೋದು ಲೈವ್ ಪ್ರಾಬ್ಲಮ್ ಇದು, ಆಯ್ತಾ? ಜನಗಳಿಗೆ ಹೆಲ್ಪ್ ಆಗ್ಲಿ ಅಂತ ಅಂದ್ಬಿಟ್ಟು ಒಂದು ಮಾಡ್ತಾ ಇದೀನಿ. ಒಂದು ಸೆಕೆಂಡ್ ಬಂದು ಓಪನ್ ಆಗಿ ಯಾಕೆ ಹೇಳ್ತೀನಿ ಅಂತಂದ್ರೆ, ಇಷ್ಟೊಂದು ಡಿಸ್ಕಷನ್ಸ್ ಗಳು ಬೇಕು. ಜಸ್ಟ್ ಒಂದು ಲೋಗೋ ಸುಮ್ನೆ ಮಾಡಕ್ಕಾಗಲ್ಲ ನಾವು. ಅಂತ ಆಗ್ತದೆ, ರೌಂಡ್ ಆಗ್ತದೆ ಕೊಟ್ಬಿಟ್ಟೆ ಹಂಗ್ ಮಾಡಕ್ ಆಗಲ್ಲ, ಆಯ್ತಾ? ತುಂಬಾ ಡೀಪ್ ಲೆವೆಲ್ ಇರುತ್ತೆ, ನಿಮ್ದು ಪರ್ಸನಲ್ ಕಮಿಟ್ಮೆಂಟ್ ಗಳಿರುತ್ತೆ. ಅದ್ ನೋಡ್ಕೊಂಡು ಕೆಲಸ ಮಾಡಿ, ಆಯ್ತಾ? ನನಗೆ ಕಾಲ್ ಮಾಡಿ ಸರ್, ನಾನು ಕಾಲ್ ಮಾಡಿ ಮಾತಾಡ್ತೀನಿ. ಬಟ್ ಏನಂದ್ರೆ ಅಟ್ಲೀಸ್ಟ್ ನಿಮ್ಗೆ ಓವರ್ ಚೇಂಜ್ ಮಾಡಕ್ ಆಗ್ಲಿಲ್ಲ. ಈಗ ಇದಿತ್ತು ಅಂದ್ರೆ ಸುತ್ತ ಚೇಂಜ್ ಮಾಡಕ್ ಆಗ್ಲಿಲ್ಲ. ಅಟ್ಲೀಸ್ಟ್ ಇಷ್ಟಾದ್ರು ಬೇಕೇ ಬೇಕು. ತುಂಬಾ ಲೀಸ್ಟ್ ಅಂದ್ರೆ ಇಷ್ಟು ಬೇಕೇ ಬೇಕು. ಈ ಲೈನ್ ಬರ್ಲೇಬೇಕಿದು, ಆಯ್ತಾ? ಈ ಫಾಂಟ್ ಸೂಟ್ ಆಗಲ್ಲ. ತುಂಬಾ ಅಂದ್ರೆ ತುಂಬಾ ಸಬ್ಮಿಸಿವ್ ಇದು. ನಿಮ್ಮ ಎಂಪ್ಲಾಯೀಸ್ ಇಂದ ಹಿಡಿದು ಪ್ರತಿಯೊಬ್ರು ಕೂಡ ಫುಲ್ ಸಾಫ್ಟ್ ಇರ್ತೀರಾ. ಈ ರೀತಿ ಕರುಗಳಿತ್ತು ಅಂದ್ರೆ ಫಾಂಟ್, ಅದನ್ನ ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಇದ್ರಲ್ಲಿ ಬಾರ್ಡಲ್ಲಿ, ಡೌಟ್ ಸೆಷನ್ ಅಲ್ಲಿ, ಅಂದ್ರೆ ಮಾಮೂಲಿ ಮಾತಾಡ್ತೀವಲ್ಲ ಪರ್ಸನಲ್ ಅಲ್ಲಿ, ಆಗ ಇದಿಷ್ಟು ಬಂದು ನೋಡಿ ತಿಳಿಸ್ಬೇಕಾಗಿದ್ದು. ನಿಮ್ ಲೋಗೋ ಅನಾಲಿಸಿಸ್ ಕೊಟ್ಟಿದ್ದೀನಿ. ಮತ್ತೆ ಇದು ವಿಜಯ್ ಸರ್, ನಿಮ್ದು ಯಾವ್ದು ಯೂಸ್ ಮಾಡ್ತೀರಾ? ನಾನು ಯಾವ್ದು ಯೂಸ್ ಮಾಡಲ್ಲ ಸರ್, ಚೇಂಜ್ ಮಾಡ್ಬಿಡೋಣ, ಫುಲ್ ಚೇಂಜ್ ಮಾಡ್ಬಿಡೋಣ. ಬೇಡ ಇದು ಇದೇನಕ್ಕೆ ಯೂಸ್ ಮಾಡ್ತಿದ್ರಿ ಇದು? ಸುಮ್ನೆ ಸರ್, ನಾನು ಯಾವ್ದು ನೋಡ್ಕೊಂಡು ನಾನೇ ಮಾಡಿದ್ದದು. ಓಕೆ, ಏನಕ್ಕೆ ನೋಡಿ, ಇದು ಯಾವ್ದು ಬೇಡ ಸರ್, ಇದ್ಯಾವ್ದು ಬೇಡ, ಕಂಪ್ಲೀಟ್ ಕಿತ್ತಾಕ್ಬಿಡೋಣ, ಬೇಡವೇ ಬೇಡ. ಮತ್ತೆ ಈ ವಿಸಿಟಿಂಗ್ ಕಾರ್ಡ್ ಎಷ್ಟೇನೋ ಕೊಟ್ಟಿರ್ತಾರೆ, ಇಷ್ಟರಲ್ಲಿ ಲೆವೆಲ್ ಬರೀ ತರಲೆಗಳೇ ನಿಮಗೆ ಫೋನ್ ಮಾಡ್ತಾರೆ, ಆ ರೀತಿ, ಆಯ್ತಾ? ಇಲ್ಲ, ಈ ತರ ಕಾರ್ಡ್ ನಾನು ಯಾರಿಗೂ ಕೊಡ್ಲಿಲ್ಲ ಸರ್, ನಾನು ಕಾರ್ಡೇ ಮಾಡ್ಸಿಲ್ಲ ಈ ತರ. ಹೌದಾ? ಜಸ್ಟ್ ಡಿಸೈನ್ ಮಾಡಿ ಇಟ್ಟಿದ್ದೀರಾ? ಸುಮ್ನೆ ಇಟ್ಕೊ, ಇದು ಅಷ್ಟೇ. ನಾನು ಕೆಳಗಡೆ ಇದೆಯಲ್ಲ, ಇದು ಸುಮ್ನೆ ಯೂಟ್ಯೂಬ್ ಚಾನಲ್ ಯಾವ್ದು ಒಂದ್ಸತಿ ಮಾಡಿದ್ರೆ ಸುಮ್ನೆ ಹಾಕಿದ್ದು ಅಷ್ಟೇ ಸರ್, ಯಾವ್ದು ಫೈನಲ್ ಮಾಡಿಲ್ಲ. ಎಲ್ಲ ಒಂದ್ ಕಡೆ ಬಂದು ರೆಸೊನೇಟ್ ಆಗೋತಿದ್ದು. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅದನ್ನ ಮಾತ್ರ ಮಾಡೋದು, ಆತರ. ಏನಕ್ಕೆ ಆರೆಂಜ್ ಕಲರ್ ಅದೇ ರೀತಿ ನಮ್ಮ ಮನ್ಸಿಗೆ ಇಷ್ಟ ಆಗಿದ್ದು, ಏನ್ ಅನಿಸ್ತದ ಮಾಡ್ಬಿಡ್ಬೇಕು, ಏನ್ ಅನಿಸ್ತದ ಹೇಳ್ಬಿಡ್ಬೇಕು, ಆತರ. ಏನಕ್ಕೆ ನೋಡಿ, ನಂದು ಇದೇ ರೀತಿ ಇರೋದು. ತುಂಬಾ ಡಾರ್ಕರ್ ಸೈಡ್ ಇದು. ಆರೆಂಜ್ ನೀವು ಇದನ್ನ ಯೂಸ್ ಮಾಡಿದ್ರೆ ಒಂದು ಡಾರ್ಕ್ ಸೈಡ್ ಇದು. ಮತ್ತೆ ಕ್ಲಾಸಸ್ ಕೂಡ ಇದೇ ರೀತಿ ಇರುತ್ತೆ. ಯಾರಿಗೂ ಅರ್ಥ ಆಗಲ್ಲ ಅಂತ ಸ್ಟಾಪ್ ಮಾಡ್ಬೋದು, ಬಟ್ ಸ್ಟಾಪ್ ಮಾಡಲ್ಲ. ಲೋಗೋ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಅವಶ್ಯಕತೆನೇ ಇಲ್ಲ.
ಬಟ್ ನಾನ್ ಸ್ಟಾಪ್ sir. ಮಾಡಲ್ಲ. ಏನಕ್ಕೆ ಅಂದ್ರೆ ಅದು ಹಠ ಅಲ್ಲ, ಅದು ಹೋಗ್ಬೇಕು ಜನಗಳಿಗೆ ಅಂತ. ಇಲ್ಲ, ಹಂಗಾಗಿ ನಾನು ಕಂಪ್ಲೀಟ್ ಚೇಂಜ್ ಮಾಡೋಣ ಸರ್. ಯಾವ್ದು ನಂದು ಫಿಕ್ಸ್ ಇಲ್ಲ, ಕಂಪ್ಲೀಟ್ ಚೇಂಜ್ ಮಾಡೋಣ. ನೀವು ಯಾವಾಗಾದ್ರೂ ಫ್ರೀ ಆದ್ಮೇಲೆ ಯಾವ ರೀತಿ ಹೇಳ್ತಿರೋ ನಿಧಾನವಾಗಿ ಟೈಮ್ ತಗೊಂಡು ಆಮೇಲೆ ಬೇಕಾದ್ರೆ ಮಾಡೋಣ ಸರ್. ಇದಕ್ಕೆ ಇದನ್ನ ಸಜೆಷನ್ ಮಾಡಿ, ಬಿಸ್ನೆಸ್ ಗಳಿಗೆ ಬರ್ತಾರೆ, ಹೆಸರುಗಳಿಗೆ ಬರ್ತಾರಲ್ಲ, ದಯವಿಟ್ಟು ಸಜೆಷನ್ ಮಾಡಿ. ಅರ್ನಿಂಗ್ ಪಾರ್ಟ್ ಅರ್ನಿಂಗ್ ಸಪರೇಟ್, ಅದು ನಿಮ್ ಇಷ್ಟ, ನೀವು ಚಾರ್ಜ್ ಮಾಡೋದು. ಬಟ್ ಅವ್ರ ಕಂಪ್ನಿ ಲೋಗೋ ಟ್ರೇಡ್ ಮಾರ್ಕ್ ಅಂತ ಬರುತ್ತೆ. ಟ್ರೇಡ್ ಮಾರ್ಕ್ ಅಲ್ಲಿ ಕಂಪ್ನಿ ಓಪನ್ ಮಾಡ್ಬೇಕಾದ್ರೆ ಕಂಪ್ನಿ ನಿಮ್ಗೆ ಒಂದೇ ಸಲ ಟೈಮ್ ಸಿಗೋದು. ಯಾರ ಹತ್ರನೂ ಕೆಲಸ ಮಾಡ್ತಿರ್ತೀವಿ, ನಾವೇ ಸ್ವಂತ ಕಂಪ್ನಿ ಓಪನ್ ಮಾಡೋದು ಅವಕಾಶ ಸಿಗುತ್ತೆ. ಆ ಟೈಮಲ್ಲಿ ಮಿಸ್ಟೇಕ್ ಆಗಬಾರ್ದು, ಎಸ್ಪೆಷಲಿ ನಾವುಗಳಿದ್ದಿ. ಸೊ ಹಂಗಾಗಿ ನನಗೆ ನಾನು ಹೇಳದ್ನಲ್ಲ, ಈ ಕಲರ್ ನನ್ನ ಲೆಕ್ಕಾಚಾರ ಇದು. ನಾವುಗಳು ಇದ್ದು ನಿಮ್ಗೆ ಕಂಪ್ನಿ ಲೋಗೋಗಳಲ್ಲಿ ಮಿಸ್ಟೇಕ್ ಆಗಬಾರ್ದು, ಕಂಪ್ನಿ ಹೆಸರಲ್ಲಿ ಮಿಸ್ಟೇಕ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಆರೆಂಜ್ ಯೂಸ್ ಮಾಡಿದ್ದೀನಿ. ನೀವ್ ಯಾರು ಆರೆಂಜ್ ಯೂಸ್ ಮಾಡಬೇಡಿ, ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಆರೆಂಜ್ ಯೂಸ್ ಮಾಡಬೇಡಿ, ತುಂಬಾ ಹಠ ಆಗ್ಬಿಡುತ್ತದು. ತುಂಬಾ ಹಠ. ನಿಮ್ಗೆ ಇಷ್ಟ ಆದ್ರೆ ಮಾಡಿದ್ರೆ, ಇಲ್ಲಾಂದ್ರೆ ಇಲ್ಲ, ಆ ರೀತಿ ಅಲ್ಲಿಗೆ ಬಂದ್ಬಿಡುತ್ತದು. ಬಟ್ ನಾನು ಈ ಬ್ಲೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ನೀವು ಯಾರಿಗಾರು ಯೂಸ್ ಮಾಡ್ಬೇಕಾದ್ರೆ ಅದು ಜೊತೆಲಿ ಇರ್ತೀವಲ್ಲ, ಹೆಲ್ಪ್ ಮಾಡ್ತೀನಿ. ಅದು ಬಿಟ್ಟು ಏನ್ ಕಲರ್ ಗಳ ಬಗ್ಗೆ ಹೇಳದೆ ಯಾವ್ದಾದ್ರು ನೋಡಿದಿರಲ್ಲ, ಇದು ಆಲ್ಮೋಸ್ಟ್ ಎಲ್ಲ ಸೇಮ್ ಕಲರ್ ರಿಪೀಟ್ ಆಗ್ತಾ ಇರ್ತದೆ. ಇದು ಈ ಲೋಗೋಗಳನ್ನ ನೋಡೋ ಸ್ಟಾರ್ಟ್ ಮಾಡಿ ನಾಳೆಯಿಂದ. ಎಲ್ಲಾದ್ರೂ ಸರಿ, ಎಲ್ಲಾ ಕಡೆಯಿಂದ ಬಣ್ಣಗಳು ನೋಡೋ ಸ್ಟಾರ್ಟ್ ಮಾಡಿ. ನಿಮ್ಗೆ ಈಗೇನಿದೆ ನಾಲೆಡ್ಜ್, ಅದೇ ಅದೃಷ್ಟ ಬಣ್ಣ, ಈ ಬಣ್ಣ ಇದು ಒಳ್ಳೇದು, ಈ ಬಣ್ಣ ಇದು ತಪ್ಪು, ಹಳದಿ ಬಣ್ಣ ಅಂದ್ರೆ ಸೂರ್ಯ, ಕೆಂಪು ಬಣ್ಣ ಅಂದ್ರೆ ಮಂಗಳ, ದಯವಿಟ್ಟು ಟಾಪಿಕ್ ಎಲ್ಲ ಬಿಟ್ಬಿಡಿ. ಬಿಸ್ನೆಸ್ ಕಾರ್ಡ್ ಅಲ್ಲಿ ಯೂಸ್ ಆಗಲ್ಲ. ಮತ್ತೆ ಏನ್ ಇದೀರಾ ಈಗ, ಕಾಯ್ತಾ ಇದ್ದೀರಾ, ಜೊತೆಲಿ ಇದ್ದೀರಾ, ದಯವಿಟ್ಟು ನಾಳೆಯಿಂದ ವಿಸಿಟಿಂಗ್ ಕಾರ್ಡ್ಗಳು ಕಳಿಸಿ. ನಿಮ್ ಕ್ಲೈಂಟ್ ಎಲ್ಲ ವಿಸಿಟಿಂಗ್ ಕಾರ್ಡ್ ಕಳಿಸಿ ಸರ್, ನಾಳೆಯಿಂದ ಕಳಿಸ್ತೀನಿ ಸರ್. ಆಯ್ತಾ? ಡಿಸ್ಕಸ್ ಮಾಡೋಣ. ಮತ್ತೆ ನವೀನ್ ಸರ್ 10:15 ಎಂಡ್ ಮಾಡ್ತೀನಿ. ಫ್ರೀ ಆದ್ರೆ ಈಗಲೇ ಮಾತಾಡ್ಬಿಡೋಣ ನೋಡಿ ಕಾನ್ ಕಾಲ್ ಅಲ್ಲಿ. ಸರ್ ಮಾತಾಡೋಣ ಸರ್. ಆಯ್ತಾ, ಈಗಲೇ ಮುಗಿಸ್ಬಿಡೋಣ. ತುಂಬಾ ದಿನ ಕಾಯಿಸ್ಬಿಟ್ಟಿದ್ದೀನಿ. ಮತ್ತೆ ಕಿರಣ್ ಸರ್ ಇಲ್ಲ ಅನ್ಸುತ್ತೆ. ಕಿರಣ್ ಇದೀರಾ? ಕಿರಣ್ ಅವ್ರ ನಿಮ್ದು ಬೆಳಿಗ್ಗೆ ಮಾಡ್ಕೊಳ್ಳ ನೇಮ್ ಡಿಸೈನ್? ಓಕೆ ಸರ್, ಓಕೆ. ಆಯ್ತಾ, ಮಿಸ್ ಮಾಡಲ್ಲ, ಬೆಳಿಗ್ಗೆ ಇದ್ ಮಾಡ್ತೀನಿ. ಮತ್ತೆ ಬಸವರಾಜ್ ಅವರೇ